ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಒಮರುಟಿ. ಸ್ನೇಹಿತರೆ, 11/8/2024 KPSC ನಡೆಸಿರುವ ಅಸಿಸ್ಟೆಂಟ್ ಕಂಟ್ರೋಲರ್ SAAD ನಾನ್ HK ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿದ್ದಾವೆ. ಅದಕ್ಕೋಸ್ಕರ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ಒಂದ್ಸರಿ ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ರಿ. ಯಾಕಂತಂದರೆ ಯಾವ ರೀತಿ ಕ್ವಶನ್ಗಳಿದ್ದಾವೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಕ್ವಶನ್ ನಾವು ಇಲ್ಲಿವರೆಗೆ ಬಿಡಿಸಿದ್ವಿ, ಯಾವ ರೀತಿ ಕ್ವಶನ್ ಇಲ್ಲಿ ಕೇಳಿದ್ದಾನೆ, ಬ್ಲಡ್ ರಿಲೇಷನ್ ಕ್ವಶನ್ಗಳನ್ನು ಯಾವ ರೀತಿ ಕೇಳಿದ್ದಾನೆ, ಈ ರೀತಿ ನಾವು ಬಿಡಿಸ್ತಕ್ಕಂಥ ಕ್ವಶನ್ಗಳನ್ನು ಲೆವೆಲನ್ನು ಅಪ್ಗ್ರೇಡ್ ಮಾಡಿಕೊಂಡು ತುಂಬನೇ ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾನೆ. ಇವು ಗ್ರೂಪ್ ಬಿ ಯಲ್ಲಿ ನೆಕ್ಸ್ಟ್ ಕೇಳ್ತಾ ಇದ್ದಾನೆ, ನೆಕ್ಸ್ಟ್ PSI ಯಲ್ಲಿ ಕೂಡ ಕೇಳ್ಬೋದು, PDOದಲ್ಲಿ ಕೂಡ ಕೇಳ್ಬೋದು. ಅದಕ್ಕೋಸ್ಕರ ಮುಂಬರ್ತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥ ಸ್ಪರ್ಧಾರ್ಥಿಗಳು ದಯವಿಟ್ಟು ಈ ಎರಡು ವಿಡಿಯೋಗಳನ್ನು HK ಅಸಿಸ್ಟೆಂಟ್ ಕಂಟ್ರೋಲರ್, ಇವತ್ತು ಮಾಡ್ತಕ್ಕಂಥ ನಾನ್ HK ಅಸಿಸ್ಟೆಂಟ್ ಕಂಟ್ರೋಲರ್ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ನೀವು ತಯಾರಿ ನಡೆಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಎ ಕೂಲರ್ ಈಸ್ ಬಾಟ್ ಫಾರ್ 6,000 ಆ್ಯಂಡ್ ಸೋಲ್ಡ್ ಎಟ್ ಪ್ರಾಫಿಟ್ ಆಫ್ 20%. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್. ಈಸಿ ಆಗಿರ್ತಕ್ಕಂಥ ಕ್ವಶನ್ ಒಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಒಂದು ಕೂಲರನ್ನು 6,000 ರೂಪಾಯಿಗೆ ಕೊಂಡು ಪರ್ಚೇಸ್ ಮಾಡಿ ಅದನ್ನು ಮಾರ್ತಾನಂತೆ. ಎಷ್ಟಕ್ಕೆ ಮಾರ್ತಾನಂತೆ? 20% ಲಾಭದೊಂದಿಗೆ ಮಾರ್ತಾನೆ. ತುಂಬ ಈಸಿ ಆಗಿರ್ತಕ್ಕಂಥ ಕ್ವಶನ್. 20% ಲಾಭದೊಂದಿಗೆ ಮಾರಿದರೆ 6,000 ರೂಪಾಯಿಗೆ ಕೊಂಡಿರ್ತಕ್ಕಂಥ ಕೂಲರನ್ನು ಯಾವ ಬೆಲೆಗೆ ಮಾರಬಹುದು? ಎಷ್ಟು ಈಸಿ ಕೇಳಿದನಲ್ಲ. ಎಸ್, ಈಗ 20% ಅಂದರೆ ಈಗ ಒಂದು ವಸ್ತುವನ್ನು 100 ರೂಪಾಯಿಗೆ ತೆಗೆದುಕೊಂಡ್ರೆ ಎಷ್ಟಕ್ಕೆ ಮಾರ್ಬೇಕು? ನಾವು 120 ರೂಪಾಯಿಗೆ ಮಾರಬೇಕು. ಮಾರಿದ ಬೆಲೆ 120. ನಾವು ಕಂಡುಹಿಡಬೇಕಾಗಿದ್ದು ಮಾರಿದ ಬೆಲೆ, ಕಂಡುಹಿಡಬೇಕಾಗಿದ್ದನ್ನು ಮೇಲೆಚ್ಕೊಳ್ಬೇಕು. 100 ರೂಪಾಯಿಗೆ ತೆಗೆದುಕೊಂಡ್ರೆ 20% ಲಾಭದೊಂದಿಗೆ ಅಂದರೆ 120 ರೂಪಾಯಿಗೆ ಮಾರಬೇಕು. ಹಾಗಾದರೆ 6,000 ರೂಪಾಯಿಗೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ಎಷ್ಟಕ್ಕೆ ಮಾರಾಟ ಮಾಡಬೇಕು ನೋಡ್ರಿ. ಗೊತ್ತಾಯ್ತು? 20%. 100 ರೂಪಾಯಿಗೆ ತೆಗೆದುಕೊಂಡ್ರೆ 120 ರೂಪಾಯಿಗೆ ಮಾರ್ತೀವಿ 20%. ಹಾಗಾದ್ರೆ 6,000 ರೂಪಾಯಿಗೆ ಕೊಂಡಿರ್ತಕ್ಕಂಥ ಕೂಲರ್ನ ಎಷ್ಟಕ್ಕೆ ಮಾರಾಟ ಮಾಡಬೇಕು? ಈಗ ಸಂಕ್ಷಿಪ್ತ ಮಾಡಬೇಕು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಇದರಲ್ಲೊಂದು 0 ಕ್ಯಾನ್ಸಲ್, ಇದರಲ್ಲೊಂದು 0 ಕ್ಯಾನ್ಸಲ್. ಕೆಳಗಡೆ ಏನು ಉಳಿಲ್ಲ, ಮೇಲೆ ಉಳಿದಿರ್ತಕ್ಕಂಥದ್ದು 12 × 600 ಎಷ್ಟಾಗುತ್ತೆ? 12 6 72. ಇವೊಂದೆರಡು 0. ಹಾಗಾದರೆ ಆ ಕೂಲರನ್ನು 20% ಒಂದಿಗೆ ಲಾಭದೊಂದಿಗೆ ಮಾರಿದಾಗ 6,000 ರೂಪಾಯಿಗೆ ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು 7,200 ರೂಪಾಯಿಗೆ ಮಾರಾಟ ಮಾಡಬೇಕು. ಆಯ್ಕೆ ಹೇಳಿದ್ದಾನೆ 7,200. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇದನ್ನೆಲ್ಲರೂ ಸರಿ ಮಾಡಿರ್ತಾರೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇದು. ಕ್ಲಿಯರ್? ಎಸ್, ಮುಂಬರ್ತಕ್ಕಂಥ ಕೆಲವೊಂದಿಷ್ಟು ಲೆಕ್ಕಗಳನ್ನು ಬಿಡಿಸುವಾಗ, ವಿವರಣೆ ಮಾಡುವಾಗ ಸ್ವಲ್ಪ ದೊಡ್ಡದು ಅನಿಸ್ತವೆ, ತೊಂದರೆ ಇಲ್ಲ, ನೀವು ಅದನ್ನು ಪ್ರಿಪೇರ್ ಆಗಿ. ನೆಕ್ಸ್ಟ್ ಕ್ವಶನ್ 2. ಸಮಾಂತರ ಶ್ರೇಣಿಯಲ್ಲಿರುವ 5 ಸಂಖ್ಯೆಗಳ ಒಟ್ಟು ಮೊತ್ತವು 65. ಅವುಗಳಲ್ಲಿ 2ನೇ ಮತ್ತು 5ನೇ ಮಧ್ಯದ ವ್ಯತ್ಯಾಸ, 2ನೇ ಸಂಖ್ಯೆ ಮತ್ತು 5ನೇ ಸಂಖ್ಯೆ ಮಧ್ಯದ ವ್ಯತ್ಯಾಸ 9 ಆಗಿದ್ದಲ್ಲಿ ಅವುಗಳಲ್ಲಿನ 2ನೇ ಮತ್ತು 4ನೇ ಸಂಖ್ಯೆಗಳ ಮೊತ್ತ ಎಷ್ಟು ನೋಡ್ರಿ. ಸಮಾಂತರ ಶ್ರೇಣಿ 5 ಸಂಖ್ಯೆ ಅದಾವೆ. ಇಲ್ಲಿ ಒಂದು ಸಂಖ್ಯೆ, ಇಲ್ಲಿ ಒಂದು ಸಂಖ್ಯೆ, 3 4 5 ಸಂಖ್ಯೆ ಅದಾವೆ. ಈ 5 ಸಂಖ್ಯೆಗಳನ್ನು ಕೂಡಿಸಿದರೆ ಅವ್ರು ಹೇಳಿದ್ದಾರೆ ಸಮಾಂತರ ಶ್ರೇಣಿಯ 5 ಸಂಖ್ಯೆಗಳ ಒಟ್ಟು ಮೊತ್ತ ಅಂದರೆ ಈ 5 ಸಂಖ್ಯೆಗಳನ್ನು ಕೂಡಿಸಿದ್ರೆ ಎಷ್ಟಾಗುತ್ತಂತೆ? 65 ಆಗುತ್ತಂತೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೇನು ಕ್ಲೂ ಕೊಟ್ಟಿದ್ದಾರೆ? 2ನೇ ಮತ್ತು 5ನೇ ಮಧ್ಯದ ವ್ಯತ್ಯಾಸ, 2ನೇ ಸಂಖ್ಯೆ ತಾನೆ, 5ನೇ ಸಂಖ್ಯೆ ತಾನೆ, ಈ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ 9 ಇದೆ ಅಂತೆ. ಹೌದಾ? ಅವ್ರು ಕೊಟ್ಟಿದ್ದಾರೆ 9 ಆಗಿರ್ತದೆ. ಹಾಗಿದ್ದಲ್ಲಿ ಅವುಗಳಲ್ಲಿನ 2ನೇ ಮತ್ತು 4ನೇ ಸಂಖ್ಯೆ ಮೊತ್ತ ಎಷ್ಟು? ಹಾಗಾದ್ರೆ 2ನೇ ಸಂಖ್ಯೆ ಮತ್ತು ಇಲ್ಲಿ ಬರ್ತಕ್ಕಂಥ 4ನೇ ಸಂಖ್ಯೆ ಮೊತ್ತ ಎರಡು ಕೂಡಿಸಿದ್ರೆ ಎಷ್ಟಾಗತ್ತೆ? ಏನು ಮಾಡಬೇಕು? ಅವು ಯಾವ ಸಂಖ್ಯೆಗಳು? ಇಲ್ಲಿ ಬರ್ತಕ್ಕಂಥ 5 ಸಂಖ್ಯೆಗಳು ಯಾವಂತ ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಮೊದಲು ಹೇಳ್ಬಿಟ್ಟಿದ್ರೆ ಇದು ಒಂದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ, ಸಮಾಂತರ ಅಂದ್ರೆ ಸಮನಾದ ಅಂತರವುಳ್ಳ ಸಂಖ್ಯೆಗಳಿರ್ತಾವು. ಅಂದ್ರೆ ಒಂದರಿಂದ ಒಂದು ಗ್ಯಾಪ್ಗೆ ಸಮ ಆಗಿರುತ್ತೆ. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಗ್ಯಾಪ್ ಏನಿರ್ತಲ್ಲ ಸೇಮ್ ಇರುತ್ತೆ, ಒಂದಿರುತ್ತೆ. ಅದೇ ಗ್ಯಾಪ್ ಇಲ್ಲಿರುತ್ತೆ, ಅದೇ ಗ್ಯಾಪ್ ಇಲ್ಲಿರುತ್ತೆ, ಅದೇ ಗ್ಯಾಪ್ ಇಲ್ಲಿರುತ್ತೆ. ಸಮಾಂತರ ಅಂತರ ಸೇಮ್ ಇರುತ್ತೆ.
ಈ ಸಂಖ್ಯೆಗಿಂತ ಈ ಸಂಖ್ಯೆಗೆ 2 ಇತ್ತಂತಂದ್ರೆ ಇಲ್ಲಿದ್ದು ಕೂಡ 2, ಇಲ್ಲಿದ್ದು ಇಲ್ಲಿಗೆ ಅಂದ್ರೆ 2, 4, 6, 8, 10, 5, 10, 15, 20, 25 ಸಮಾಂತರ ಆಗ್ತಾವತ್ತಲ್ಲ. ಎಸ್, ಇದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಆ ರೀತಿ ಇರ್ತಕ್ಕಂಥ ಸಂಖ್ಯೆಗಳನ್ನ ಕೂಡಿಸಿದ್ರೆ 65 ಆಗುತ್ತೆ. ಆದ್ರೆ ಸಮಾಂತರ ಅಂತಂದ್ರೆ ಎಷ್ಟು ಅಂತರ ಐತೆ ಅದು ಗೊತ್ತಿಲ್ಲ ನಮಗೆ. ಒಂದು ಗೊತ್ತು ಸಮಾಂತರ, ಅಂತರ ಸೇಮ್ ಇದೆ. ಎಷ್ಟಿದೆ ಅಂತರ? 5 ಇದೆನೋ, 6 ಇದೆನೋ, ಏನು 2 ಇದೆನೋ ಗೊತ್ತಿಲ್ಲ. ಎಸ್, ಒಂದು ಕ್ಲೂ ಕೊಟ್ಟಿದ್ದಾರೆ. 2ನೇ ಮತ್ತು 5ನೇ ಸಂಖ್ಯೆ ನಡುವಿನ ವ್ಯತ್ಯಾಸ 9. ಏನು ಕೊಟ್ಟಿದ್ರೆ? 2ನೇ ಮತ್ತು 5ನೇ ಮಧ್ಯದ ವ್ಯತ್ಯಾಸ 9. ಮಧ್ಯದ ವ್ಯತ್ಯಾಸ 9 ನೋಡ್ರಿ. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಮಧ್ಯದ ವ್ಯತ್ಯಾಸ ಇಲ್ಲಿದೆಲ್ಲ 9 ಅಂತ ಹೇಳಿದ್ದಾರೆ. ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ವ್ಯತ್ಯಾಸ ಎಷ್ಟಾಗುತ್ತೆ? 9 ವ್ಯತ್ಯಾಸ ಇದೆ ನೋಡ್ರಿ. ಈ ಸಂಖ್ಯೆ ಇಲ್ಲೊಂದು ಯಾವುದೋ ಒಂದು 2 ಅಂತಂದ್ರೆ ಇಲ್ಲಿ 11 ಇರುತ್ತೆ. 9 ವ್ಯತ್ಯಾಸ 11 ಇರುತ್ತೆ. ಹಾಗಾದ್ರೆ ಇಲ್ಲಿ 9 ಗ್ಯಾಪ್ ಆಯ್ತಂತ, ಇಲ್ಲಿ 9 ಸಂಖ್ಯೆ ಅಂದ್ರೆ 9 ಅಂತರ ಆಯ್ತಂತಂದ್ರೆ ಇಲ್ಲಿ ಎಷ್ಟು ಅಂತರ ಬರ್ತಾವ ನೋಡ್ರಿ? ಇಲ್ಲೊಂದು ಅಂತರ, ಇಲ್ಲೊಂದು ಅಂತರ, ಇಲ್ಲೊಂದು 3 ಅಂತರ ಬರ್ತಾವು. ಹಾಗಾದ್ರೆ 9ನ್ನ 3 ಭಾಗ ಮಾಡಿದ್ರೆ ಇಲ್ಲಿ ಅಂತರ ಎಷ್ಟಾಗುತ್ತೆ? 3 ಒಂದಲೆ 3 ಮೂರ್ಲೆ 3 ಅಂತರ ಆಗುತ್ತೆ. ಅಂದ್ರೆ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ 3, ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ 3 ಗ್ಯಾಪು, ಒಂದು ಸಂಖ್ಯೆಯಿಂದ ಅಂದ್ರೆ ಸಮನಾಗಿರ್ತಕ್ಕಂಥ ಅಂತರ ನೋಡ್ರಿ. 2ರಿಂದ 5ನೇ ಸಂಖ್ಯೆವರೆಗೂ 9 ಅಂತರ ಅಂತ ಹೇಳಿದಾರೆ ಅವರು. 9 ಅಂತರ ಅಲ್ಲಿ 1 ಅಂತರ, 2 ಅಂತರ, 3 ಅಂತರ ಅದಾವು. 3ರಿಂದ ಡಿವೈಡ್ ಮಾಡಿದ ಇಲ್ಲಿ ಒಂದೊಂದು ಅಂತರ ಎಷ್ಟಾಗುತ್ತೆ? 3 ಆಗುತ್ತೆ. ಆಗ ಸಮಾಂತರ ಸಿಕ್ತು ನಮಗೆ. 3 ಸಮಾಂತರ ಸಿಕ್ತು. ಕ್ಲಿಯರಾ? ಹಾಗಾದ್ರೆ ಇದು ನಮಗೆ ಗೊತ್ತಿಲ್ಲ. ಇದನ್ನ ನಾವು ಎಕ್ಸ್ ಅಂತ ತೆಗೆದುಕೊಳ್ತೀವಿ. ಈ ಸಂಖ್ಯೆನ ಎಕ್ಸ್ ಪ್ಲಸ್ ಇದು ಎಷ್ಟಿರುತ್ತೆ? ಎಕ್ಸ್ ಪ್ಲಸ್ 3. ಎಕ್ಸ್ ಪ್ಲಸ್ 3 ಯಾಕಂದ್ರೆ ಇಲ್ಲಿ 3 ಗ್ಯಾಪ್ ಇರ್ತದೆ ಅವ್ರು ಹೇಳಿದ್ದಾರೆ. ಎಕ್ಸ್ ಪ್ಲಸ್ 3 ಈ ಸಂಖ್ಯೆ ಮುಗೀತು. ಇದು ಎಕ್ಸ್ ಪ್ಲಸ್ 6. ಎಕ್ಸ್ ಪ್ಲಸ್ 6 ನೋಡ್ರಿ. ಇದಕ್ಕೆ 6 ಜಾಸ್ತಿ ಆಗುತ್ತೆ, ಇದಕ್ಕೆ 3 ಜಾಸ್ತಿ. ನೆಕ್ಸ್ಟ್ ಎಕ್ಸ್ ಪ್ಲಸ್ 9, ಇದಕ್ಕಿಂತ ಇದು 3 ಜಾಸ್ತಿ. ಪ್ಲಸ್ ಎಕ್ಸ್ ಪ್ಲಸ್ 12 ನೋಡ್ರಿ, ಇದಕ್ಕಿಂತ ಇದು 3 ಜಾಸ್ತಿ. 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, 4 ಸಂಖ್ಯೆ, 5 ಸಂಖ್ಯೆ ಅಲ್ವಾ? ಇವೆಲ್ಲವನ್ನು ಕೂಡಿಸಿದ್ರೆ ಎಷ್ಟಾಗುತ್ತಂತೆ? 65 ಆಗುತ್ತೆ. ಹೌದಾ? ಎಸ್, ಈಗ ನೋಡ್ರಿ 1x, 2x, 3x, 4x, 5x 5x ಪ್ಲಸ್ 3, 6, 9, 9, 9, 18, 18, 1, 12 ಇಸ್ ಈಕ್ವಲ್ ಟು 65. ಹೌದಾ? ನಮಗೆ ಬೇಕಾಗಿರೋದು 5x ಬೇಕು. ಎಕ್ಸ್ ಇಸ್ ಈಕ್ವಲ್ ಟು 65 ಪ್ಲಸ್ 30, ಈ ಕಡೆ ಬಂದರೆ ಮೈನಸ್ 30 ಆಯಿತು. ಹೌದಾ? ಎಸ್, ಈಗ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು 65ರಲ್ಲಿ 30 ಹೋದ್ರೆ ಎಷ್ಟಾಗುತ್ತೆ? 35 ಉಳಿತೆ. ಇಲ್ಲಿ 5 ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಾಕಾರ ಆಯಿತು. 5 ಒಂದಲೆ 5 7 ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು? ನಮಗೆ 7 ಬಂತು ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 7. ಈಗ ಈಸಿಯಾಗಿ ಗೊತ್ತಾಯ್ತು, ಎಲ್ಲ ಸಂಖ್ಯೆಗಳು ಗೊತ್ತಾದಲ್ಲ. ಎಕ್ಸ್ ಅಂದ್ರೆ ಎಷ್ಟು? 7. ಎಕ್ಸ್ ಪ್ಲಸ್ 3 ಅಂದ್ರೆ ಎಷ್ಟು? 10. ನೆಕ್ಸ್ಟು ಎಕ್ಸ್ ಅಂದ್ರೆ 7, 7 6 ಎಷ್ಟು? 13. ಇದೆಷ್ಟು? 16. ಇದೆಷ್ಟು? 19. ಈಗ ನೋಡ್ರಿ 2ನೇ ಸಂಖ್ಯೆ ಮತ್ತು 5ನೇ ಸಂಖ್ಯೆ ನಡುವಿನ ವ್ಯತ್ಯಾಸ 9 ಇರ್ಬೇಕಂತ ಹೇಳಿದ್ರೆ ಐತೆ ನೋಡ್ರಿ. ಇದು 2ನೇ ಸಂಖ್ಯೆ, ಇದು 5ನೇ ಸಂಖ್ಯೆ. ಇದು ಈಗ ಇಲ್ಲಿ 10 ಅದ, ಇಲ್ಲಿ 9 ಅದ ನೋಡ್ರಿ. 19 ಅದ, 9 ವ್ಯತ್ಯಾಸ ಆಯ್ತಾ? ಕ್ಲಿಯರ್ ಆಗಿ ಗೊತ್ತಾಯ್ತು ನಮ್ಗೆ ಈಗ ಇದು. ಎಸ್, ಈಗ ಇವೆಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ರೆ 65 ಆಗುತ್ತೆ ನೋಡ್ರಿ. 7 1 13 20 1 10 30 40 50 65 9 65 ಆಯ್ತಾ ನೋಡ್ರಿ. ಎಸ್, ಇದು ನಾವು ಕಂಡುಕೊಂಡ್ರೆ. ಈಗ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ಹೋಗೋಣ. ಏನಂತ ಕೇಳಿದ್ರೆ 2ನೇ ಮತ್ತು 4ನೇ ಸಂಖ್ಯೆಗಳ ಮೊತ್ತವು ಎಷ್ಟಾಗಿದೆ? 2ನೇ ಸಂಖ್ಯೆ ಯಾವುದು? 10. 4ನೇ ಸಂಖ್ಯೆ ಯಾವುದು? 16. 10 ಮತ್ತು 16ರ ಮೊತ್ತ ಎಷ್ಟಾಗುತ್ತೆ? 26 ರೈಟ್ ಆನ್ಸರ್ ನೋಡ್ರಿ. 26 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಎಷ್ಟು ಸಿಂಪಲ್ ಆಗಿ ಕಂಡು ಹಿಡ್ಕೊಂಡು ನಾವು. ಹೌದು, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3. 110 ಅಡಿ ಅಗಲ ಮತ್ತು 140 ಅಡಿ ಉದ್ದದ ಆಯತಾಕಾರದ ನೆಲದ ಮೇಲೆ ಹಾಸಿರುವ ಟೈಲ್ಸ್ ಗಳನ್ನ ಮುರಿದು ವೃತ್ತಾಕಾರದಲ್ಲಿ ಮರುಜೋಡಿಸಲಿ ವೃತ್ತದ ಸುತ್ತಳತೆ ಎಷ್ಟಿರುತ್ತೆ ನೋಡ್ರಿ. 140 ಅಡಿ ಉದ್ದ ಇರ್ತಕ್ಕಂಥದ್ದು, 110 ಅಡಿ ಉದ್ದ ಅಗಲ ಇರ್ತಕ್ಕಂಥ ಒಂದು ಕೋಣೆ ಅದ ಆಯತಾಕಾರದ್ದು. ಆ ಕೋಣೆಯಲ್ಲಿ ನೆಲಕ್ಕೆ ಟೈಲ್ಸ್ ಹಾಕಿದ್ದಾರೆ. ಆ ಟೈಲ್ಸ್ ಅನ್ನು ತೆಗೆದುಕೊಂಡು ಈ ರೀತಿ ಹಾಕಿಲ್ಲ, ಈಗ ವೃತ್ತಾಕಾರದಲ್ಲಿ ಹಾಕಿದ್ದಾರೆ. ಇಲ್ಲಿ ಏನಿದಾವೆ ಟೈಲ್ಸ್ಗಳು, ಎಲ್ಲಾ ಟೈಲ್ಸ್ ಅನ್ನ ಈ ವೃತ್ತಾಕಾರದಲ್ಲಿ ಜೋಡಿಸಿದ್ದಾರೆ. ಅಂದ್ರೆ ಇದರ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇದರ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಒಳಗಡೆ ಬರ್ತಕ್ಕಂಥದ್ದು, ಇಲ್ಲಿ ಒಳಗಡೆ ಬರ್ತಕ್ಕಂಥದ್ದು.
ಹೌದಾ? ಇದರ ವಿಸ್ತೀರ್ಣ ಸೇಮ್. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಟೈಲ್ಸ್ಗಳನ್ನ ಎಲ್ಲವನ್ನು ಬಳಕೆ ಮಾಡಿಕೊಂಡು ಈ ವೃತ್ತಾಕಾರದ ಒಂದು ಕೋಣೆ ಅಥವಾ ವೃತ್ತಾಕಾರದ ಯಾವುದೋ ಒಂದು ರೂಮ್ ಅನ್ನ ಅದರ ಒಳಗಡೆ ಇಲ್ಲಿರ್ತಕ್ಕಂಥ ಟೈಲ್ಸ್ ಅನ್ನ ಹಾಕಿದ್ದಾರೆ. ಕ್ವಶನ್ ಇದರ ವಿಸ್ತೀರ್ಣ ಕೇಳಿಲ್ಲ, ಇದರ ಸುತ್ತಳತೆ ಕೇಳಿಬಿಟ್ಟಿದ್ದಾನೆ, ಪರಿಧಿ ಕೇಳಿದ್ದಾನೆ, ವೃತ್ತದ ಪರಿಧಿ ಕೇಳಿದ್ದಾನೆ. ಆಗ ವೃತ್ತದ ಪರಿಧಿ ಕಂಡಿಡ್ತಕ್ಕಂಥ ಸೂತ್ರ ಏನು? ಪರಿಧಿ ಕಂಡಿಡ್ತಕ್ಕಂಥ ಸೂತ್ರ 2πr. ನಮಗೆ 2 ಗೊತ್ತು, ಪೈ 22 ಡಿವೈಡೆಡ್ ಬೈ 7 ಇದು ಗೊತ್ತು. ಆರ್ ತ್ರಿಜ್ಯ ಗೊತ್ತಿಲ್ಲ ನಮ್ಗೆ, ಇಲ್ಲಿಗೆ ಎಷ್ಟೈತಿ ಗೊತ್ತಿಲ್ಲ. ತ್ರಿಜ್ಯ ಕಂಡಿಡ್ಕೊಳ್ಬೇಕು. ತ್ರಿಜ್ಯ ಕಂಡಿಡ್ಬೇಕಂದ್ರೆ ಏನ್ ಮಾಡಬೇಕು? ಈಗ ಇದ್ರ ವಿಸ್ತೀರ್ಣ ಎಷ್ಟೈತಿ, ಇದು ಕೂಡ ಅದಷ್ಟೇ ವಿಸ್ತೀರ್ಣ ತಾನೆ. ಇದ್ರ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಏನ್ ಮಾಡ್ತೀವಿ ನಾವು? ಉದ್ದ ಇಂಟು ಅಗಲ. ಆಯತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಏನು? ಉದ್ದ ಇಂಟು ಅಗಲ. ಹೌದಾ? ಹಾಗಾದ್ರೆ ಇದ್ರ ವಿಸ್ತೀರ್ಣ ಕಂಡುಹಿಡ್ತಕ್ಕ ವೃತ್ತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥದ್ದೇನು? ವೃತ್ತದ ವಿಸ್ತೀರ್ಣ ಕಂಡುಹಿಡ್ತಕ್ಕಂಥ ಸೂತ್ರ πr². ನೋಡ್ರಿ, ಈಗ ಇದರ ವಿಸ್ತೀರ್ಣ ಸಿಗುತ್ತೆ, ಅದೇ ವಿಸ್ತೀರ್ಣ ಇಲ್ಲ ಆಗುತ್ತೆ, ಆ ವಿಸ್ತೀರ್ಣ πr² ಆಗುತ್ತೆ. ಅಲ್ಲಿ r = ಸಿಗುತ್ತೆ ನಮಗೆ. ಯಾವಾಗ r = ಸಿಗುತ್ತೆ, ಆ r ಅನ್ನ ಇಲ್ಲ ಹಾಕೊಂಡ್ರೆ ಇದರ ಪರಿಧಿ ಸಿಗುತ್ತೆ, ಸುತ್ತಳತೆ ಸಿಗುತ್ತೆ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟೈತೆ ನೋಡ್ರಿ? ಉದ್ದ ಇಂಟಾಗಲ್ಲ 140 ಇಂಟು 140 ಇಲ್ಲಿ ಮೇಲೆ ಹೆಚ್ಕೊಂಡ್ಬಿಡ್ತೀನಿ. ಇದ್ರ ವಿಸ್ತೀರ್ಣ ಎಷ್ಟೈತ? 140 ಇಂಟು 110 ಈ ಒಂದು ಆಯತಾಕಾರದ ವಿಸ್ತೀರ್ಣ. ಅದೇ ವಿಸ್ತೀರ್ಣ ಇದಿರುತ್ತೆ, ಸೇಮ್ ವಿಸ್ತೀರ್ಣ ಅಂತ ಹೇಳಿದರೆ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಕಂಡಿಡ್ತಕ್ಕಂಥದ್ದೇನು? 2πr². ಏನು? πr² ಅಷ್ಟೇ. πr² = 140 ಇಂಟು 110. ಸೇಮ್ ಅಂತ ಹೇಳಿದಾರೆ ತಾನೆ ಅವರು. ಇಲ್ಲಿರ್ತಕ್ಕಂಥ ಟೈಲ್ಸ್ ಅನ್ನೇ ಇಲ್ಲಿ ಬಳಸಿದ್ದಾರೆ. ಇದ್ರ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ πr². ಹಾಗಾದ್ರೆ πr² = 140 ಇಂಟು 110. ಕ್ಲಿಯರ್ ಆಯ್ತು? ಎಸ್. ಈಗ ನೋಡ್ರಿ, ನಮಗೆ ಬೇಕಾದ್ರೆ πr² ತಾನೆ. r² = 140 ಇಂಟು 110. ಇಲ್ಲಿ ನೋಡ್ರಿ, ಈಗ ಪೈದ ವ್ಯಾಲ್ಯೂ ಏನು? 22 ಡಿವೈಡೆಡ್ ಬೈ 7. ಈ 22 ಡಿವೈಡೆಡ್ ಬೈ = ಈ ಕಡೆ ಬಂದಾಗ 7 ಡಿವೈಡೆಡ್ ಬೈ 22 ಆಗುತ್ತೆ. ಹೌದಾ? ಎಸ್. 7 ಡಿವೈಡೆಡ್ ಬೈ 22 ಆಗುತ್ತೆ. ಅಂಶ ಛೇದಾಂಶ ಆಗುತ್ತೆ. ಈಗ ನೋಡ್ರಿ, 11 2 22, 11 1 11, ಈ 0ಕ್ಕೆ ಈ 0. ಕ್ಲಿಯರ್ ಆಯ್ತಾ? ಎಸ್. ಈಗ 2 1 2 7 14, 0ಕ್ಕೆ 0. ನೋಡ್ರಿ, ಈಗ ನಮಗೆ r² ಸಿಕ್ತೀಗ. r² = 7 7 49, 7 7 49, ಇದು ಒಂದು 0, ಇದು ಒಂದು 0. ಹಾಗಾದ್ರೆ r² = 4900 ಆಯ್ತು. r² = 4900 ಆದರೆ r √ 4900. ಹಾಗಾದ್ರೆ ಈಗ 4900 ಯಾವುದ್ರ ವರ್ಗಮೂಲ? 7ರ ವರ್ಗಮೂಲ 49. ಇಲ್ಲಿ 2 0 ಅದಾವ, ಅದ್ರಲ್ಲಿ 1 0. ಹಾಗಾದ್ರೆ r ಅಂದ್ರೆ ತ್ರಿಜ್ಯ = 70 ಅಡಿ. ನೋಡಿ, ಸಿಕ್ಬಿಡ್ತು ನಮಗೆ ಇಲ್ಲಿ. ತ್ರಿಜ್ಯ ಎಷ್ಟು ನಮಗೆ? 70 ಅಡಿ. ಇದ್ರ ಎಷ್ಟದ? 70 ಅಡಿ ಅದ. ಯಾವಾಗ 70 ಅಡಿ ತ್ರಿಜ್ಯ ಸಿಕ್ತು, ಈ ಸೂತ್ರದ ಮುಖಾಂತರ ಇದರ ಸುತ್ತಳತೆ ಪರಿಧಿಯನ್ನ ಈಸಿಯಾಗಿ ನಾವು ಕಂಡುಹಿಡ್ಕೊಳ್ಬಹುದು. ಎಸ್. ಈಗ r = 70 ಸಿಕ್ತು. ಎಸ್. πr². ಇದು 2πr ಇದೆಯಲ್ಲ, ಪರಿಧಿ ಕಂಡುಹಿಡ್ತಕ್ಕಂಥದ್ದು. ಎಸ್. 2 ಇಂಟು π ಇದೆ. π = ಎಷ್ಟು? 22 ಡಿವೈಡೆಡ್ ಬೈ 7 ಇಂಟು r = ಎಷ್ಟು? 70. ಸಿಕ್ತಾ? ಎಸ್. 7 1 7 10 ಅದು ಬಂತ ನೋಡ್ರಿ. 22 2 44, 44 440, 440 ಅಡಿ. ನೋಡ್ರಿ ಎಷ್ಟು ಈಸಿಯಾಗಿ ಸಿಕ್ತು ನಮಗೆ. 440 ಅಡಿ ಈ ಒಂದು ವೃತ್ತದ ಸುತ್ತಳತೆ. ಸಿಂಪಲ್, ಮುಗಿದೋಯ್ತು. ಇಲ್ಲೇ ಮತ್ತೆ ಅಡಿನೇ ಹೇಳ್ಬೇಕು ನೀವು, ಚದರು ವಿಸ್ತೀರ್ಣ ಅಂತ ತಿಳ್ಕೊಬಾರ್ದು. ಯಾಕಂತಂದ್ರೆ ಸುತ್ತಳತೆಯನ್ನ ಸೆಂಟಿಮೀಟ್ರು ಮತ್ತು ಅಡಿ ಅಂತ ಹೇಳ್ತೀರ, ವಿಸ್ತೀರ್ಣದಲ್ಲಿ ಹೇಳ್ಬಾರ್ದು ಕೂಡ. ಕ್ಲಿಯರ್? ಎಸ್. ಈಸಿಯಾಗಿ ಅರ್ಥ ಆಯ್ತು. ಎಸ್. ಇದನ್ನ 400 ವ್ಯತ್ಯಾಸ ಹಾಕಿ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಅರೇಂಜಿಂಗ್ ಎಂಬ ಪದದಲ್ಲಿರುವ ಅಕ್ಷರಗಳನ್ನ ಎಷ್ಟು ವಿಭಿನ್ನ ರೀತಿಗಳಲ್ಲಿ ಜೋಡಿಸಬಹುದು? ನೋಡ್ರಿ, ಅರೇಂಜಿಂಗ್ ಅಂತಕ್ಕಂಥ ಒಂದು ವರ್ಡ್ ಕೊಟ್ಟಿದ್ದಾರೆ. ARRANGING.
ಇದನ್ನು ಎಷ್ಟು ವಿಧದಲ್ಲಿ ನಾವು ಇದನ್ನ ಬರೀಬಹುದು ಅಂತ ಕ್ವಶನ್ಗೆ. ಎಷ್ಟು ಸಿಂಪಲ್. ಮೊದಲು ಇಲ್ಲಿ ಎಷ್ಟು ಲೆಟರ್ಸ್ ಇದೆ ಅದನ್ನ ಬರ್ಕೊಂಡ್ಬಿಡ್ಬೇಕು. ಎಷ್ಟದ ನೋಡ್ರಿ, 1 2 3 4 5 6 7 8 9 9 ಫ್ಯಾಕ್ಟೋರಿಯಲ್ 9 ಫ್ಯಾಕ್ಟೋರಿಯಲ್. ಇಲ್ಲಿ ಏನಾದರೂ ರಿಪೀಟ್ ಇಲ್ಲ, ಯಾವ ಲೆಟರ್ಸ್ಗಳಲ್ಲಿ ರಿಪೀಟ್ ಇಲ್ಲ ಅಂತಂದ್ರೆ 9 ಫ್ಯಾಕ್ಟೋರಿಯಲ್ 9 ಇಂಟು 8 ಇಂಟು 7 ಇಂಟು ಈ ರೀತಿಯಾಗಿ ಎಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಕೊನೆಗೆ ಏನು ಬರ್ತದೆ ಅದನ್ನ ಹಚ್ಬಿಟ್ರೆ ಮುಗಿದೋಗಿತ್ತು. ಎಸ್ ಇಲ್ಲ, ಆದರೆ ರಿಪೀಟೆಡ್ ಆಗಿರ್ತಕ್ಕಂಥ ಲೆಟರ್ಸ್ ಇದಾವೆ. ಯಾವ್ಯಾವ ರಿಪೀಟ್ ಅದ ನೋಡ್ರಿ, ಎ ನೋಡ್ರಿ, ಎ ಮೊದಲದ ಎ ಎಷ್ಟತ್ತಿದೆ 1 2 ಮತ್ತೆಲ್ಲದ ಇಲ್ಲ. ಹಾಗಾದ್ರೆ ಎ ಎಷ್ಟತ್ತೆ ರಿಪೀಟ್ ಅದ, 2 ಸಾರಿ ರಿಪೀಟ್ ಅದಲ್ಲ, 2 ಫ್ಯಾಕ್ಟೋರಿಯಲ್ ಇಂಟು. ನೆಕ್ಸ್ಟ್ ಆರ್ ನೋಡ್ರಿ, ಆರ್ ಇಲ್ಲೇ ಒಂದು ಆರ್ ಅದ, ಇಲ್ಲೇ ಒಂದು ಆದ, ಮುಂದೆಲ್ಲ ಇರ್ತಾನ ಇಲ್ಲ, 6 ಕೂಡ 2 ಇದಲ್ಲ, 2 ಫ್ಯಾಕ್ಟೋರಿಯಲ್. ಎಷ್ಟು ಸಾರಿ ರಿಪೀಟ್ ಆಗಿದೆ ಅಷ್ಟು ಸಾರಿ ಫ್ಯಾಕ್ಟೋರಿಯಲ್ ಹಾಕೊಳ್ಬೇಕು ಇಂಟು. ನೆಕ್ಸ್ಟ್ ಆರ್ ಮುಗೀತು. ಎನ್ ಎನ್ ನೋಡ್ರಿ, ಇಲ್ಲೊಂದದ ಎನ್, ಇಲ್ಲೊಂದದ ಎನ್ ಕೂಡ 2 ಇದಾವೆ, 2 ಫ್ಯಾಕ್ಟೋರಿಯಲ್ ಇಂಟು. ನೆಕ್ಸ್ಟ್ ಜಿ, ಇಲ್ಲೇ ಒಂದು ಜಿ ಅದ, ಇಲ್ಲೇ ಒಂದು ಜಿ ಅದ, ಅದು ಕೂಡ 2 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಯಾವಿಲ್ಲ ನೋಡ್ರಿ, 9 ಲೆಟರ್ಗಳಲ್ಲಿ 8 ಲೆಟರ್ ರಿಪೀಟ್ ಇರ್ತಾವೆ, ಐ ಮಾತ್ರ ಒಂದದ ಅಷ್ಟೇ. ಕ್ಲಿಯರಾ? ಎಸ್. ಈಗ ಏನು ಮಾಡಬೇಕು, ಇವುಗಳನ್ನು ಬಿಡಿಸ್ಕೊಳ್ಬೇಕು. 9 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟಾಗುತ್ತೆ, 9 ಫ್ಯಾಕ್ಟೋರಿಯಲ್ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 9 ಫ್ಯಾಕ್ಟೋರಿಯಲ್. ಈಗ ಕೆಳಗಡೆ 2 ಫ್ಯಾಕ್ಟೋರಿಯಲ್, ಇದು 2 ಫ್ಯಾಕ್ಟೋರಿಯಲ್ 2 ಇಂಟು 1 ಇದು ಮುಗೀತು. ಇಂಟು 2 ಫ್ಯಾಕ್ಟೋರಿಯಲ್ 2 ಇಂಟು 1 ಇದ್ರದ್ದು ಮುಗೀತು. ನೆಕ್ಸ್ಟ್ 2 ಫ್ಯಾಕ್ಟೋರಿಯಲ್ 2 ಇಂಟು 1 ಇಂಟು 2 ಇಂಟು 1 ಮುಗೀತು 4. ಇವಾಗ ಕ್ಯಾನ್ಸಲ್ ಮಾಡಲ್ಲ ನೋಡ್ರಿ, 2 2 4 4 2 8 8 ಇಲ್ಲಿದಲ್ಲ. ಹಾಗಾದ್ರೆ 2 1 2 2 4 4 2 8 ಕ್ಯಾನ್ಸಲ್, ಇಲ್ಲಿ ಈ 8 ಕ್ಯಾನ್ಸಲ್. ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ 8ಕ್ಕೆ ಮೇಲೆ 8ಕ್ಕೆ ಹೋಯ್ತು. ನೆಕ್ಸ್ಟ್ ಈ 2 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್. 1 1 1 1 1 1 1 1 1 ಇವೆಲ್ಲ ಗುಣಾಕಾರ 1 ಬರುತ್ತೆ, ಈ 1 ಕ್ಯಾನ್ಸಲ್. ಮುಗಿತಾ? ಈಗ ಉಳಿದಿರ್ತಕ್ಕಂಥವೇನು 9 ಇಂಟು 7 ಇಂಟು 6 5 ಇಂಟು 4 3 ಅಷ್ಟೇ ಉಳಿತು. ಈಗ ನೋಡ್ರಿ ಏನು ಗುಣ, ಇವೆಲ್ಲವುಗಳನ್ನು ಗುಣಾಕಾರ ಮಾಡಬೇಕು. ಯಾವ್ಯಾವು? 9 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಎಷ್ಟು ಬರುತ್ತೆ ಗುಣಾಕಾರ ಮಾಡಿ ಸರ್, ಅದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನಾನು ಮಾಡ್ತೀನಿ ನೋಡ್ರಿ, 5 4 20 23 ಎಷ್ಟಾಗುತ್ತೆ 60 ಇಂಟು 7 6 ಎಷ್ಟಾಗುತ್ತೆ, ಇದು 42 ಇಂಟು 9 ನೋಡ್ರಿ, 9 9 7 42 5 4 20 23 60 ಹಚ್ಚಿದ್ದೀನಿ. 5 4 20 23 60. ಈಗ 9ಕ್ಕೆ 42 ಗುಣಾಕಾರ ಮಾಡಿ ಎಷ್ಟಾಗುತ್ತೆ, 9 7 18 8 ಕೈಲ ಬಂತು 1, 9 4 36 1 37 ಇಂಟು 60. ಈ ಗುಣಾಕಾರ ಮಾಡ್ರಿ, ಈ 0ಕ್ಕೆ ಈ 0, 8 6 48ಕ್ಕೆ 8 ಕೈಲ ಬಂತು 4, 6 7 7 6 ಎಷ್ಟಾಗುತ್ತೆ, 6 6 36, 6 7 42, 42 1 4 46 ಕೈಲ ಬಂತು 4, 6 3 18 4 22 22,680 ಸಾರಿ ಬಳಸ್ಬೋದು ಈ ಸಂಖ್ಯೆಗಳನ್ನು ನೋಡ್ರಿ. ಆಯ್ಕೆಲಿದ್ರೆ 22,000 ಎಸ್ ಆಯ್ಕೆ 2 22,680 ಇಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಅದ. ಇಲ್ಲಿ ಏನಾಗುತ್ತೆ, ಟೈಮ್ ತೆಗೆದುಕೊಳ್ಳುತ್ತೆ ಅಷ್ಟೇ. ಹೌದಾ? ಅದಕ್ಕೋಸ್ಕರ ನೀವೇನು ಮಾಡಬೇಕು, ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಅತಿ ಈಸಿಯಾಗಿ ಬೇಗನೆ ಕ್ಯಾನ್ಸಲ್ ಮಾಡಲಿಕ್ಕೆ ಅನುಕೂಲ ಆಗ್ತವೆ. ಹೌದಾ? ನಾನು ಈಗಾಗಲೇ ಹೇಳ್ತಾ ಇರ್ತೀನಿ, ನಾನು ಸ್ವಲ್ಪ ಡೀಪಾಗಿ ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವು ನೋಡ್ಲಿಕ್ಕೆ ಏನಾಗುತ್ತೆ, ಸರ್ ಇಲ್ಲಿದ್ದ ಇಲ್ಲಿಗೆ ಬಿಡಿಸ್ಯಾರಪ್ಪ, ಹೆಂಗೆ ಮಾಡಬೇಕು, ಇದರಲ್ಲಿ ಏನೇನು ಇಲ್ಲ, ಈಸಿಯಾಗಿದೆ. 9 ಫ್ಯಾಕ್ಟೋರಿಯಲ್ ಹಚ್ಕೊಂಡಿದ್ದೀನಿ, ಅದ್ರ ಕೆಳಗಡೆ 2 ಹಚ್ಕೊಂಡಿದ್ದೀನಿ, ಆಮೇಲೆ ಎಲ್ಲವುಗಳನ್ನ ಈಸಿಯಾಗಿ ಕ್ಯಾನ್ಸಲ್ ಮಾಡಿದ್ರಿ. ಇಲ್ಲಿ ಗುಣಾಕಾರ ಮಾಡುವಾಗ ನಿಮ್ಗೆ ಈಸಿ ಗೊತ್ತಾಗಲಿ ಅಂತೇಳಿ ಕೆಲವೊಬ್ರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ಇದನ್ನೇನಿದೆ ಇದನ್ನ ಹಚ್ಕೊಳ್ಳೋದಿಲ್ಲ, ಇಲ್ಲೇ ಡೈರೆಕ್ಟ್ ಮಾಡಿ ಇಲ್ಲೇ ಹಚ್ಕೊಂಡ್ಬಿಡ್ತಾರೆ. ಬಟ್ ನಿಮ್ಗೆ ಗೊತ್ತಾಗಲ್ಲ ಅಂತ 3 ಸ್ಟೆಪ್ ಹಚ್ಚಿ ಗುಣಾಕಾರ ಮಾಡಿದ್ದೀನಿ. ಹೌದಾ? ಎಸ್. ಮುಂದಿನ ಕ್ವಶನ್ ಹೋಗ್ಬೋದಾ? ಕ್ವಶನ್ ನಂಬರ್ 5. ಕೆಳಕಂಡ ಚಿತ್ರದಲ್ಲಿ ಪ್ರವರ್ಗ 1 ಹಾಗೂ ಪ್ರವರ್ಗ 2ರಲ್ಲಿ ಆದರೆ ಪ್ರವರ್ಗ 3ರಲ್ಲಿ ಇರದಿರುವ ಜನರನ್ನ ಪ್ರತಿನಿಧಿಸುವ ಪ್ರದೇಶವನ್ನ ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲೊಂದು ಆಯತದ, ಇದು ಪ್ರವರ್ಗ 1 ನಿಮಗೆ ಚಿತ್ರ ಕಾಣ್ತಾ ಇದೆ. ಪ್ರವರ್ಗ 1 ಇದು ಈ ರೀತಿ ಇರ್ತಕ್ಕಂಥದ್ದು, ಇದು ಪ್ರವರ್ಗ 2 ಈ ರೀತಿ ಚತುರ್ಭುಜದಲ್ಲಿರ್ತಕ್ಕಂಥದ್ದು ಪ್ರವರ್ಗ 3 ಸೂಚಿಸುತ್ತೆ.
ಅದ್ರಲ್ಲಿ ಯಾರ್ಯಾರು ಇದಾರೆ ಅಂತ ಗೊತ್ತು. ಇಲ್ಲಿ ನೋಡ್ರಿ, ಈ ಒಂದು ಪ್ರವರ್ಗ 1ರಲ್ಲಿ ABD ಇದ್ದಾರೆ, ಪ್ರವರ್ಗ 2ರಲ್ಲಿ DEFC ಇದ್ದಾರೆ, ಪ್ರವರ್ಗ 3ರಲ್ಲಿ BDEFG ಇದ್ದಾರೆ. ಯಾರ್ಯಾರು ಇದಾರೆ ಅಂತ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಸ್, ಕ್ವಶನ್ ನೋಡ್ರಿ ಹೆಂಗೆ ಕೇಳಿದ್ದಾರೆ. ಪ್ರವರ್ಗ 1 ಹಾಗೂ ಪ್ರವರ್ಗ 2 ಎರಡರಲ್ಲಿ ಇದಾರಂತೆ. ಮೊದಲು ಅದಕ್ಕೆ ಹೋಗ್ತೀನಿ ನಾನು. ಪ್ರವರ್ಗ 1ರಲ್ಲಿ ಯಾರ್ಯಾರು ಇದ್ದಾರೆ ನೋಡ್ರಿ. ಪ್ರವರ್ಗ 1ರಲ್ಲಿ ಯಾರಿದ್ದಾರೆ? ABDE ನೋಡ್ರಿ. A ಇದ್ದಾನೆ, ಆಮೇಲೆ B ಇದ್ದಾನೆ, ಆಮೇಲೆ D ಇದ್ದಾನೆ, ಆಮೇಲೆ E ಇದ್ದಾನೆ. ಪ್ರವರ್ಗ 2ರಲ್ಲಿ ಅವ್ರು ಹೇಳಿದ್ದಾರೆ ಪ್ರವರ್ಗ 1 ಮತ್ತು ಪ್ರವರ್ಗ 2ರಲ್ಲಿರುವ ಪ್ರವರ್ಗ 2ರಲ್ಲಿ ಯಾರು ಇದ್ದಾರೆ ನೋಡ್ರಿ. ಪ್ರವರ್ಗ 2ರಲ್ಲಿ ಯಾರಿದ್ದಾರೆ? FCDE. ನೋಡ್ರಿ, ಪ್ರವರ್ಗ 1ರಲ್ಲಿನೂ ಇರಬೇಕು, ಪ್ರವರ್ಗ 2ರಲ್ಲಿನೂ ಇರಬೇಕು. ಹಾಗಾದ್ರೆ ಯಾರಿದ್ದಾರೆ? D ಮತ್ತು E ಇದ್ದಾರೆ ಅಷ್ಟೇ. D ಮತ್ತು E ಇದ್ದಾರೆ. ಇವರಿಬ್ರು ಪ್ರವರ್ಗ 1ರಲ್ಲಿನೂ ಇದ್ದಾರೆ, ಪ್ರವರ್ಗ 2ರಲ್ಲಿನೂ ಇದ್ದಾರೆ. ನೋಡ್ರಿ, ಪ್ರವರ್ಗ 1ರಲ್ಲಿನೂ ಇದ್ದಾರೆ, ಪ್ರವರ್ಗ 2ರಲ್ಲಿನೂ ಇದ್ದಾರೆ. ಹೌದಾ? ಎಸ್. ಈಗ ನೋಡ್ರಿ, ಆದರೆ ಪ್ರವರ್ಗ 3ರಲ್ಲಿ ಇರದಿರುವ ಪ್ರವರ್ಗ 3ರಲ್ಲಿ ಇರಬಾರ್ದು. ಹಾಗಾದ್ರೆ ಪ್ರವರ್ಗ 3ರಲ್ಲಿ ಯಾರ್ಯಾರು ಇದ್ದಾರೆ ನೋಡ್ರಿ. ಪ್ರವರ್ಗ 3ರಲ್ಲಿ ಯಾರ್ಯಾರೆ? B, G, D, F. ನೋಡ್ರಿ, ಈಗ ಸಮಸ್ಯೆ ಬಂದಿರೋದು. ಸಮಸ್ಯೆಲಿ ಈಸಿನೇ ಅದ. ಪ್ರವರ್ಗ 1ರಲ್ಲಿ ಇರ್ತಾರೆ ಮತ್ತು ಪ್ರವರ್ಗ 2ರಲ್ಲಿನೇ ಇರಬೇಕು. ಅವರು ಮೂರನೇ ಅಂದ್ರೆ ಕ್ಯಾಟಗರಿ 3ರಲ್ಲಿ ಇರಬಾರ್ದು. ಪ್ರವರ್ಗ 1ರಲ್ಲಿ ಇರ್ತಕ್ಕಂಥವ್ರು D ಮತ್ತು E, ಪ್ರವರ್ಗ 2 ಇವೆರಡರಲ್ಲಿ 1 ಮತ್ತು 2ರಲ್ಲಿ D ಮತ್ತು E. ಇಲ್ಲೇ D ಇದ್ದಾನೆ. ಹಾಗಾದ್ರೆ ಇವೆರಡರಲ್ಲಿ ಇದ್ದಂತಾನೆ ಇದರಲ್ಲಿ ಇರಬಾರ್ದಂತಂದಾಗ, ಕ್ಯಾಟಗರಿ 3ರಲ್ಲಿ ಇರಬಾರ್ದಂದಾಗ ಇವರೆಲ್ಲರನ್ನು ತೆಗೆದು ಬಿಡ್ಬೇಕು, ಮುಗೀತು. ಕ್ಯಾಟಗರಿ 3ರಲ್ಲಿ ಇರದಿರುವ ಅಂತ ಹೇಳಿದ್ದಾರೆ ಅವ್ರಿಗೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಪ್ರವರ್ಗ 3ರಲ್ಲಿ ಇರದಿರುವ ಅಂದ್ರೆ 3ರಲ್ಲಿ ಯಾವ್ದಾರೆ? B, G, D, F ಆದರೆ. ಹಾಗಾದ್ರೆ D ಇಲ್ಲಿದ್ದಾನೆ, ಹಾಗಾದ್ರೆ D ಇಲ್ಲಿ ಬರಲ್ಲ, D ಕೂಡ ಬರಲ್ಲ. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದು? E ಈಸ್ ಕರೆಕ್ಟ್ ಆನ್ಸರ್. E ಇರದಿರುವ ಪ್ರವರ್ಗ 3ರಲ್ಲಿ ಇರಬಾರದು. ಪ್ರವರ್ಗ 3ರಲ್ಲಿ D ಇದ್ದಾನೆ. ಇವರಿಬ್ಬರನ್ನ ತೆಗೆದುಕೊಳ್ಬೇಕು ನಾವೀಗ. ಇವ್ರದ್ದೇನು ಸಂಬಂಧ ಇಲ್ಲ ನಮಗೆ. ಪ್ರವರ್ಗ 1ರಲ್ಲಿ ಇರಬೇಕು, ಪ್ರವರ್ಗ 2ರಲ್ಲಿ ಇರಬೇಕು. ಅವ್ರು ಯಾರು? D ಮತ್ತು E. ಪ್ರವರ್ಗ 3ರಲ್ಲಿ ಇರದಿರುವ ಅಂತಂದಾಗ D ಹೋಗ್ಬಿಡ್ತಾನೆ. ಯಾಕಂತಂದ್ರೆ ಇವನು D ಪ್ರವರ್ಗ 3ರಲ್ಲಿ ಇದ್ದಾನೆ. ಹೌದು ತಾನೆ? ಪ್ರವರ್ಗ 3ರಲ್ಲಿ ಇದ್ದಾನೆ. ಈಗ ಪ್ರವರ್ಗ 3ರಲ್ಲಿ ಇದ್ದಾನೆ D. ಅದಕ್ಕೋಸ್ಕರ ಇರದಿರುವ ಅಂದಾಗ ಇವನು ತೆಗೆದು ಬಿಡಬೇಕು. ಉಳಿದಿರ್ತಕ್ಕಂಥವ್ರು ಯಾರು? E ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಪ್ರದೇಶ E ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. 1/2, 2/3, 5/9, 6/13 ಮತ್ತು 7/9 ಭಿನ್ನ ರಾಶಿಗಳನ್ನ ಅವುಗಳ ಮೌಲ್ಯಗಳ ಅವರೋಹಣ ಕ್ರಮದಲ್ಲಿ ಜೋಡಿಸಿದರೆ ಯಾವುದು 4ನೇದಾಗಿರುತ್ತೆ? ಅವರೋಹಣ ಅಂದ್ರೆ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕು. ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂತಂದ್ರೆ ಹಿಂಗೆ ಇಳಿಕೆ ಕ್ರಮದಲ್ಲಿ ಜೋಡಿಸ್ಬೇಕಂತಂದ್ರೆ ಮೊದಲು ದೊಡ್ಡದಾಗಿರ್ತಕ್ಕಂಥದ್ದು ಬೇಕು, ಆಮೇಲೆ ಅದಕ್ಕಿಂತ ಚಿಕ್ಕದು, ಆಮೇಲೆ ಅದಕ್ಕಿಂತ ಚಿಕ್ಕದು, ಆಮೇಲೆ ಕೊನೆಗೆ ಚಿಕ್ಕದು. ಈ ಕ್ವಶನ್ ಏನು ಕೇಳಿದ್ರೆ ಅವರೋಹಣ ಕ್ರಮದಲ್ಲಿ ಬರೆದಾಗ 4ನೆಯ ಸಂಖ್ಯೆ ಯಾವುದು? 4ನೆಯ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಇಳಿಕೆ ಕ್ರಮದಲ್ಲಿ ಬರೆದಾಗ. ಹಾಗಾದ್ರೆ ಯಾವ್ದು ಇರ್ಬೇಕು ನೋಡ್ಕೊಳ್ಬೇಕಲ್ಲ, ಯಾವುದು? ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಮೊದಲು ಛೇದಗಳನ್ನ ಸಮನಾಗಿ ಮಾಡ್ಕೊಳ್ಬೇಕು. ಅಂದ್ರೆ ಮೇಲಿದ ಯಾವ್ದು ದೊಡ್ಡದಿರುತ್ತೆ ಅದು ದೊಡ್ಡದು, ಮೇಲಿದ ಯಾವ್ದು ಚಿಕ್ಕದಿರುತ್ತೆ ಅದು ಚಿಕ್ಕದು. ಹಾಗಾದ್ರೆ ಇಲ್ಲಿ ಈ ಛೇದಗಳನ್ನ ಸಮನಾಗಿ ಮಾಡ್ಕೊಳ್ಬೇಕಂತಂದ್ರೆ 2, 3, 9, 13, 9ರ ಲಸ ಅನ್ನ ತೆಗಿಬೇಕು. ಯಾವ್ದ್ಯಾವ್ದು? 2, 3, 9, 13 ಮತ್ತು 9 ಲಸ ತೆಗಿರಿ ಎಷ್ಟಾಗುತ್ತೆ? ಮೊದಲು ನೋಡ್ರಿ 2 ಹೋಗಲ್ಲ, 3 ಮಗ್ಗೆಯಲ್ಲಿ 3 ಹೋಗುತ್ತೆ, 9 ಹೋಗುತ್ತಲ್ಲ. ಎಸ್. 2ಕ್ಕೆ 2, 3 ಒಂದಲೆ 3, 3 3 9, 13ಕ್ಕೆ 13, 3 3 9 ಆಯ್ತು. ನೆಕ್ಸ್ಟು 3 ಮಗ್ಗೆಯಲ್ಲಿ 2 ಹೋಗ್ತವಲ್ಲ. ಎಸ್. 3, 2ಕ್ಕೆ 2, ಈ 1 ಬಿಟ್ಬಿಡು ಹಚ್ಕೊಳ್ರಿ ನಾನು ಬೇಕಂದ್ರೆ. 3 ಒಂದಲೆ 3, 3 13ಕ್ಕೆ 13, 3 ಒಂದಲೆ 3. ಕ್ಲಿಯರ್ ಆಯ್ತಾ? ಏನನ್ನು ಉಳಿತಿಲ್ಲ? 3 × 3 × 2 × 13 ಉಳಿತು. ಒಂದು ಗುಣಾಕಾರ ಮಾಡಿದ್ರೆ ಒಂದೇ ಬರುತ್ತೆ. ಯಾವುದೇ ಸಂಖ್ಯೆ 1ರಿಂದ ಗುಣಾಕಾರ ಒಂದೇ ಬರುತ್ತೆ. ಈಗ ನೋಡ್ರಿ ಎಲ್ಲವುಗಳನ್ನ ಗುಣಾಕಾರ ಮಾಡಿ ಉತ್ತರ ಏನು ಬರುತ್ತೆ ಅದನ್ನ ಛೇದದಲ್ಲಿ ಹಚ್ಕೊಳ್ತಾ ಹೋಗ್ಬೇಕು. ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 3 3 9, 9 2 18, 18 13 ಎಷ್ಟಾಗುತ್ತೆ ನೋಡ್ರಿ? 18 × 13.
ಹೌದಾ? ಈಗ ಮಾಡ್ತೀವಿ ನೋಡ್ರಿ, 3 8 24 4 ಕೈಲ ಬಂತು 2, 3 1 3 1 2 5 ಪ್ಲಸ್ 1 8 8 1 1 1 4 3 ಕೈಲ ಬಂತು 1 2 234 ಆಯಿತು. 234 234 4 3 13 ಕೈಲ ಬಂತು 1 224 ಆಯ್ತು ಲಸ. ಈಗ ಈ ಎಲ್ಲ ಸಂಖ್ಯೆಗಳ ಛೇದದಲ್ಲಿ 234 ಹಚ್ಕೊಳ್ಬೇಕು, ಲಸನ ಹಚ್ಕೊಳ್ಬೇಕು ನೋಡ್ರಿ. ಇದ್ರ ಕೆಳಗಡೆ 234, ನೆಕ್ಸ್ಟ್ ಈ ಸಂಖ್ಯೆ 234, ನೆಕ್ಸ್ಟ್ ಈ ಸಂಖ್ಯೆ 234 ಲಸ ಛೇದದಲ್ಲಿ ಸೇಮ್ ಬಂತೀಗ 234, ನೆಕ್ಸ್ಟ್ ಈ ಸಂಖ್ಯೆ 234 ಮುಗಿತಾ? ಎಸ್. ಈಗ ನೋಡ್ರಿ ಇಲ್ಲೇನು ಹಚ್ಕೊಳ್ಬೇಕು, ಈಗ 2 ಎಷ್ಟಲೆ 234 ಅದು ಹಚ್ಕೊಳ್ಬೇಕು. ಇದ್ರ ಮೇಲೆ ಹಚ್ಕೊಳ್ಬೇಕು, ಮೇಲಕ್ಕೆ ಗುಣಕ ನೋಡಿ 2 ಎಷ್ಟಲೆ ಆಗತ್ತೆ ನೋಡ್ರಿ, 2 ಎಷ್ಟಲೆ ನೋಡ್ರಿ, 2 ಎಷ್ಟಲೆ ಅಂತಂದಾಗ 2ಕ್ಕ ಇದು 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 13 3 39 39 3 ಗುಣಾಕಾರ ಮಾಡಿ ಹಚ್ಕೊಳ್ಬೇಕು. ಎಸ್, ಅಷ್ಟು ಗೊತ್ತಾಗ್ಲಿಲ್ಲ. 2ರ ಮಧ್ಯೆಯಲ್ಲಿ 2 1 2 3 ಉಳಿತು, 2 1 2 1 ಉಳಿತು, 17 2 ಉಳಿದ್ದಕ್ಕೆ 117ರಿಂದ ಗುಣಾಕಾರ ಮಾಡ್ಕೊಂಡ್ರೆ 2ಕ್ಕೆ 230 ಬರುತ್ತೆ. ನೆಕ್ಸ್ಟ್ 3ಕ್ಕ ನೋಡ್ರಿ, 3ಕ್ಕೆ 23 ಬರ್ತಾನೆ, 3 7 21 ಎಷ್ಟು ಉಳಿತೆ, 2 ಉಳಿತೆ 24 ಆಗುತ್ತೆ, 3 8 24 ಇದು ಹೋಯ್ತು. ನೆಕ್ಸ್ಟ್ 9 ಇಲ್ಲೇ ಇದೆ ನೋಡ್ರಿ, 3 3 9 13 26 ನೋಡ್ರಿ, 9ಕ್ಕೆ 26ಕ್ಕೆ ಗುಣಾಕಾರ ಮಾಡಿದ್ರೆ 234 ಬರುತ್ತೆ. ಅದು 3ಕ್ಕೀಗ ಅದು 3ಕ್ಕೆ ಇವು 3 ಗುಣಾಕಾರ ನೋಡಬೇಕು, 3 3 9 9 18. ನೆಕ್ಸ್ಟ್ 9ಕ್ಕೆ ಇಲ್ಲಿ 26 ಇದೆಲ್ಲ 26 ಆಯ್ತಾ? ಈಗ 117 117 78 2 2 8 16 6 ಕೈಲ ಬಂತು 1 2 7 14 1 15. ಈಗ 26 5 130, 18 6 18 5 90, 18 5 90, 18 6 108, 26 7 ನೋಡ್ರಿ, 7 6 42 2 ಕೈಲ ಬಂತು 4, 7 2 14 4 18. ಈಗ ಛೇದದಲ್ಲಿ ಸೇಮ್ ಆಯ್ತು. ಈಗ ಅಂಶದಲ್ಲಿ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು. ಮೊದಲು ನಾವು ದೊಡ್ಡದು ಹಚ್ಕೊಳ್ಬೇಕಂತೀವಿಲ್ಲ, ಹಾಗಾದ್ರೆ ಇವೆಲ್ಲವುಗಳಲ್ಲಿ ದೊಡ್ಡದು ಯಾವ್ದತ್ತ? 182 ದೊಡ್ಡದದ. ಹೌದಾ? ಮೊದಲು ಯಾವ್ದು ಹಚ್ಕೊಳ್ತೀವಿ ನಾವು? 182 ಹಚ್ಕೊಳ್ತೀವಿ, ಡಿವೈಡೆಡ್ ಬೈ 234 ಹಚ್ಕೊಳ್ತೀವಿ. 182 ಆದ್ಮೇಲೆ ಯಾವ್ದದ ನೋಡ್ರಿ? 156 ಅದ. ಆಮೇಲೆ ಇದಕ್ಕಿಂತ ಚಿಕ್ಕದು ಯಾವ್ದದ? 130 ಅದ. ಆಮೇಲೆ ಇದಕ್ಕಿಂತ ಚಿಕ್ಕದು ಯಾವ್ದದ? 117 108 ಉಳಿತು. ಹಾಗಾದ್ರೆ ಅದಕ್ಕಿಂತ ಚಿಕ್ಕದು ಯಾವ್ದದ? 117 ಅದ. ಕೊನೆಗೆ ಬರ್ತಕ್ಕಂಥದ್ದು 108. 108 ಅಂದ್ರೆ 6/13, 182 ಅಂದ್ರೆ 7/9. ಈಗ ನೋಡ್ರಿ ಅವ್ರು ಕೇಳ್ತಕ್ಕಂಥ ಕ್ವಶನ್ 4ನೇದು ಕೇಳಿರ್ತಾನೆ, 1ನೇದು 2ನೇದು ಈಗ ಅವರೋಹಣ ಕ್ರಮದಲ್ಲಿ ಬರ್ದಿರ್ತಾನೆ, ಅವರೋಹಣ ಇಳಿಕೆ ಕ್ರಮದಲ್ಲಿ ಬರ್ದ್ವಿ ನೋಡ್ರಿ. ಈಗ 182 ಚಿಕ್ಕದು, ಇದಕ್ಕಿಂತ ಚಿಕ್ಕದು, ಇದಕ್ಕಿಂತ ಚಿಕ್ಕದು, ಕೊನೆ ಚಿಕ್ಕದು. ಈಗ 4ನೇ ಸಂಖ್ಯೆ ಯಾವ್ದು ಬಂತು ನಮಗೆ? 117 ಬಂತು. 117 ಅಂದ್ರೆ ಇದು. ಹಾಗಾದ್ರೆ 117 ಡಿವೈಡೆಡ್ ಬೈ 234 ಅಂತಂದ್ರೆ ಯಾವುದು? 1/2 ಈಸ್ ರೈಟ್ ಆನ್ಸರ್. 1/2 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 1/2 ಇಲ್ಲೂ ಅಲ್ಲ. ಎಸ್, ಇದನ್ನು ದಶಮಾಂಶದಲ್ಲಿ ಹಚ್ಚಿದರೆ 2 1 2, 2ರ ಮಧ್ಯೆಯಲ್ಲಿ 1 ಇಲ್ಲ, ಪಾಯಿಂಟ್ ಕೊಟ್ಟು 1 ಕೊಟ್ಟಿವಿ, 0 ಬಂತು, 2 5 10 ಹೋಯ್ತು. ಹಾಗಾದ್ರೆ ರೈಟ್ ಆನ್ಸರ್ 0.5 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಈ ರೀತಿ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಳಿ. ಇವೆಲ್ಲವುಗಳನ್ನು ನಾವು 5ನೇ ಕ್ಲಾಸ್ 6ನೇ ಕ್ಲಾಸಲ್ಲಿ ಕಲ್ತಿರ್ತೀವಿ ನೋಡ್ರಿ. ಭಿನ್ನ ರಾಶಿಗಳ ಸಂಕಲನ, ಭಿನ್ನ ರಾಶಿಗಳನ್ನ ಆರೋಹಣ ಕ್ರಮದಲ್ಲಿ ಬರೀತಕ್ಕಂಥದ್ದು, ಅವರೋಹಣ ಕ್ರಮದಲ್ಲಿ ಬರೀತಕ್ಕಂಥದ್ದು ಎಲ್ಲವೂ ಗೊತ್ತು. ನಮಗೆ ಬೇಸಿಕ್ ಆಗಿ ತಿಳ್ಕೊಂಡು ಬಂದ್ಮೇಲೆ ಈ ಲೆಕ್ಕಗಳನ್ನ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನಂಬರ್ 7. ವಿಚ್ ಆಫ್ ದಿ ಫಾಲೋಯಿಂಗ್ ಡಯಾಗ್ರಾಮ್ಸ್ ಬೆಸ್ಟ್ ರೀಪ್ರೆಸೆಂಟ್ಸ್ ದಿ ರಿಲೇಶನ್ಶಿಪ್ ಅಮಾಂಗ್ ಶ್ರೀನಿವಾಸ ರಾಮಾನುಜನ್, ನಂಬರ್ ಥಿಯರಿ, ಆರ್ಯಭಟ? ನೋಡ್ರಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಗುಂಪುಗಳಲ್ಲಿ 4 ಚಿತ್ರಗಳಲ್ಲಿ ಇವು 3 ಕರೆಕ್ಟ್ ಆಗಿ ಪ್ರತಿನಿಧಿಸ್ತಕ್ಕಂಥ ಚಿತ್ರ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ 3 ಏನು? ಶ್ರೀನಿವಾಸ ರಾಮಾನುಜನ್, ನಂಬರ್ ಥಿಯರಿ, ಆರ್ಯಭಟ. ನೋಡ್ರಿ, ಇಲ್ಲಿ ನಮಗೊಂದು ಗೊತ್ತು, ಆರ್ಯಭಟ ಒಬ್ಬ ವ್ಯಕ್ತಿ ಮತ್ತು ಶ್ರೀನಿವಾಸ ರಾಮಾನುಜನ್ ಕೂಡ ಒಬ್ಬ ವ್ಯಕ್ತಿ. ಇವ್ರು ಕಂಪ್ಲೀಟ್ ಆಗಿ ಬೇರೆ ಬೇರೆ, ಆರ್ಯಭಟನೇ ಬೇರೆ ಮತ್ತು ಶ್ರೀನಿವಾಸ ರಾಮಾನುಜನೇ ಬೇರೆ. ಬಟ್ ಇವರಿಬ್ರು ಏನು ಅದು ಮೇನು. ಇವರಿಬ್ರು ನಂಬರ್ ಥಿಯರಿ ಬಗ್ಗೆ ಸಂಶೋಧನೆಯನ್ನು ಮಾಡಿರ್ತಕ್ಕಂಥವ್ರು. ಇವರಿಬ್ರು ಮ್ಯಾಥಮೆಟಿಷಿಯನ್, ಗಣಿತಜ್ಞರು. ಇವರು ಸುಪ್ರಸಿದ್ಧ ಗಣಿತಜ್ಞರು.
ಹೌದು ತಾನೆ? ಇವರಿಬ್ರು ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ಬೋದು, ಬಟ್ ಇವ್ರು ಅಧ್ಯಯನ ಮಾಡಿರ್ತಕ್ಕಂಥದ್ದು ನಂಬರ್ ಥಿಯರಿ ಬಗ್ಗೆ. ಮ್ಯಾಥಮೆಟಿಷಿಯನ್, ಇವರಿಬ್ರು ಗಣಿತಜ್ಞರು. ನೋಡ್ರಿ, ಇದು ಗಣಿತ ಆಯ್ತಂತಂದ್ರೆ ಈ ಭಾಗದಲ್ಲಿ ಶ್ರೀನಿವಾಸ ರಾಮಾನುಜನ್ ಬರ್ತಾನೆ, ಈ ಭಾಗದಲ್ಲಿ ಅರ್ಧ ಭಾಗದಲ್ಲಿ ಆರ್ಯಭಟ ಬರ್ತಾನೆ. ಬಟ್ ಆರ್ಯಭಟನೆ ಬೇರೆ ಮತ್ತು ಶ್ರೀನಿವಾಸ್ ರಾಮಾನುಜನ ಬೇರೆ. ಬಟ್ ಇವರಿಬ್ರು ಮ್ಯಾಥಮೆಟಿಷಿಯನ್ನು, ಸಂಖ್ಯಾಶಾಸ್ತ್ರದ ಬಗ್ಗೆ, ನಂಬರ್ ಥಿಯರಿ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು. ನೋಡ್ರಿ, ಇದೊಂದು ನಂಬರ್ ಥಿಯರಿ, ಕಂಪ್ಲೀಟ್ ನಂಬರ್ ಥಿಯರಿ. ಈ ನಂಬರ್ ಥಿಯರಿಯ ಇಷ್ಟು ಭಾಗ ಶ್ರೀನಿವಾಸ ರಾಮಾನುಜನ್ ಸಂಶೋಧನೆ ಮಾಡಿರ್ತಾನೆ, ಈ ನಂಬರ್ ಥಿಯರಿಯ ಇಷ್ಟು ಭಾಗ ಆರ್ಯಭಟ ಸಂಶೋಧನೆ ಮಾಡಿರ್ತಾರೆ. ಉಳಿದಿರ್ತಕ್ಕಂಥ ಈ ಭಾಗನ ಯಾರು ಬೇರೆ ಬೇರೆ ಇನ್ನು ಉಳಿದಿರ್ತಕ್ಕಂಥವ್ರು ಸಂಶೋಧನೆ ಮಾಡಿರ್ತಾರೆ ಅಂತ ಅನ್ಕೊಳ್ಬೇಕು. ಹೌದಾ? ಎಸ್, ನಮಗೆ ಬೇಕಾಗಿದ್ದೇನು, ಆರ್ಯಭಟ ಮತ್ತು ಶ್ರೀನಿವಾಸ ರಾಮಾನುಜನ್ ಇವರಿಬ್ರು ಮ್ಯಾಥಮೆಟಿಷಿಯನ್ನು, ಇವರಿಬ್ರು ಕೂಡ ನಂಬರ್ ಥಿಯರಿ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವ್ದು ಬರುತ್ತೆ, ಈ ರೀತಿಯಾಗಿರ್ತಕ್ಕಂಥ ನಕ್ಷ ಆಯ್ಕೆ ಒಂದಿಲ್ಲದ ಇದು ಸರಿಯಾಗಿರ್ತಕ್ಕಂಥದ್ದಾಗತ್ತೆ. ಇದು ಆಗಲ್ಲ, ಇದು ಬೇರೆ ರೀತಿಯ, ಇದು ಸಂಪೂರ್ಣವಾಗಿ ಒಬ್ಬ ಒಳಗೊಂಡಿರ್ತಕ್ಕಂಥದ್ದು. ನಾನು ಹೇಳ್ತೀನಿ, ಈಗಿಲ್ಲಿ ಇದನ್ನು ನಾವು ರಾಮಾನುಜನ್ ಅಂತ ತೆಗೆದುಕೊಂಡು ಇಟ್ಕೊಳ್ಳಿ. ಕಂಪ್ಲೀಟ್ ರಾಮಾನುಜನ್ನು ಇವ್ರು ಆರ್ಯಭಟದ ಒಳಗಡೆ ಬಂದ್ಬಿಡ್ತಾರೆ. ಯಾಕಂದ್ರೆ ಸಾಧ್ಯನಾ ಒಬ್ಬ ವ್ಯಕ್ತಿ ಒಳಗಡೆ ಇನ್ನೊಬ್ಬ ವ್ಯಕ್ತಿ ಇರೋದು? ಇಲ್ಲ. ಅದಕ್ಕೋಸ್ಕರ ತೆಗೆದು ಬಿಡ್ತೀವಿ. ಇಲ್ಲಿ ಎರಡು ಬೇರೆ ಬೇರೆ, ಇದು ಶ್ರೀನಿವಾಸ ರಾಮಾನುಜನ್ನು, ಇದನ್ನ ನಾವು ಆರ್ಯಭಟ ಅಂತ ಅನ್ಕೊಂಡ್ರೆ ಎರಡು ಸೆಪರೇಟ್ ಅದ. ಬಟ್ ಆರ್ಯಭಟದ ಒಳಗಡೆನೆ ಮ್ಯಾಥಮೆಟಿಷಿಯನ್ ಆಗ್ಬಿಡ್ತಾನ, ಆರ್ಯಭಟದ ಒಳಗಡೆ ಮ್ಯಾಥಮೆಟಿಷಿಯನ್ ಇಲ್ಲ. ಮ್ಯಾಥಮೆಟಿಷಿಯನ್ ಒಳಗಡೆ ಆರ್ಯಭಟ ಸ್ವಲ್ಪ ಭಾಗ ಇರ್ತಾನೆ ಅಷ್ಟೇ. ಹೌದಾ? ಗಣಿತದ ಸ್ವಲ್ಪ ಭಾಗ ಅವನು ಅಧ್ಯಯನ ಮಾಡಿದಾಗ ಗಣಿತ ಸ್ವಲ್ಪ ಭಾಗ ಅವನಲ್ಲಿ ಇರುತ್ತೆ. ಬಟ್ ಗಣಿತನೇ ನಮ್ಮ ಒಂದು ದೇಹದ ಒಳಗಡೆ, ಅಂದ್ರೆ ನಮ್ಮ ಮನಸ್ಸಿನ ಒಳಗಡೆ ತುಂಬಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳ್ತಾ ಇರ್ತಾನಾಗಿ ರಾಮಾನುಜನರಾಗಿರ್ಬೋದು, ಆರ್ಯಭಟರಾಗಿರ್ಬೋದು. ಬಟ್ ಇದೇನಂತ ನೋಡಿ, ಕಂಪ್ಲೀಟ್ ಮೂರು ಬೇರೆ ಬೇರೆ ಅಂತ ಹೇಳುತ್ತೆ. ಇದು ಆರ್ಯಭಟ ಬೇರೆ, ಆಮೇಲೆ ರಾಮಾನುಜನ್ ಬೇರೆ, ನಂಬರ್ ಥಿಯರಿನೇ ಬೇರೆ. ಎಸ್, ಇಲ್ಲ, ಈ ನಂಬರ್ ಥಿಯರಿ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ಶ್ರೀನಿವಾಸ ರಾಮಾನುಜನ್ ಮತ್ತು ಆರ್ಯಭಟ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. ಕಂಪ್ಲೀಟ್ ದಿ ಫಾಲೋಯಿಂಗ್ ಸಿರೀಸ್. ಈ ಒಂದು ಸಿರೀಸ್ ಅನ್ನ ಪೂರ್ತಿ ಮಾಡಿ. ಯಾವುದು? ಇಲ್ಲೇ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಇಲ್ಲಿ ಖಾಲಿ ಸ್ಥಾನ ಕೊಟ್ಟಿದ್ದಾರೆ. AAEC GG KI MM ಇಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಾನ ಕೊಟ್ಟಿದ್ದಾರೆ. ಇಲ್ಲಿ ಬರ್ತಕ್ಕಂಥದ್ದು ಯಾವುದು? ಸಿಂಪಲ್ ಆಗಿ ನೋಡಿ, ಇಲ್ಲಿ ನೋಡಿ ಡಬಲ್ ಆಗಿದೆ. ಇಲ್ಲಿ AA ಡಬಲ್ ಅದ, GG ಡಬಲ್ ಅದ, ಇಲ್ಲಿ MM ಡಬಲ್ ಅದ. ನೆಕ್ಸ್ಟ್ ಯಾವುದು ಡಬಲ್ ಬರುತ್ತೆ? ಎ ನೋಡ್ರಿ, ಎ ಅದ, ಆಮೇಲೆ ಜಿ ಅದ, ಆಮೇಲೆ ಎಂ ಅದ. ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡ್ರಿ, ಇಲ್ಲಿ ಎದಿಂದ ಜಿ ನೋಡ್ರಿ 1 2 3 4 5 6ನೇ ಲೆಟರ್ ರಿಪೀಟ್ ಆಗ್ಯದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿಂದ 1 2 3 4 5 6ನೇ ಲೆಟರ್ ರಿಪೀಟ್ ಆಗ್ಯದ. ಬಂತ ಟೈಮ್. ನೆಕ್ಸ್ಟ್ ಇಲ್ಲಿಂದ 6ನೇ ಲೆಟರ್ 1 2 3 4 5 6. ಹಾಗಾದ್ರೆ ಮುಂದೆ ಬರ್ತಕ್ಕಂಥದ್ದು ಯಾವುದು? ಎಸ್ ಬರಬೇಕು. ಯಾವುದು? ಇದು ಆದ್ಮೇಲೆ ಎಸ್ ಬರಬೇಕು. ಬಟ್ ಅದನ್ನ ಕೇಳಿಲ್ಲ ಅವರು, ಇಲ್ಲಿ ಬರ್ತಕ್ಕಂಥದ್ದು ಕೇಳಿದ್ದಾರೆ ಈಗ. ಹೌದಾ? ಯಾವ್ದಿರ್ಬೋದು ನೋಡಿ. ಎಸ್, ಇ ಸಿ. ಇ ಇಲ್ಲದ, ಸಿ ಇಲ್ಲದ. ಮೊದಲು ಎ ಮತ್ತು ಜಿ ಒಳಗಡೆ ಇ ಸಿ ಬಂದ್ರೆ ಜಿ ದಿಂದ ಒಂದು ಲೆಟರ್ ಬಿಟ್ಟು ಇ, ಎ ದಿಂದ ಒಂದು ಲೆಟರ್ ಬಿಟ್ಟು ಸಿ. ಹೌದು ತಾನೆ? ನೆಕ್ಸ್ಟ್ ಕೆ ಐ ಬಂದದ. ಕೆ ಐ ನೋಡಿ, ಎಮ್ ಒಂದು ಲೆಟರ್ ಬಿಟ್ಟು ಕೆ, ಈ ಕಡೆಯಿಂದ ಒಂದು ಲೆಟರ್ ಬಿಟ್ಟು ಯಾವುದು? ಐ. ಇಲ್ಲಿಂದ ಒಂದು ಲೆಟರ್ ಬಿಟ್ಟು ಎಚ್ ಬಿಟ್ರೆ ಐ. ಈಗ ಅದೇ ರೀತಿ ಎಸ್ ಬಂತ ತಾನೆ. ಹಾಗಾದ್ರೆ ಎಸ್ ಲಿಂದ ಒಂದು ಲೆಟರ್ ಬಿಡಬೇಕು, ಕ್ಯೂ ಬರುತ್ತೆ. ನೆಕ್ಸ್ಟ್ ಇದರಿಂದ ಒಂದು ಲೆಟರ್ ಎನ್ ಬಿಟ್ರೆ ಯಾವ್ದು ಬರುತ್ತೆ? ಓ ಬರುತ್ತೆ. ಹಾಗಾದ್ರೆ ಕ್ಯೂ ಓ ಇಸ್ ರೆಡ್. ಮೊದಲು ಇದನ್ನ ಹಚ್ಕೊಳ್ಬೇಕು, ಕ್ಯೂ. ಯಾಕಂದ್ರೆ ನೋಡ್ರಿ, ಮೊದಲು ಇ ಬಂದದ, ನೋಡ್ರಿ ಮೊದಲು ಇ ಬಂದದ, ಈ ಕಡೆಯಿಂದ ಮೊದಲು ಕೆ ಬಂದದ. ಹೌದು ತಾನೆ? ಅದೇ ರೀತಿಯಾಗಿ ನೆಕ್ಸ್ಟ್ ಎಸ್ ಬಂದಾಗ ಕ್ಯೂ ಓ ಈಸ್ ರೈಟ್ ಆನ್ಸರ್. ಮೊದಲು ಕ್ಯೂ ಹಚ್ಕೊಳ್ಬೇಕು, ಆಮೇಲೆ ಓ ಹಚ್ಕೊಳ್ಬೇಕು. ಕ್ಯೂ ಮತ್ತು ಓ ಖಾಲಿ ಇರತಕ್ಕಂಥ ಸ್ಥಾನದಲ್ಲಿ ಬರ್ತಕ್ಕಂಥ ಅಕ್ಷರಗಳು. ಕ್ಲಿಯರ್ ಐತೆ? ಕ್ಯೂ ಮತ್ತು ಓ. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9. ಪಾಯಿಂಟಿಂಗ್ ಟು ಎ ವುಮೆನ್. ಒಬ್ಬ ವುಮೆನನ್ನ ಕುರಿತು ಹೇಳ್ತಾ ಇದ್ದಾರೆ. ಯಾರು? ಅಂಜು ಸೇಡ್. ಅಂಜು ಹೇಳ್ತಾ ಇದ್ದಾಳೆ. ಒಬ್ಬ ಲೇಡಿನ ಕುರಿತು ಅಂಜು ಅಂತಕ್ಕಂಥಕ್ಕೆ ಒಬ್ಬ ಹುಡುಗಿ ಹೇಳ್ತಾ ಇದ್ದಾಳೆ. ಅವರ ಓನ್ಲಿ ಸಿಸ್ಟರ್, ಅವಳ ಏಕೈಕ ಒಬ್ಬ ತಂಗಿ ಅಥವಾ ಅಕ್ಕ, ಈಸ್ ಮದರ್ ಆಫ್ ಮೈ ಸನ್ಸ್ ಮದರ್, ನನ್ನ ತಾಯಿಯ ತಾಯಿ. ನೋಡ್ರಿ, ಹಾಗಾದ್ರೆ ಹೌ ಇಸ್ ದ ವುಮೆನ್ ರಿಲೇಟೆಡ್ ಟು ಅಂಜು? ಅಂಜುಗೆ ಏನಾಗಬೇಕು ಅಂತ ಕ್ವಶನ್ ಕೇಳಿದ್ರೆ, ಎಸ್,
ಅಂಜು ಒಂದು ಕಡೆ ನಿಂತ್ಕೊಂಡು ಹೇಳ್ತಾ ಇದ್ದಾಳೆ, ಆ ಮಹಿಳೆಯ ಏಕೈಕ ಸಹೋದರಿ, ಅವರ್ ಓನ್ಲಿ ಸಿಸ್ಟರ್ ಈಸ್. ಇಲ್ಲಿ ಮಹಿಳೆ, ಇಲ್ಲಿ ಯಾರು ಮಹಿಳೆ, ರೌಂಡ್ ಆಗ್ತೀನಿ ನಾನು. ಇವಳ ಸಹೋದರಿಗೂ ಕೂಡ ರೌಂಡ್ ಆಗ್ತೀನಿ ನಾನು. ಏಕೈಕ ಸಹೋದರಿ, ಒಬ್ಬಳೇ ಸಹೋದರಿ ಇದ್ದಾಳೆ, ಇಬ್ಬರೇ ಅಕ್ಕ ತಂಗಿರದ ಅಂತ ಅರ್ಥ. ಇಲ್ಲಿ ಮಹಿಳೆ ಈಕಿ, ಹೌದಾ? ಈಕಿ ಯಾರು? ಉಮೆನ್. ಇವಳ ಸಿಸ್ಟರ್ ಈಕಿ, ಹೌದಾ? ನಾನು ಹಿಂಗ ರೌಂಡ್ ಹಾಕಿದ್ರೆ ಸ್ತ್ರೀಯರಂತ ಅರ್ಥ ಮಾಡ್ಕೊಳ್ಬೇಕು, ಚೌಕ ಹಾಕಿದ್ರೆ ಪುರುಷರಂತ ಅರ್ಥ ಮಾಡ್ಕೊಳ್ಬೇಕು. ಈ ತರ ಒಂದೇ ಲೈನ್ ಹಾಕಿದ್ರೆ ಸಹೋದರ ಸೇಮ್ ಜನರೇಷನ್, ಸಹೋದರ ಅಥವಾ ಸಹೋದರಿ, ಅಥವಾ ಇದರಲ್ಲಿ ಎರಡು ಲೈನ್ ಬಂದ್ರೆ ದಂಪತಿಗಳು ಅಂತ ಹಾಕೊಳ್ತೀನಿ. ಕೆಳಗಡೆ ಬಂದ್ರೆ ನೆಕ್ಸ್ಟ್ ಜನರೇಷನ್, ಮೇಲ್ಗಡೆ ಹಾಕಿದ್ರೆ ಇಂದಿನ ಜನರೇಷನ್ ಅಂತ. ಇದೆಲ್ಲ ನಿಮಗೆ ಕೆಲವೊಂದಿಷ್ಟು ಚಿಹ್ನೆಗಳ ಪ್ರಕಾರ ಹೇಳಿದೆ ನಾನು. ಎಸ್, ಹರ್ ಓನ್ಲಿ ಸಿಸ್ಟರ್ ಈಸ್, ಹರ್ ಓನ್ಲಿ ಸಿಸ್ಟರ್ ಈಸ್, ಇವಳ ಏಕೈಕ ತಂಗಿ. ಇವಳು ಯಾರಂತೆ? ಮದರ್ ಆಫ್ ಮೈ ಸನ್ಸ್ ಮದರ್, ನನ್ನ ಮಗನ ತಾಯಿಯ ತಾಯಿ ಅಂತ ಈಕಿ ಯಾರಂತೆ? ನನ್ನ ಮಗನ, ನಾನು ಅಂಜು, ಹೌದಾ? ಅಂಜು ನನ್ನ ಮಗನ, ಹೌದಾ? ಎಸ್, ನನ್ನ ಮಗನ ತಾಯಿಯ ಅಂದ್ರೆ ನಾನೇ ತಾನೆ ತಾಯಿ. ನೋಡ್ರಿ, ತಾಯಿಯ ತಾಯಿ ಯಾರಕ್ಕಿ? ಸಿಸ್ಟರ್, ಆಕಿನೇ ಇವ್ರ ತಾಯಿ, ಅಂಜು ತಾಯಿಗ. ಎಸ್, ಇಲ್ಲಿ ಯಾರು ಬಂದ್ರೀಗ? ಅಂಜು ಬಂದ್ಲು, ಹೌದು ತಾನೆ? ಎಸ್, ಅಂಜು. ಇಲ್ಲಿ ಯಾರು ಬಂದ್ರು? ಮಗ ಬಂದ. ಈಗ ಹೇಳ್ತೀನಿ ನೋಡ್ರಿ, ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಈಗ ಅಂಜು ಅಂತ ಒಬ್ಬ ಲೇಡಿ ಕುರಿತು, ಈ ಉಮೆನನ್ನ ಕುರಿತು ಹೇಳ್ತಾ ಇದ್ದಾಳೆ, ಇವಳ ಏಕೈಕ ಸಹೋದರಿ, ನನ್ನ ಮಗನ ತಾಯಿಯ ತಾಯಿ, ಹೌದು ತಾನೆ? ನನ್ನ ಮಗನ ತಾಯಿಯ ತಾಯಿ ಈಕೆಂತೆ. ಹಾಗಾದ್ರೆ ಈಗ ಅಂಜುಗೆ ಏನಂತಾಳೆ? ಅಂಜುಗೂ ಕೂಡ ತಾಯಿ ಆಗ್ತಾಳ ತಾನೆ ಈಕಿ. ಕರೆಕ್ಟ್ ಆಯ್ತಾ? ಅಂಜುಗೂ ಕೂಡ ಏನಾದ್ಲು? ತಾಯಿ ಆದ್ಲು. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಒಂದು ಚಿತ್ರಣ ಗೊತ್ತಾಯ್ತು. ಇವರಿಬ್ಬರು ಅಕ್ಕ ತಂಗಿಯರು, ಈಕೆಯ ಮಗಳು ಅಂಜು, ಈಕೆಯ ಮಗ ಯಾರೋ ಒಬ್ರು ಇದರಲ್ಲಿ ಎಕ್ಸ್ ಅಂತಕ್ಕಂಥ ವ್ಯಕ್ತಿ. ಈಕೆ ಅಂಜು ಅಂತ ಯಾರನ್ನು ಕುರಿತು ಹೇಳಿದಾಳೆ? ಇಲ್ಲಿರ್ತಕ್ಕಂಥ ಈಕಿನ ಕುರಿತು ಹೇಳಿದಾಳೆ. ಈಕಿ ಏಕೈಕ ಸಹೋದರಿ ಇದ್ದಾಳಲ್ಲ, ಈಕಿಯ ನನ್ನ ಮಗನ ತಾಯಿಯ ತಾಯಿ ಅಂತ ಈಕಿ ಅಂತ ಇಷ್ಟು ಹೇಳಿದಾರೆ ಅದರಲ್ಲಿ. ಎಸ್, ಕ್ವಶನ್ಗೆ ಬರ್ತೀನಿ. ಈಗ ಕ್ವಶನ್ ಏನಂತ ಕೇಳಿದ್ದಾರೆ, ಹೌ ಈಸ್ ವುಮೆನ್ ರಿಲೇಟೆಡ್ ಟು ಅಂಜು? ಅಂಜುಗೆ ಈಕೆ ಏನಾಗಬೇಕು? ಅಂಜುವಿನ ತಾಯಿಯ ಸಹೋದರಿ, ಹೌದು ತಾನೆ? ತಾಯಿಯ ಸಹೋದರಿ, ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಆಗ್ತಾಳೆ, ಹೌದಾ? ಆಯ್ಕೆಯಲ್ಲಿದ್ದಾನೆ ಚಿಕ್ಕಮ್ಮ ಅಥವಾ ಮದರ್ ಅಲ್ಲ, ಆಂಟ್. ಎಸ್, ಆಂಟ್ ಕರೆಕ್ಟ್. ಸಿಸ್ಟರ್ ಅಲ್ಲ, ಡಾಟರ್ ಅಲ್ಲ. ದ ರೈಟ್ ಆನ್ಸರ್ ಚಿಕ್ಕಮ್ಮ ಈಸ್ ರೈಟ್ ಆನ್ಸರ್. ಆಂಟ್ ಅಂತಿದೆಯಲ್ಲ, ದ ರೈಟ್ ಆನ್ಸರ್ ಚಿಕ್ಕಮ್ಮ. ಕನ್ನಡದಲ್ಲಿ ಚಿಕ್ಕಮ್ಮ ಅಂತಿದೆನಾ? ಕನ್ನಡದಲ್ಲಿ ಇಲ್ಲಿದ್ರಲ್ಲಿ ನಾನು ಅದು ಸ್ವಲ್ಪ ಇಂಗ್ಲೀಷಲ್ಲಿ ಹೇಳ್ತೇನೆ, ಯಾಕಂತಂದ್ರೆ ಈ PDF ಅಲ್ಲಿ ಆ ಕನ್ನಡ ಪೇಜ್ ಅನ್ನೇ ತೆಗೆದಾಕ್ಬಿಟ್ಟಿದ್ದಾರೆ. ಎಸ್, ಚಿಕ್ಕಮ್ಮ ಅಥವಾ ಆಂಟ್ ಈಸ್ ರೈಟ್ ಆನ್ಸರ್. ಆಕೆಯ ತಾಯಿಯ ಸಹೋದರಿ ಈ ವುಮೆನ್. ಕ್ಲಿಯರ್? ಎಸ್, ಅರ್ಥ ಆಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಸ್ಟಡಿ ದಿ ಗಿವನ್ ಇನ್ಫಾರ್ಮೇಶನ್ ಕೇರ್ಫುಲಿ ಅಂಡ್ ಆನ್ಸರ್ ದಿ ಕ್ವಶನ್ ಗಿವನ್ ಬಿಲೋ. ಕೆಳಗಡೆ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಓದಿಕೊಂಡು ಕೇಳಿರ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡ್ರಿ ಅಂತ ಕೇಳಿದ್ದಾರೆ. ಎ ಬಾಸ್ಕೆಟ್ ಕಂಟೈನ್ 6 ಬ್ಲೂ, 2 ರೆಡ್, 4 ಗ್ರೀನ್ ಅಂಡ್ 3 ಯೆಲ್ಲೋ ಬಾಲ್ಸ್. ಒಂದು ಬ್ಯಾಗ್ ಅಲ್ಲಿ ಅಥವಾ ಒಂದು ಬಾಸ್ಕೆಟ್ ಅಲ್ಲಿ ಬ್ಲೂ ಬಾಲ್ 6 ಇದಾವೆ, ರೆಡ್ ಬಾಲ್ 2 ಇದಾವೆ, ಗ್ರೀನ್ ಬಾಲ್ 4 ಇದಾವೆ, ಯೆಲ್ಲೋ ಬಾಲ್ 3 ಇದಾವೆ. ಹಾಗಾದ್ರೆ ಆ ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಟೋಟಲ್ ಬಾಲ್ಗಳು ಎಷ್ಟಾದ್ರು ನೋಡ್ರಿ? 6, 4, 10, 12, 3, 15 ಟೋಟಲ್ ಬಾಲ್ಗಳು ಆದವು. ಕ್ಲಿಯರಾ? ಇದು ಕನ್ಫರ್ಮಾ? ಎಸ್, ಈ ಕ್ವಶನ್ ಬರ್ತೀನಿ. ಇಫ್ 4 balls ಆರ್ ಪಿಕ್ಡ್ ಎಟ್ ರ್ಯಾಂಡಮ್, ಯಾದೃಚ್ಛಿಕವಾಗಿ 4 ಬಾಲ್ಗಳನ್ನು ಹೊರ ತೆಗೆದಾಗ, ವಾಟ್ ಈಸ್ ದ ಪ್ರೊಬಬಿಲಿಟಿ ದಟ್ 2 ಆರ್ ರೆಡ್, 2 ಆರ್ ಗ್ರೀನ್? ನೋಡ್ರಿ, 2 ಆರ್ ರೆಡ್ ಮತ್ತು 2 ಆರ್ ಗ್ರೀನ್. 2 ಕೆಂಪು ಮತ್ತು 2 ಹಸಿರು ಬಾಲುಗಳಿರ್ತಕ್ಕಂಥ ಸಂಭವನೀಯತೆ ಎಷ್ಟು? ಎಷ್ಟು ಸಿಂಪಲ್ ಮಾಡ್ಬೋದು ನಾವು ಇದನ್ನ. ಹೇಳಿದ್ದೀನಿ ನಾನು ಅದ್ರ ಬಗ್ಗೆ ಸುಮಾರು ಸರಿ ಇಂಥ ಕ್ವಶನ್, ಪ್ರಾಬಬಿಲಿಟಿ ರಿಲೇಟೆಡ್ ಆಗಿರೋದು ಬಾಲ್ಸ್ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನು ಹೇಳಿದ್ದೀನಿ. ಎಸ್, ಇಲ್ಲಿ ನೋಡ್ರಿ, ಈಗ ನಮಗೆ ಬೇಕಾಗಿರೋದು 2 ರೆಡ್ ಬಾಲ್ಗಳು ಮತ್ತು 2 ಗ್ರೀನ್ ಬಾಲ್ಗಳು. ಹಾಗಾದ್ರೆ ಇಲ್ಲಿ ರೆಡ್ ಬಾಲ್ಗಳು ಎಷ್ಟಿದಾವೆ? 2 ಇದಾವೆ. ಗ್ರೀನ್ ಬಾಲ್ಗಳು ಎಷ್ಟಿದಾವೆ? 4 ಇದಾವೆ.
ಈ ಎರಡು ರೆಡ್ ಬಾಲ್ಗಳಲ್ಲಿ ಎರಡು ರೆಡ್ ಬಾಲ್ಗಳನ್ನು ಆಯ್ಕೆ ಮಾಡಿಕೊಳ್ತೀವಿ ಅಂದಾಗ ನೋಡಿ, ಎರಡು ರೆಡ್ ಬಾಲ್ಗಳಲ್ಲಿ ಎರಡು ರೆಡ್ ಬಾಲ್ಗಳನ್ನು ಆಯ್ಕೆ ಮಾಡ್ತೀವಿ. 2C2 ಎರಡರಲ್ಲಿ ಎರಡನ್ನು ಆಯ್ಕೆ ಮಾಡ್ಕೊಳ್ತೀವಿ ಇಂಟು. ನೆಕ್ಸ್ಟ್ ಗ್ರೀನಿಗೆ ಬರ್ತೀನಿ. ಗ್ರೀನ್ ಎಷ್ಟು ಅದಾವ? 4 ಬಾಲ್. 4 ಬಾಲ್ಗಳಲ್ಲಿ ಎರಡು ಬಾಲ್ಗಳನ್ನ ಆಯ್ಕೆ ಮಾಡ್ತೀವಿ. 4C2 ಇದು ಸಂಭವನೀಯತೆ. ಇದು ನಾವು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಎರಡು ಬಾಲ್ಗಳಲ್ಲಿ ಎರಡು ಬಾಲ್ ರೆಡ್ ಬಾಲ್ ಬರ್ತವೆ, 4 ಬಾಲ್ಗಳಲ್ಲಿ ಎರಡು ಬಾಲ್ ಗ್ರೀನ್. ನೆಕ್ಸ್ಟ್ ಯಾವ ಕೇಳಿಲ್ಲ, ಯೆಲ್ಲೋ ಬಾಲ್ ಕೇಳಿಲ್ಲ ಮತ್ತು ಬ್ಲೂ ಬಾಲ್ ಕೇಳಿಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಕೆಳಗಡೆ ಟೋಟಲ್ ಪಾಸಿಬಿಲಿಟಿ ಹಚ್ಕೊಳ್ಬೇಕು. ಟೋಟಲ್ ಪಾಸಿಬಿಲಿಟಿ ಅಂದ್ರೆ ಒಟ್ಟು ಎಷ್ಟು ಬಾಲ್ಗಳಿದಾವೆ, ಅದರಲ್ಲಿ ಒಟ್ಟು ಎಷ್ಟು ಬಾಲ್ಗಳನ್ನು ಆಯ್ಕೆ ಮಾಡಿಕೊಳ್ತೀವಿ. ಒಟ್ಟು ಎಷ್ಟು ಬಾಲ್ಗಳು? 15 ಬಾಲ್ಗಳಿದಾವೆ, 15 ಹಚ್ಕೊಳ್ಬೇಕು. ಸಿ, ಈ 15 ಬಾಲ್ಗಳಲ್ಲಿ ಎಷ್ಟು ಬಾಲ್ಗಳನ್ನು ಆಯ್ಕೆ ಮಾಡಿಕೊಳ್ತೀವಿ? 4 ಬಾಲ್ಗಳನ್ನು ಆಯ್ಕೆ. ಒಟ್ಟು ಪಾಸಿಬಿಲಿಟಿ, ಟೋಟಲ್ ಪಾಸಿಬಿಲಿಟಿ 15 ಬಾಲ್ಗಳಲ್ಲಿ 4 ಬಾಲನ್ನು ಆಯ್ಕೆ ಮಾಡಿಕೊಳ್ತೀವಿ. ಕ್ಲಿಯರ್ ಇದು? ಎಸ್. ಈಗ ಇದನ್ನೇ ಬಿಡಿಸ್ಬೇಕ್ರಿ. 2C2 ಅಂದ್ರೆ ಎಷ್ಟು ನೋಡ್ರಿ? 2C2 ಯಾವಾಗಲೂ 2C ಅದೇ ಸಂಖ್ಯೆ ಬಂತಂದ್ರೆ ಅದರ ವ್ಯಾಲ್ಯೂ ಒಂದಿರುತ್ತಂತ ಅರ್ಥ. ಹೆಂಗ ನೋಡ್ರಿ? 2C2 2 ಅನ್ನ ಈಗ 2 ಬರತನಕ ನಾವು ಗುಣಾಕಾರ ಮಾಡ್ತೀವಿ. 2 × 1 ಮುಗಿತಾ? ಕೆಳಗಡೆ ಇಲ್ಲಿ 2 ಫ್ಯಾಕ್ಟರ್ ಅಂದ್ರೆ 2 × 1 ನೋಡ್ರಿ. ಒಂದೇ 1 2 ಒಂದಲೇ ಒಂದಕ್ಕೊಂದು ಗುಣಾಕಾರ ನೋಡಿ ಒಂದೇ ಬರುತ್ತೆ. ಅದ್ರ ಸಲುವಾಗಿ 2C1 4C4 3C2 ಇಲ್ಲಿ ಯಾವ ಸಂಖ್ಯೆ ಇರ್ತಿಲ್ಲ ಅದ ಬಂದ್ರೆ ಅದರ ವ್ಯಾಲ್ಯೂ ಎಷ್ಟಿರುತ್ತೆ? ಒಂದೇ ಇರುತ್ತೆ ಅಂತ ಅರ್ಥ. ಮುಗಿತಾ ಇದು? ನೆಕ್ಸ್ಟ್ ಇಂಟು 4C2 ಅಂತಂದ್ರೆ ಈ 4ಅನ್ನ ಎರಡೇ ಸಂಖ್ಯೆ ಬರೋರಿಗೆ ಅಂದ್ರೆ 4 × 3 ಮುಗೀತು. ಎರಡೇ ಸಂಖ್ಯೆ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ 2 × 1 2 ಒಂದಲೇ 2 ಎರಡಲ್ಲೇ 4 ಆಯ್ತು. 2 3 ಎಷ್ಟು? 6 ಇಲ್ಲಿ ಬಂತು. ಮುಗಿತಾ? ಮೇಲಿದು ಮುಗೀತು ನಮಗೀಗ. ಎಸ್, ಕೆಳಗಲ್ದಕ್ಕೆ ಬರ್ತೀನಿ ಈಗ. 15C4 ಅಂತಿದೆ, 15C4. ಈ 15 4 ಸಂಖ್ಯೆಗಳವರೆಗೆ ನಾವು ಗುಣಾಕಾರ ಮಾಡಬೇಕು. ಯಾವಂಗೆ? 15 × 14 × 13 × 12 4 ಅಥವಾ 1 2 3 4. ಯಾಕೆ ಇಲ್ಲಿ 4 ಅದಲ್ಲ? ಈ 4 ಸಂಖ್ಯೆಗಳು ಬರಬೇಕು. ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ 4 × 3 × 2 × 1. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, 4 3 ಎಷ್ಟು? 12. ಇಲ್ಲಿ 12 ಐತಿ. ಹಾಗಾದ್ರೆ 4 3 12 ಕ್ಯಾನ್ಸಲ್, ಈ 12 ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ 2 ಇದೆಲ್ಲ, 2ಕ್ಕೆ 7ಕ್ಕೆ 17ಕ್ಕೆ ಮಾಡಕ್ಕೆ ಬರ್ತದೆ. 14ಕ್ಕೆ 2 ಒಂದಲ್ಲ 2 2 7 14. ಕ್ಲಿಯರ್ ಆಗಿ ಹೋಯ್ತು ಇದು ಕೂಡ? ಎಸ್. ಈಗ ಇಲ್ಲಿ 1 ಬಿಟ್ಬಿಟ್ರೆ ಯಾವುದಾದ್ರೂ ಗುಣಾಕಾರ ಮಾಡಲಿಕ್ಕೆ ಬರ್ತದೆ. 17 7 15 7 105 × 13. ಇವೆರಡು ಗುಣಾಕಾರ ಉಳಿದಿರ್ತಕ್ಕ 13 ತಾನೆ. 15 7 105 13ಕ್ಕೆ 13 13 5 65ಕ್ಕೆ 5 ಕೈಲ ಬಂತು 6 13 0 1 6 13 1 13 1365 ಇದ್ರ ವ್ಯಾಲ್ಯೂ ಬಂತಲ್ಲ. ಎಸ್, 1365 ಬಂತು. ಎಸ್, ಮುಗಿತಾ? ಎಸ್, ಇಷ್ಟ ಹಚ್ಬಿಟ್ರೆ ಮುಗಿದೋಯ್ತು. ಅಥವಾ ಇದೇನು ಕ್ಯಾನ್ಸಲ್ ಮಾಡಲಿಕ್ಕೆ ಬರ್ತಾನ ಬಂದ್ರೆ ಮಾಡ್ಬೇಕು. ಎಸ್, ಇದು 3 ಮಗ್ಗೆಯಲ್ಲಿ ಹೋಗುತ್ತೆ. ಇದು ಹೋಗುತ್ತೆ ನೋಡ್ರಿ 3 ಮಗ್ಗೆಯಲ್ಲಿ. 3 1 4 6 4 10 10 5 15 3 ಮಗ್ಗೆಯಲ್ಲಿ 15 ಐತೆ ಅಂದ್ರೆ ಇದು 3 ಮಗ್ಗೆಯಲ್ಲಿ ಹೋಗುತ್ತೆ. ಎಸ್, ನೋಡ್ರಿ 3 2 6. ನೆಕ್ಸ್ಟ್ ಇದು 3 4 12 1 ಉಳಿತೆ 16 ಆಗುತ್ತೆ. 3 5 15 ಮತ್ತೆ ಇಲ್ಲಿ 1 ಉಳಿತೆ 15 ಆಗುತ್ತೆ. 3 5 15. ಕ್ಲಿಯರ್ ಆಗಿ ಹೋಯ್ತು. 2 1 2 ಡಿವೈಡೆಡ್ ಬೈ 455 ಆಯ್ಕೆಯಲ್ಲಿದೆನಾ? ಇಷ್ಟು ವಿಧಗಳಲ್ಲಿ ನಾವು 2 ರೆಡ್ ಬಾಲು 2 ಗ್ರೀನ್ ಬಾಲ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇದನ್ನ 2 ಡಿವೈಡೆಡ್ ಬೈ 455. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಸಿಂಪಲ್ ಇದೆ ಇದು. ಎಲ್ಲ ಸಿಂಪಲ್ ಇರ್ತಕ್ಕಂಥ ಲೆಕ್ಕಗಳು. ಇವುಗಳನ್ನ ಬಿಡಿಸ್ತಕ್ಕಂಥ ಗೊತ್ತಾಗಬೇಕಷ್ಟು ನಮಗೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 11. x - y - z = 7, xyz = 6 ಹಾಗೂ x² + y² + z² = 85 ಆಗಿದ್ದರೆ 1/y 1/z + 1/z - 1/6 x = ಎಷ್ಟು? 6 ಅಲ್ಲ, x = ಎಷ್ಟು? ಎಸ್, ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಹೆಂಗ ಇದು? ಯಾವ ರೀತಿ ಬರುತ್ತೆ? x - y - z = 7 ಹೆಂಗ? xyz = 6 ಹೆಂಗೆ? ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಬೇಕು? ತುಂಬ ಸ್ವಲ್ಪ ತಲೆ ಓಡಿಸ್ತಕ್ಕಂಥ ಕೆಲಸ. ಇದನ್ನು ಒಂದು ಸೂತ್ರದ ಸಹಾಯದಿಂದ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, 1/x + 1/z 1/x ಅಂತಿದೆ. ಇವು 3 ಲಸ ತೆಗೆದ್ರೆ ಎಷ್ಟಾಗುತ್ತೆ? ಇನ್ನು ಕೂಡಿಸ್ತೀನಿ ನಾನು ಈಗ ನಿಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ.
ಎಕ್ಸ್ ವೈ ಝೆಡ್ ಮೂರು ಗುಣಾಕಾರ ಮಾಡಿದ್ರೆ ಇದ್ರ ಲಸ ಏನಾಗುತ್ತೆ ಎಕ್ಸ್ ವೈ ಝೆಡ್ ಆಗುತ್ತೆ. ಇದ್ರ ಲಸ ಈ ಮೂರದ ಲಸ ಎಕ್ಸ್ ವೈ ಝೆಡ್ ಆಗುತ್ತೆ. ಈಗ ಇಲ್ಲಿ ವಾಯ್ ಇದೆ, ಹಾಗಾದ್ರೆ ವಾಯ್ ಬಿಟ್ರೆ ಉಳಿದಿರ್ತಕ್ಕಂಥವು ಯಾವುದು ಎಕ್ಸ್ ಝೆಡ್, ಇದಕ್ಕೆ ಗುಣಾಕಾರ ಆಗುತ್ತೆ ಎಕ್ಸ್ ಝೆಡ್. ಇಲ್ಲಿ ಜೆಡ್ ಬಿಟ್ರೆ ಉಳಿದಿರ್ತಕ್ಕಂಥದ್ದು ಎಕ್ಸ್ ವೈ, ಇಲ್ಲಿ ಎಕ್ಸ್ ಬಿಟ್ರೆ ಉಳಿದಿರ್ತಕ್ಕಂಥದ್ದು ವೈ ಝೆಡ್. ಗುಣಾಕಾರ ಮಾಡಿದ್ರೆ ಒಂದಕ್ಕೆ ಎಕ್ಸ್ ಝೆಡ್ ಇಂಟು 1 ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ ಇಂಟು 1 ಎಕ್ಸ್ ವೈ ಮೈನಸ್ ವೈ ಝೆಡ್ ಇಂಟು 1 ವೈ ಝೆಡ್. ಹೌದಾ, ಇಷ್ಟು ಬಂತ ನಮಗೆ. ಎಸ್ ಡಿವೈಡೆಡ್ ಬೈ ಎಕ್ಸ್ ವೈ ಝೆಡ್ ಬಂತು. ಈಗಿಲ್ಲ ನಮಗೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಗೊತ್ತದ ನಮಗೆ. ಈಗ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 6 ಕೆಳಗಡೆ 6 ಹಚ್ಕೊಂಡ್ಬಿಟ್ರೆ ಬರ್ತದೆ ನಮಗೆ. ಬಟ್ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ವೈ ಮೈನಸ್ ವೈ ಝೆಡ್ ಗೊತ್ತಿಲ್ಲ. ಎಸ್ ಅದನ್ನ ಹೆಂಗೆ ಕಂಡುಹಿಡ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಇದೆ, ಎ ಮೈನಸ್ ಬಿ ಮೈನಸ್ ಸಿ. ಈ ಒಂದು ಫಾರ್ಮುಲಾದಿಂದ ನಾವು ಈಸಿ ಕಂಡುಹಿಡ್ಕೊಳ್ಬೋದು. ಎ ಮೈನಸ್ ಬಿ ಮೈನಸ್ ಸಿ ಹೋಲ್ ಸ್ಕ್ವಯರ್. ಎ ಮೈನಸ್ ಬಿ ಮೈನಸ್ ಸಿ ಮೈನಸ್ ಹೋಲ್ ಸ್ಕ್ವೇರ್ ಸೂತ್ರ ಏನಾಗುತ್ತೆ ಅಂತ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಸಾರಿ ಮೈನಸ್ 2ab ಪ್ಲಸ್ 2bc ಮತ್ತು ಮೈನಸ್ 2ac ಅಂತಕ್ಕಂಥದ್ದು ಇದ್ರ ಫಾರ್ಮುಲಾ ಆಗುತ್ತೆ. ಇದೇ ಮಾಡಲ್ ಅಲ್ಲಿ ನಾವೀಗ ಇದನ್ನು ತೆಗೆದುಕೊಳ್ಬೇಕು, ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್. ನೋಡ್ರಿ ಇಲ್ಲಿ ಹಚ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗತ್ತಿದೆ ಲೆಕ್ಕ. ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಇಲ್ಲೇ ತಾನಿದು ಎಸ್ ಹೋಲ್ ಸ್ಕ್ವಯರ್. ಹೌದಾ, ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿದೆ ನಾನು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಪ್ಲಸ್ ಝೆಡ್ ಸ್ಕ್ವಯರ್. ನೆಕ್ಸ್ಟು ಮೈನಸ್ 2ab ಮೈನಸ್ 2ab ಪ್ಲಸ್ 2bc ಮೈನಸ್ 2ac. ಇದು ಫಾರ್ಮುಲಾ ಯಾವುದು ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ದು. ಕ್ಲಿಯರ್ ಆಗಿ ಗೊತ್ತಾಯ್ತು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ 2ab ಮೈನಸ್ 2bc ಪ್ಲಸ್ 2bc ಮೈನಸ್ 2ac. ಈಗ ಅವುಗಳ ವ್ಯಾಲ್ಯೂ ಇರ್ತ ಜಾಗದಲ್ಲಿ ಹಾಕೊಂಡ್ಬಿಡ್ಬೇಕು. ಈಗ ಇಲ್ಲ ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಸ್ಕ್ವೇರ್ಸ್ ಗೊತ್ತು ನಮಗೆ. ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ವ್ಯಾಲ್ಯೂ ಎಷ್ಟು 7. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವ್ಯಾಲ್ಯೂ ಗೊತ್ತು 85 ಬಂತಲ್ಲಿಲ್ಲೇ ನೋಡ್ರಿ. ಎಕ್ಸ್ ಮೈನಸ್ ವೈ ಮೈನಸ್ ಝೆಡ್ ಎಷ್ಟು 7 ತಾನೆ. ಹಾಗಾದ್ರೆ 7 ಸ್ಕ್ವಯರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಎಷ್ಟು 85. ಹೌದಾ, ಅಲ್ಲೇ ಇದೆ ಮೈನಸ್. ಇವು ಮೂರಲ್ಲಿ ಕಾಮನ್ ಯಾವ್ದಾಯ್ತು ನೋಡ್ರಿ, 2 ಕಾಮನ್ ಅದ. ಇಲ್ಲಿ 2 ಕಾಮನ್, ಇಲ್ಲಿ 2 ಕಾಮನ್, ಇಲ್ಲಿ 2 ಕಾಮನ್, 2 ಹೊರಗಡೆ ತೆಗೆದ್ಬಿಡ್ರಿ. ಉಳಿದಿರ್ತಕ್ಕಂಥ ನೋಡ್ರಿ. ಈಗ ಇಲ್ಲಿ ಮೈನಸ್ ಅದ, ಇಲ್ಲಿ ಏನದ ಮೈನಸ್ ಅದ. ಹಾಗಾದ್ರೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಪ್ಲಸ್ ab. ಈಗ ಇಲ್ಲಿ ಪ್ಲಸ್ ಬರ್ಬೇಕಂತಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ತೆಗೆದ್ರೆ ಉಳಿದಿರ್ತಕ್ಕಂಥದ್ದು bc. ಈಗ ಇಲ್ಲಿ ಮೈನಸ್ ಅದ, ಮೈನಸ್ಗೆ ಯಾವುದರಿಂದ ಗುಣಾಕಾರ ಮೈನಸ್ ಬರುತ್ತೆ, ಮೈನಸ್ಗೆ ಪ್ಲಸ್ ದಿಂದ ಗುಣಾಕಾರ ಮಾಡಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ac ಉಳಿದಿರ್ತಕ್ಕಂಥದ್ದು ac. ಮುಗಿತಾ ಎಷ್ಟಿದು ಕ್ಲಿಯರ್ ಆಗಿ ಅರ್ಥ ಆಯ್ತದ. ಎಸ್ ಈಗ ನೋಡ್ರಿ ನಮಗೆ ಬೇಕಾಗಿರೋದು ಇದ್ರ ವ್ಯಾಲ್ಯೂ ಇಲ್ಲಿದೆ ಇದು. ಈಗ ಈಸ್ ಈಕ್ವಲ್ ಟು ಈ ಕಡೆ ಇರ್ತಕ್ಕ ಬೇಕಾದ್ರೆ ಕಂಪ್ಲೀಟ್ ಆಗಿ ಈ ಕಡೆ ಹಚ್ಕೊಳ್ತೀನಿ ನಾನು. ಇದನ್ನ ಹೊರಗಡೆ ಒಯ್ತೀನಿ. 85ಕ್ಕೆ 85 ಕಂಪ್ಲೀಟ್ ಇದು ಹೆಂಗಿದೆ ಹಂಗೆ ಹಚ್ಕೊಳ್ತೀನಿ ನಾನು. ಮೈನಸ್ 2 ಇಂಟು ಬ್ರಾಕೆಟ್ ab ಏನು ಪ್ಲಸ್ ಇಲ್ಲಾಂದ್ರೆ ನಡೆಯುತ್ತೆ. ಹೌದಾ, ಮೈನಸ್ ಇದ್ರೆ ಹಚ್ಕೊಳ್ಬೇಕು. ಮೈನಸ್ bc ಪ್ಲಸ್ ac ಈಸ್ ಈಕ್ವಲ್ ಟು. ಈಗ ನೋಡ್ರಿ ಈ 49ನ ಕಂಪ್ಲೀಟ್ ಈ ಕಡೆ ತಂದು ಹಚ್ಚಿಬಿಡ್ತೀನಿ. 7 ಎಷ್ಟಾಗುತ್ತೆ 49 ಹೋಯ್ತಾ. ಅದು ನೋಡಿ ಏನು ಚೇಂಜಸ್ ಇಲ್ಲ. ಈ ಕಡೆ ಪಾರ್ಟ್ ಆ ಕಡೆ ಪಾರ್ಟ್ ಈ ಕಡೆ ಇಷ್ಟೇನೆ ಅಷ್ಟೇ. ನಾನು ಅದರಲ್ಲಿ ಒಂದು ಪಾರ್ಟನ್ನು ಮಾತ್ರ ತಂದಿಲ್ಲ, ನಾನು ಕಂಪ್ಲೀಟ್ ಒಯ್ದು ಆ ಕಡೆ ಇಚ್ಚಿದ್ದೀನಿ. ಎಸ್ ಈಗ ನೋಡ್ರಿ, ಈಗ ಈ 85ನ್ನ ಈ ಕಡೆ ಒಯ್ತೀನಿ. ಈಗ ಪ್ಲಸ್ 82 ಆ ಕಡೆ ಮೈನಸ್ 85 ಆಗುತ್ತೆ. ಈಗ ಇಲ್ಲ ಮೈನಸ್ 2ಗೆ ಮೈನಸ್ 2 ಇಸ್ ಈಕ್ವಲ್ ಟು ab ಮೈನಸ್ bc ಪ್ಲಸ್ ac ಈಸ್ ಈಕ್ವಲ್ ಟು 49. ಈ ಪ್ಲಸ್ 85 ಈ ಕಡೆ ಬಂದ್ರೆ ಮೈನಸ್ 85 ಆಯ್ತಾ. ಎಸ್ ಈಗ ಮೈನಸ್ 2 ಕೂಡ ಆ ಕಡೆ ಹೋಯ್ತೀನಿ. ಹೌದಾ, ಮೈನಸ್ 2 ಆ ಕಡೆ ಹೋದಾಗ ಏನಾಗುತ್ತೆ, ಇಲ್ಲಿ ಗುಣಾಕಾರ ಇರುತ್ತೆ, ಆ ಕಡೆ ಹೋದ್ರೆ ಭಾಗಾಕಾರ ಆಗುತ್ತೆ. ನೋಡ್ರಿ ಹೆಂಗಾಗುತ್ತೆ, ಇಲ್ಲೇ ab ಮೈನಸ್ bc. ಹೌದಾ, ನಾನು ಸಾರಿ
ಎಲ್ಲ ಬಿ ಸಿ ಅಂತ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವೆಲ್ಲ ಎ ಬಿ ಎಲ್ಲ ಎಕ್ಸ್, ಎ ಇದ್ದಲ್ಲಿ ಎಕ್ಸ್, ಬಿ ಇದ್ದಲ್ಲಿ ವಾಯ್, ಸಿ ಇದ್ದಲ್ಲಿ ಜೆಡ್ ಅಂತ ಅನ್ಕೊಳ್ರಿ. ನಾನು ಅದೇ ಥರ ಕಂಟಿನ್ಯೂ ಮಾಡಿಬಿಟ್ಟಿದ್ದೀನಿ. ಈ ಫಾರ್ಮುಲಾ ಪ್ರಕಾರ ಇಲ್ಲಿ ಹಚ್ಕೊಂಡ್ಬಿಟ್ಟಿದ್ದೀನಿ, ಇದನ್ನ ಮಾತ್ರ ಇದ್ರ ಪ್ರಕಾರ ಇಲ್ಲಿ ಹಚ್ಕೊಂಡಿದ್ದೀನಿ. ಅದೇ ಲಾಸ್ಟ್ ಫೈನಲ್ ಹಚ್ತೀನಿ. ಎ ಇದ್ದಲ್ಲಿ ಎಕ್ಸು, ಬಿ ಇದ್ದಲ್ಲಿ ವಾಯ್, ಸಿ ಇದ್ದಲ್ಲಿ ಜೆಡ್. ಈಗ ನೋಡ್ರಿ, ನೆಕ್ಸ್ಟು ಎ ಸಿ ಪ್ಲಸ್ ಎ ಸಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 49ಲ್ಲಿ 85 ಕಳಿಬೇಕು. ಇವಾಗ 45 85 ಹೋಗುತ್ತೇನು? ಹೋಗಲ್ಲ. 85ರಲ್ಲಿ 49 ಕಳಿಬೇಕು, ದೊಡ್ಡ ಅಂಕಿ ಚಿಹ್ನೆ ಹಚ್ಕೊಳ್ಬೇಕು. 5ರಲ್ಲಿ 9 ಹೋಗಲ್ಲ, 15ರಲ್ಲಿ 9 ಹೋದರೆ 6 ಕೈಲ ಬಂತು 1, 8ರಲ್ಲಿ 5 ಹೋದರೆ 3, ದೊಡ್ಡ ಅಂಕಿ ಚಿಹ್ನೆ -36 ಆಯಿತು. ಇಲ್ಲಿ -2 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಾಕಾರ -2 ಆಯಿತು. ಈ ಮೈನಸ್ ಕ್ಯಾನ್ಸಲ್, ಈ ಮೈನಸ್ ಕ್ಯಾನ್ಸಲ್, 2 1 2 18 ನೋಡ್ರಿ. ಈಗ ಎ ಬಿ ಮೈನಸ್ ಬಿ ಸಿ ಪ್ಲಸ್ ಸಿ ಎ ಸಿ ಇಸ್ ಈಕ್ವಲ್ ಟು 18. ಇದು ನಾನು ಹಿಂಗೆ ಹಚ್ಕೊಳ್ತೀನಿ, ಇಲ್ಲಿ ಹಚ್ಕೊಳ್ಳಿ ಮಾಡ್ತೀನಿ ಅಂತಿದ್ದಿಲ್ಲ. ಎಸ್ ಎ ಬಿ ಅಂತಂದ್ರೆ ಏನು? ಎಕ್ಸ್ ವೈ ಮೈನಸ್ ವೈ ಜೆಡ್ ಪ್ಲಸ್ ಎ ಸಿ ಅಂದರೆ ಎಕ್ಸ್ ಜೆಡ್ ಇಸ್ ಈಕ್ವಲ್ ಟು ಎಷ್ಟು? 18 ನೋಡ್ರಿ. ಹಾಂ ಎಸ್, ಈಗ ಸಿಕ್ತು ನೋಡ್ರಿ ನಮಗೆ. ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ ಐತೆ, ಇಲ್ಲೇ ಐತೆ ಎಕ್ಸ್ ವೈ, ಮೈನಸ್ ವೈ ಜೆಡ್ ಐತೆ, ಪ್ಲಸ್ ಎಕ್ಸ್ ಜೆಡ್ ಐತೆ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಸಿಕ್ತೆ ನಮಗೆ 18 ಮುಗಿದು ಹೋಯ್ತು. ಕ್ಲಿಯರ್ ಆಗಿ ಗೊತ್ತಾಯ್ತಾಗ ಎಕ್ಸ್ ವೈ ಇಲ್ಲಿ ಪ್ಲಸ್ ಎಕ್ಸ್ ವೈ ಅದ, ಇಲ್ಲಿ ಮೈನಸ್ ವೈ ಜೆಡ್, ಇಲ್ಲಿಗ ಮೈನಸ್ ವೈ ಜೆಡ್ ಐತಿ ಇಲ್ಲಿ ಕೂಡ. ಆಮೇಲೆ ಎಕ್ಸ್ ಜೆಡ್ ಇಲ್ಲಿ ಕೂಡ ಎಕ್ಸ್ ಜೆಡ್ ಐತಾ. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟಿದೆ? 18 ಡಿವೈಡೆಡ್ ಇದ್ರ ವ್ಯಾಲ್ಯೂ ಎಷ್ಟದ? ಎಕ್ಸ್ ವೈ ಜೆಡ್ 6. ಇವಾಗ ಯಾರು ಗುಣಕ್ಕೆ ಎಷ್ಟು ಚಿಕ್ಕ ಮಕ್ಕಳು ಅದ್ರ ಮಾಡ್ತಾರೆ, 6 1 6 3. ಹಾಗಾದ್ರೆ ದ ರೈಟ್ ಆನ್ಸರ್ 3. ಎಷ್ಟು ಸಿಂಪಲ್ ಮಾಡ್ಬೋದು ನೋಡ್ರಿ. ಈ ಫಾರ್ಮುಲಾ ಬಿಡಿಸೋದು ಅಷ್ಟೇ ಲೇಟ್ ನಿಮಗೆ, ಆದರೆ ಇದನ್ನು ಬಿಡಿಸಿರಿ ಇದು ಬರ್ತಂಬೋದು ನಮಗೆ ಗೊತ್ತಿರಬೇಕು. ಹೌದಾ? ಅಂದಾಗ ಮಾತ್ರ ಇಲ್ಲಿ ಕರೆಕ್ಟಾಗಿ ನಮಗೆ ಹೊಂದಾಣಿಕೆ ಆಗುತ್ತೆ. ಕ್ಲಿಯರ್? ಎಸ್, ಅರ್ಥ ಆಯ್ತು? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 12. ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬದಲಿಗೆ ಏನು ಬರಬೇಕು? ನೋಡ್ರಿ, ಇಲ್ಲ ನಂಬರ್ ಸೀರೀಸ್ ಕೊಡ್ರಿ. 143 195 223 399 ಸಂಖ್ಯಾ ಸರಣಿಗಳನ್ನ ಯಾವ ರೀತಿ ಆದರೂ ಕೊಡಬಹುದು, ಬಟ್ ಅಲ್ಲೊಂದು ಕ್ರಮಾನುಗತೆ ಮೇಂಟೈನ್ ಮಾಡಿರ್ಬೇಕಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ನಾನೊಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡ್ತೀನಿ, ಬೇರೆ ವಿಧಾನ ನೋಡ್ತೀನಿ. ಡಿಫ್ರೆನ್ಸ್ ವ್ಯತ್ಯಾಸ, ಇಲ್ಲಿ ವ್ಯತ್ಯಾಸ ಎಷ್ಟದ ನೋಡ್ಕೊಳ್ತೀನಿ. ಆಮೇಲೆ ಇಲ್ಲಿಂದ ಕೊನೆಯ ಸಂಖ್ಯೆಗೆ ವ್ಯತ್ಯಾಸ ಎಷ್ಟದ ನೋಡ್ಕೊಳ್ತೀನಿ. ಎಷ್ಟದ ನೋಡ್ರಿ, 5ರಲ್ಲಿ 3 ಹೋದ್ರೆ 2, 9ರಲ್ಲಿ 4 ಹೋದ್ರೆ 5, 52 ಡಿಫ್ರೆನ್ಸ್ ಬಂತು ಇಲ್ಲಿಂದ ಇಲ್ಲಿಗೆ. ಹೌದಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಕೊನೆ ಲಾಸ್ಟ್ ಎಷ್ಟಾಗುತ್ತೆ ನೋಡ್ರಿ, 9ರಲ್ಲಿ 3 ಹೋದ್ರೆ 6, 9ರಲ್ಲಿ 2 ಹೋದ್ರೆ 7, 76 ಬಂತು. ಈಗ ಇಲ್ಲಿಂದ ಇಲ್ಲಿ ಕೊನೆಯ ಸಂಖ್ಯೆಗೆ 76 ಬಂತು. ಹಾಗಾದ್ರೆ ಇನ್ನು ಡಿಫ್ರೆನ್ಸ್ ಎಷ್ಟೆಷ್ಟಿದೆ ನೋಡ್ರಿ, ಇಲ್ಲಿಂದ ಇಲ್ಲಿಗೆ 1, ಇಲ್ಲಿಂದ ಇಲ್ಲಿಗೆ 2. ಈಗ ನಮಗೆ ಸಿಕ್ಕಿರೋದು ಇಲ್ಲಿ 3ನೇದು ಸಿಕ್ಕದ ನಮಗೆ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಿಕ್ಕದ. ಇಲ್ಲಿಗೆ 52 ಅದ, 52 ಇಲ್ಲಿಗೆ. ನೆಕ್ಸ್ಟ್ ಇಲ್ಲೊಂದು ಸಂಖ್ಯೆ, 2 ಸಂಖ್ಯೆ ಗೊತ್ತಾಗಬೇಕು ನಮಗೀಗ. ಈಗ ಇಲ್ಲಿ ಕೊನೆಯ ಸಂಖ್ಯೆ 76 ಅದ. ಹೌದಾ? ಎಸ್, ಈಗ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಾಯ್ತು? ಈಗ 52 ಒಂದು 76 ಡಿಫ್ರೆನ್ಸ್ ಎಷ್ಟಾಯ್ತು? 6ರಲ್ಲಿ 2 ಹೋದ್ರೆ 4, 7ರಲ್ಲಿ 2 ಹೋದ್ರೆ 7ರಲ್ಲಿ 5 ಹೋದ್ರೆ 2, 24 ಡಿಫ್ರೆನ್ಸ್ ಆಯ್ತು. ಆದ್ರೆ 24 ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 24 ಅಂತಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ 3 ಡಿಫ್ರೆನ್ಸ್ಗೆ 24 ಆಗೈತಿ. ಈಗ ನೋಡ್ರಿ, ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಇಲ್ಲಿಂದ ಕೊನೆಯ ಸಂಖ್ಯೆ 76, 24 ಆಗಿದೆ. ಆದ್ರೆ 3 ಸ್ಥಾನಗಳಲ್ಲಿ 24 ಇದ್ರೆ 3 1 3 8 ಅಂದ್ರೆ 8 ಜಾಸ್ತಿ ಆಗಿದೆ. 8 ಇಲ್ಲಿದ್ದ ಇಲ್ಲಿಗೆ 8, ಇಲ್ಲಿದ್ದ ಇಲ್ಲಿಗೆ 8, ಇಲ್ಲಿದ್ದ ಇಲ್ಲಿಗೆ 8 ಆಗೈತಿ ನೋಡ್ರಿ. 52ಕ್ಕ ಪ್ಲಸ್ 8 ಆದರೆ ಎಷ್ಟಾಗುತ್ತೆ? 60. ಹಾಗಾದ್ರೆ ಇಲ್ಲಿ 60 ಬರಬೇಕು. ನೆಕ್ಸ್ಟು 60ಕ್ಕ ಪ್ಲಸ್ 8 ಆದರೆ 68, ಇಲ್ಲಿ 68 ಬರಬೇಕು. ಈಗ 68ಕ್ಕ ಪ್ಲಸ್ 8 ಆದರೆ 76, ಆ ಸಂಖ್ಯೆ ಆಲ್ರೆಡಿ ಬಂದಿದೆ. ಎಸ್, ಬರ್ಬೋದು, ಇದು ಉತ್ತರ ಬರ್ಬೋದು ನೋಡ್ರಿ. ಈಗ ಬರ್ತಾನ. ಈಗ 142ಕ್ಕ 52 ಸೇರಿಸಿದ್ರೆ 195. ಈಗ 195ಕ್ಕೆ 60 ಸೇರಿಸ್ಬೇಕು ನಾವು. ಇವಾಗ ಎಷ್ಟಾಗ್ತದೆ ನೋಡ್ರಿ, 5 0ಕ್ಕೆ 5, 9 6 15ಕ್ಕೆ 5 ಕೈಲ ಬಂತು 1 1 1 2 255 255 ಬಂತು. ಎಸ್, ಮುಂದೆ 255ಕ್ಕೆ 68 ಸೇರಿಸ್ಬೇಕಲ್ಲ. 8 5 13ಕ್ಕೆ 3 ಕೈಲ ಬಂತು 1, 6 1 7 1 12ಕ್ಕೆ 2 ಕೈಲ ಬಂತು 1 2 1 3. ಎಸ್, ಬಂತು. ದ ರೈಟ್ ಆನ್ಸರ್ 255. ಈಗ ಅದೇ ರೀತಿಯಾಗಿ 323ಕ್ಕೆ 76 ಕೊಡಿಸಿದ್ರೆ 399 ಈಗಾಗಲೇ ಬಂತು. ಎಸ್, ನೋಡ್ರಿ, ಇಷ್ಟು ಈಸಿಯಾಗಿ ನಾವು ಈ ಕೇವಲ ಇವೆರಡು ವ್ಯತ್ಯಾಸಗಳ ಮುಖಾಂತರ
76 ಮತ್ತು 52 ವ್ಯತ್ಯಾಸದ ಮುಖಾಂತರ ಈಸಿಯಾಗಿ ಇವುಗಳನ್ನು ಕಂಡುಹಿಡ್ಕೊಂಡ್ವಿ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. ವಿಚ್ ಪಾರ್ಟ್ ಆಫ್ 8/9 ಮಸ್ಟ್ ಬಿ ಆಡೆಡ್ ಟು ಇಟ್ ಸೊ ದಟ್ ದ ರಿಸಲ್ಟ್ ವಿಲ್ ಬಿ 1/1/15? ನೋಡ್ರಿ, ಯಾವ ಸಂಖ್ಯೆಯ 8/9ನೇ ಭಾಗಕ್ಕೆ 8/9 ಸೇರಿಸಿದ್ರೆ 1/1/15 ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದೋ ಒಂದು ಸಂಖ್ಯೆಯ 8/9 ಭಾಗಕ್ಕೆ ನಾವು 8/9 ಭಾಗವನ್ನು ಸೇರಿಸಿದರೆ 1/1/15 ಇದ್ರ ಏನಾಗುತ್ತೆ? 15 15 15 1 ಇದು ಒಂದು 6 16 / 15 ಇಷ್ಟು ಬರುತ್ತೆ ಉತ್ತರ ಅಂತ ಹೇಳಿದ್ರೆ. ವಿಚ್ ನಂಬರ್ ಆಫ್ 8/9 ಯಾವುದೋ ಒಂದು ಸಂಖ್ಯೆಯ 8/9 ಯಾವುದೋ ಒಂದು ಸಂಖ್ಯೆಯ 8/9 ಎಕ್ಸ್ ಅದಕ್ಕೆ 8/9 ಸೇರಿಸಿದಾಗ 1/1/15 ಬರುತ್ತೆ. ನೋಡ್ರಿ, ಎಕ್ಸ್ ಅಂತ ಹಚ್ಕೊಂಡು ಅದು ಯಾವ್ದು ಸಂಖ್ಯೆ ಗೊತ್ತಿಲ್ಲ, ಎಕ್ಸ್ ಆ ಸಂಖ್ಯೆಯ ಭಾಗ ಅಂತಂದಾಗ ನಾವು ಗುಣಾಕಾರ ಮಾಡಬೇಕು. ಅದಕ್ಕೋಸ್ಕರ ಹಿಂಗೆ ಹಚ್ಕೊಂಡಿನಿ. ಕ್ಲಿಯರ್ ಆಯ್ತಾ? ಈಗ ನಮಗೆ ಉತ್ತರ ಕಂಡುಹಿಡ್ಕೊಳಕ್ ಬರಲ್ಲ. ನಾವೇನು ಮಾಡಬೇಕು? ಒಂದೊಂದು ಆಪ್ಷನ್ ತೆಗೆದುಕೊಂಡೋಗ್ಬೇಕು. ಒಂದು ಆಪ್ಷನ್ ತೆಗೆದುಕೊ 7/8 ಇದೆ. ಒಂದೇ ಆಪ್ಷನ್ ಏನದ? 7/8 ಅದ. ಈ 7/8 8/9 ಭಾಗದ ಎಷ್ಟಾಗುತ್ತೆ? ಗುಣಾಕಾರ. 8/9 ಭಾಗ ಗುಣಾಕಾರ. ಈ 8 ಕ್ಯಾನ್ಸಲ್, ಈ 8 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು 7/9 ಪ್ಲಸ್ ಈ 8/9 ಕೂಡಿಸ್ಕೊಳ್ಬೇಕು. 8/9 ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡ್ರಿ? 7 ಕೆಳಗಡೆ ಛೇದಗಳು ಸೇಮ್ ಇದಾವೆ ಅಂದಮೇಲೆ 7 1 5 ಎಷ್ಟಾಗುತ್ತೆ? 15 / 9 ಬಂತು. ಇಲ್ಲಿ ಬರಬೇಕಾದ್ರೆ 16 / 9. ಹಾಗಾದ್ರೆ ಇದು ಉತ್ತರ ಅಲ್ಲ. ಯಾವುದು? 7/8 ಉತ್ತರ ಅಲ್ಲ. ಕ್ಲಿಯರ್ ಆಯ್ತು? ಗೊತ್ತಾಯ್ತಾ? ಎಸ್. ಸೆಕೆಂಡ್ ಆಯ್ಕೆ ತೆಗೆದು 5 / 8 ಅದ. ಎರಡನೇ ಆಯ್ಕೆ ಎಷ್ಟದ? 5 / 8 ಅದ. ಇದು ಯಾವ ಸಂಖ್ಯೆಯ? ಈ ಸಂಖ್ಯೆಯ 8/9. 8/9. ಈ 8 ಕ್ಯಾನ್ಸಲ್, ಈ 8 ಕ್ಯಾನ್ಸಲ್. ಮೇಲೆ ಎಷ್ಟು ಉಳಿತು? 5 / 9. ಇದಕ್ಕೆ 8/9 ಸೇರಿಸ್ಬೇಕೀಗ. ಎಷ್ಟಾಗುತ್ತೆ ನೋಡ್ರಿ? 8 5 13 / 9 ಆಯಿತು. ಇದು ಕೂಡ ಉತ್ತರ ಅಲ್ಲ. ನಮಗೆ ಬೇಕಾ 16 / 15 ಬೇಕು. ಹೌದಾ? ಇದನ್ನು ಮೋಸ್ಟ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಬೇರೆ ಯಾವುದಾದ್ರೂ ವಿಧಾನ ಇತ್ತು ಸರ್, ಇದು ಈ ರೀತಿ ಅಲ್ಲ, ಬೇರೆ ವಿಧಾನದಲ್ಲಿ ಬಿಡಿಸ್ಬೋದು ಅನ್ನೋದನ್ನು ಕೂಡ ನಾನು ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಗೊತ್ತಾಯ್ತಾ? ನಾನು ಈ ರೀತಿಯಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಎಸ್, ಆಯ್ಕೆ 3ಕ್ಕೆ ಬರ್ತೀನಿ ನಾನೀಗ. ಆಯ್ಕೆ 3ರಲ್ಲಿ 1/5 ಅದ. 1/5. ಈ 1/5 8/9 ಭಾಗ ಗುಣಾಕಾರ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಯಾವ ಬರಲ್ಲ. ಹಂಗಾಗಿ ಏನು ಮಾಡಬೇಕು? 8 1 8 9 45 ಬಂತು. ಈ 8/9 8/9 ಕೂಡಿಸ್ಕೊಳ್ಬೇಕು. 8/9 ಕೂಡಿಸ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಛೇದಗಳು ಬೇರೆ ಬೇರೆ ಆಗ್ಬಿಟ್ಟು 45 9 ಅದ. ಏನಾಗುತ್ತೆ? 45 ಮತ್ತು 9 ಲಸ್ ಎಷ್ಟಾಗುತ್ತೆ? 45 ಆಗುತ್ತೆ. ಆಯ್ತಾ? 45 1 45 9 5 45 8 1 8 ಪ್ಲಸ್ 8 5 40 ಕೂಡಿಸಿದ್ರೆ ಎಷ್ಟಾಗುತ್ತೆ? 40 1 8 48 / 45. ಆಯ್ತಾ? ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಾ ನೋಡ್ರ, 3 ಮೇಲೆ ಇದು ಹೋಗುತ್ತೆ, ಇದು ಹೋಗುತ್ತೆ. 3 1 3 1 ಉಳಿತೆ 18 ಆಗುತ್ತೆ. 3 6 18 ಹೋಯ್ತಾ? 3 ಮಗ್ಗೆಯಲ್ಲಿ ಕೆಳಗಲ್ದು. 3 1 3 1 ಉಳಿತೆ 15 ಆಗುತ್ತೆ. 3 5 15 16 / 15 ಬಂತ ನೋಡ್ರಿ. ಬಂತು ನೋಡ್ರಿ, 16 / 15 ಆನ್ಸರ್ ಬಂತ. ಇದನ್ನ ಭಿನ್ನ ರಾಶಿಯಲ್ಲಿ ಮಾಡಿದಾಗ ಎಷ್ಟಾಗುತ್ತೆ? ಮಿಶ್ರ ಭಿನ್ನ ರಾಶಿಯಲ್ಲಿ ಮಾಡಿದಾಗ 15 1 15 ಇಲ್ಲಿ 6 ಉಳಿದಾನೆ. 15 ಹೋದ್ರೆ ಎಷ್ಟು ಉಳಿತು? 1 ಉಳಿತು. ಅದೇ ಇಲ್ಲಿ ಉತ್ತರ ಬಂದದ್ದೀಗ ನೋಡ್ರಿ. ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ನಾವು. ಎಸ್, ಇನ್ನೊಂದು ಸರ್ 4ನೇದು ಅದು ಕೂಡ ಬರ್ಬೋದಲ್ಲ ಅಂತ ಅನ್ಕೊಳ್ಬೋದು. ನೋಡೋಣ, ಬರ್ತೇನೆ. ಯಾವ ಸರ್? 3/5 ಅದ. 3/5 ಅದ. ಪ್ಲಸ್ 8/9. 3 1 3 3 ಎಷ್ಟು ಉಳಿತಿಲ್ಲ? 8 1 8 / 5 3 15 ಪ್ಲಸ್ 8/9. 15 ಮತ್ತು 9 ಲಸ್ ಎಷ್ಟಾಗುತ್ತೆ? 15 ಮತ್ತು 9 ಲಸ್ ಕೂಡ 45 ಆಗುತ್ತೆ. ಎಷ್ಟಾಗುತ್ತೆ? 45 ಆಗುತ್ತೆ. 15 3 45 9 5 45 8 3 24 ಪ್ಲಸ್ 8 5 40 41 24 64 / 45 ಬಂತು. ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಬರಲ್ಲ, ಇದು ಬರಲ್ಲ. ಹಾಗಾದ್ರೆ ಆಯ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಯಾವುದು? 1/5 ಈಸ್ ರೈಟ್ ಆನ್ಸರ್. ಆಯ್ಕೆಗಳನ್ನು ವೆರಿಫಿಕೇಶನ್ ಮಾಡೋದ್ರ ಮುಖಾಂತರ ಉತ್ತರಗಳನ್ನು ಕಂಡುಹಿಡ್ಕೊಂಡ್ವಿ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14.
ಒಂದು ವೇಳೆ ಎಕ್ಸ್ ಡಾಲರ್ ವಾಯ್ ಅಂದರೆ ಎಕ್ಸ್ಳು ವಾಯನ ತಾಯಿ. ಎಕ್ಸ್ ಡಾಲರ್ ವಾಯ್ ಅಂದರೆ ಎಕ್ಸ್ ವಾಯನ ತಾಯಿ. ಈ ಡಾಲರು ತಾಯಿಯನ್ನ ಸೂಚಿಸುತ್ತೆ. ನೆಕ್ಸ್ಟ್ ಎಕ್ಸ್ ಯಾಶ್ ವಾಯ್ ಅಂದರೆ ಎಕ್ಸ್ನ ವಾಯನ ಸಹೋದರ, ಯಾಶ್ ಸಹೋದರವನ್ನ ಸೂಚಿಸುತ್ತೆ. ಸ್ಟಾರು ಎಕ್ಸ್ ವಾಯನ ತಂದೆ ಅಂತ ಸೂಚಿಸುತ್ತೆ. ರೂಪಿ ಎಕ್ಸ್ ವಾಯನ ಸಹೋದರಿ ಅಂತೇಳಿ ಸೂಚಿಸುತ್ತೆ. ಇದು ಅವ್ರು ಕೊಟ್ಟರು ಕ್ವಶನ್. ಏನ್ ಕ್ವಶನ್ ಕೇಳಿದ್ರೆ, ಹಾಗಾದ್ರೆ ಯಾವುದು ಪಿ ಯು ಕ್ಯೂ ಅನ್ನ ಸೋದರ ಮಾವನ ಸಂಬಂಧ? ಕ್ಯೂ ಅನ್ನ ಸೋದರ ಮಾವ ಯಾರು? ಪಿ. ಹಾಗಾದ್ರೆ ಕ್ಯೂ ಅನ್ನ ಸೋದರ ಮಾವ ಅಂದ್ರೆ ಹೆಂಗೆ? ಕ್ಯೂ ಅನ್ನ ತಾಯಿಯ ಅಣ್ಣ ಅಥವಾ ತಮ್ಮಗೆ ನಾವು ಸೋದರ ಮಾವ ಅಂತ ಕರಿತೀವಿ. ಕ್ಯೂ ಇದನ್ನ ಇಲ್ಲಿ ಕ್ಯೂ ಕ್ಯೂ. ಈ ಕ್ಯೂ ಅನ್ನ ತಾಯಿ ಯಾರೋ ಒಬ್ರು ತಾಯಿ ಇದ್ದಾರೆ. ಯಾರು? ಕ್ಯೂ ಅನ್ನ ತಾಯಿ. ನಾ ರೌಂಡ್ ಹಾಕಿದ್ದೀನಿ, ಸರ್ಕಲ್ ಹಾಕಿದ್ರೆ ಸ್ತ್ರೀಯರನ್ನ ಪ್ರತಿನಿಧಿಸುತ್ತೆ. ನಮ್ಮ ಚಿಹ್ನೆಗಳು ಅಷ್ಟೇ ನಮಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತೇಳಿ. ಎಸ್, ಈಗ ಯಾರಿಗೆ? ಕ್ಯೂ ಅನ್ನ ತಾಯಿ. ಕ್ಯೂ ಅನ್ನ ತಾಯಿಯ ಅಣ್ಣ ಅಥವಾ ತಮ್ಮ, ಪುರುಷರಿದ್ರೆ ಚೌಕು, ಸೇಮ್ ಜನರೇಷನ್. ಕ್ಯೂ ಅನ್ನ ತಾಯಿ ಇಲ್ಲಿ ಯಾರೋ ಒಬ್ರಿದ್ದಾರೆ, ಎಕ್ಸ್ ಅಂತಕ್ಕಂಥವ್ರು ಕ್ಯೂ ಅನ್ನ ತಾಯಿ. ಈಕೆಯ ಅಣ್ಣ ಅಥವಾ ತಮ್ಮ ಪಿ, ತಾಯಿಯ ಅಣ್ಣ ಅಥವಾ ತಮ್ಮ ಏನಾಗ್ತಾನೆ? ಸೋದರ ಮಾವ ಆಗ್ತಾನೆ. ಅಂದ್ರೆ ಇಲ್ಲಿ ನಮಗೆ ಗೊತ್ತು, ಪಿ ಕನ್ಫರ್ಮ್ ಗೊತ್ತು, ಪಿ ಒಬ್ಬ ಗಂಡು ಮಗ, ಪುರುಷ ಅಂತೇಳಿ. ಎಸ್, ಈ ರೀತಿಯಾಗಿ ಸೂಚಿಸ್ತಕ್ಕಂಥ ಈ 4 ಆಯ್ಕೆಗಳಲ್ಲಿ ಯಾವುದದ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡೋಣ, ಈಗ ವೆರಿಫೈ ಮಾಡೋಣ. ಎಸ್, ಇಲ್ಲಿ ನೋಡ್ರಿ, ಮೊದಲನೇ ಆಯ್ಕೆ ನೋಡ್ತೀನಿ ನಾನು ಇಲ್ಲೇ. ಎನ್ ಡಾಲರ್ ಎನ್ ಅದ. ಡಾಲರ್ ಅಂತಂದ್ರೆ ಏನು? ತಾಯಿ. ಎನ್ನನ ತಾಯಿ ಅಂತದ. ಇದು ಪ್ರಿಂಟ್ ಮಿಸ್ಟೇಕ್ ಆಗಿದೆನೋ ಏನೋ, ಹಿಂಗೆ ನಿಮ್ಗೆ ಕಣ್ಣು ತಪ್ಪಿಸ್ಲಿಕ್ಕೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಇದು ರಾಂಗ್. ಇದು ಎನ್ನನ ತಾಯಿ ಆಗ್ಲಿಕ್ಕೆ ಸಾಧ್ಯನಾ? ಡಾಲರ್ ಎನ್ನನ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಅಲ್ಲ ಉತ್ತರ. ಕ್ಲಿಯರಾ ಇದು? ಎಸ್. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ. ಪಿ ಡಾಲರ್ ಎಸ್ ಅಂದ್ರೆ ಡಾಲರ್ ಅನ್ನ ತಾಯಿ, ಪಿ ಎಸ್ ಅನ್ನ ತಾಯಿ. ನೋಡ್ರಿ, ಪಿ ಎಸ್ ಅನ್ನ ತಾಯಿ. ಎಕ್ಸ್ ಡಾಲರ್ ವಾಯ್ ಅಂದ್ರೆ ಎಕ್ಸ್ ವಾಯನ ತಾಯಿ, ಎಕ್ಸ್ ವಾಯನ ತಾಯಿ. ಹಾಗಾದ್ರೆ ಪಿ ಏನಾಗ್ತಾಳೆ ಇಲ್ಲಿ? ಎಸ್ ಅನ್ನ ತಾಯಿ ಆಗ್ತಾಳೆ. ತಾಯಿ ಅಂದ್ರೆ ಯಾರು? ಹೆಣ್ಣು ಮಗಳಾಗ್ತಾಳೆ. ಬಟ್ ಪಿ ಏನು? ಗಂಡು ಮಗ ಆಗ್ಬೇಕು. ಇದನ್ನೆಲ್ಲಿ ತೆಗೆದಾಕ್ಬಿಡ್ವಿ. ಇಲ್ಲೇ ಸ್ತ್ರೀ ಅಂತೇಳಿ ಸೂಚಿಸ್ತಾ ಇದೆ ಎರಡನೇ ಆಪ್ಷನ್. ಪಿ ಯು ಎಸ್ ಅನ್ನ ತಾಯಿ ಅಂತ ಹೇಳುತ್ತೆ, ಗಂಡು ಮಗ ಅವ್ನು ಹೆಣ್ಣು ಮಗಳಲ್ಲ, ಹೌದಲ್ಲ? ಹಾಗಾಗಿ ಇಲ್ಲೇ ಇದೊಂದೇ ಒಂದು ಎರಡೇ ಅಕ್ಷರ ನೋಡಿಬಿಟ್ರೆ ಸಾಕು, ಈ 2 ಆಪ್ಷನ್ ಓದು. ಕ್ಲಿಯರ್ ಆಯ್ತು. ಎಸ್, ಈಗ ಇವೆರಡರಲ್ಲಿ ಉಳಿತು. ಎರಡರಲ್ಲಿ ಸಣ್ಣದ ಇದನ್ನ ನೋಡೋಣ, ಇದು ಇರ್ಬೋದು. ಚಿಕ್ಕ ನೋಡ್ಕೊಂಡ್ಬಿಡೋಣ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇರ್ಬೋದು ಇದು ಉತ್ತರ. ಎಸ್, ಈಗ ನೋಡ್ರಿ, ಕ್ಯೂ ಯಾಸ್ ಎಸ್. ಯಾಸ್ ಅಂದ್ರೆ ಸಹೋದರ, ಅಂದ್ರೆ ಕ್ಯೂ ಎಸ್ ಅನ್ನ ಸಹೋದರ. ಕ್ಯೂ ಎಸ್ ಅನ್ನ ಸಹೋದರ, ಹೌದಾ? ಎಸ್ ಅಂತಕ್ಕಂಥ ವ್ಯಕ್ತಿಯ ಸಹೋದರ, ಇವನು ಗಂಡು ಮಗ. ಎಸ್ ಸ್ಟಾರ್ ಪಿ. ಸ್ಟಾರ್ ಅಂದ್ರೆ ತಂದೆ. ಎಸ್ ಪಿ ನ ತಂದೆ. ಎಸ್ ಪಿ ನ ತಂದೆ. ಎಸ್ ಅಂತಕ್ಕಂಥಕ್ಕೆ ಯಾರ ತಂದೆ? ಪಿ ನ ತಂದೆ. ನೋಡ್ರಿ, ತಂದೆ ಅಂದ್ರೆ ಗಂಡು ಮಗ. ನೋಡ್ರಿ, ಈಗ ಇವರಿಬ್ರು ಅಣ್ಣ ತಮ್ಮ ಆದ್ರು. ಈಗ ಇಲ್ಲೇ ಪಿ ಬಂದು, ಪಿಗೆ ಕ್ಯೂ ಏನಾಗ್ತಾನೆ ನೋಡ್ರಿ. ಈಗ ಕ್ಯೂಗೆ ಪಿ ಏನಾಗ್ತಾನೆ ನೋಡ್ರಿ. ಕ್ಯೂಗೆ ಪಿ ಏನಾಗ್ತಾನೆ ಅದು ಬೇಕು ನಮಗೆ. ಕ್ಯೂಗೆ ಪಿ ಇಲ್ಲಿ ಸೋದರ ಮಾವ ಆಗ್ತಾನೆ. ಇಲ್ಲಿ ಕ್ಯೂಗೆ ಪಿ ಏನಾಗ್ತಾನೆ? ಕ್ಯೂ ಅನ್ನ ಅಣ್ಣ ಅಥವಾ ತಮ್ಮನ ಮಗ ಆಗ್ತಾನೆ. ಇಲ್ಲಿ ಸೋದರ ಮಾವ ಆಗಲ್ಲ. ಹಂಗಂದ್ರೆ ಇದು ಮುಗೀತು. ದ ರೈಟ್ ಆನ್ಸರ್ ಇದುವೇ. ಇದು ಗೊತ್ತಾಯ್ತಾ? ಕ್ಯೂ ಅನ್ನ ಅಣ್ಣ ಅಥವಾ ತಮ್ಮ ಎಸ್. ಇಲ್ಲಿ ನೋಡ್ರಿ, ಕ್ಯೂ ಯಾಶ್ ಎಸ್ ಅಂದ್ರೆ ಕ್ಯೂ ಎಸ್ ನ ಸಹೋದರ, ಎಸ್ ನ ಸಹೋದರ. ಎಸ್ ಸ್ಟಾರ್ ಪಿ. ಸ್ಟಾರ್ ಅಂದ್ರೆ ತಂದೆ, ಅಂದ್ರೆ ಎಸ್ ಪಿ ನ ತಂದೆ, ಎಸ್ ಪಿ ನ ತಂದೆ. ಹಾಗಾದ್ರೆ ಇವ್ರು ಅಣ್ಣ ತಮ್ಮ ಅಂದ್ಮೇಲೆ ಎಸ್ ಪಿ ನ ತಂದೆ ಆದ್ಮೇಲೆ ಇವ್ನ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾನೆ ಪಿ, ಹೌದಲ್ಲ? ಅದು ಸೋದರ ಮಾವ ಅಂತ ಹೇಳಿದ್ದಾರೆ, ಅಳಿ ಅಂತ ಹೇಳಿದ್ದಾರೆ, ತಪ್ಪಾಗಿಬಿಡುತ್ತೆ. ಹಂಗಂದ್ರೆ ಅದಕ್ಕೋಸ್ಕರ 4ನೇ ಆಯ್ಕೆ ಮುಗೀತು. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದಿರುತ್ತೆ. ನೋಡೋಣ, ಇರುತ್ತೆ ಇಲ್ಲ. ಎಸ್, ಪಿ ಯಾಶ್ ಎಂ. ಯಾಶ್ ಸಹೋದರ ಅಂದ್ರೆ ಪಿ ಎಮ್ಮನ ಸಹೋದರ. ಪಿ ಅಂತಕ್ಕಂಥ ವ್ಯಕ್ತಿ ಎಮ್ಮನ ಸಹೋದರ. ಸಹೋದರ ಅಂದ್ರೆ ಹಿಂಗ ನಾ ಚೌಕ ಹಾಕ್ತೀನಿ, ಎಮ್ಮನ ಸಹೋದರ. ಆಯ್ತಾ? ನೆಕ್ಸ್ಟ್ ಎಮ್ ಯಾಶ್ ಎನ್ ಅಂದ್ರೆ ಎಮ್ ಡಾಲರ್ ಎನ್. ಡಾಲರ್ ಅಂದ್ರೆ ತಾಯಿ. ಎಮ್ ಎನ್ನನ ತಾಯಿ. ಎನ್ನನ ತಾಯಿ. ನೋಡ್ರಿ, ಎನ್ನನ ತಾಯಿ. ಹಂಗಂದ್ರೆ ಈಕೆ ತಾಯಿ. ಹಿಂಗ ರೌಂಡ್ ಹಾಕ್ತೀನಿ, ಎನ್ನನ ತಾಯಿ. ನೋಡ್ರಿ, ಎನ್ನನ ತಾಯಿ ಎಂ. ನೋಡ್ರಿ, ಎಂ ಎನ್ನನ ತಾಯಿ. ನೆಕ್ಸ್ಟ್ ಎನ್ ರೂಪಿ ಕ್ಯೂ. ರೂಪಿ ಅಂದ್ರೆ ಸಹೋದರಿ. ಎನ್ ಕ್ಯೂ ಅನ್ನ ಸಹೋದರಿ. ನೋಡ್ರಿ, ಎನ್ ಕ್ಯೂ ಅನ್ನ ಸಹೋದರಿ. ಈಕೆ ಕೂಡ ಹೆಣ್ಮಗಳಾದ್ಲು. ಎನ್ನು
ಹೆಣ್ಮಗಳಾದ್ಲು, ಈಕೆ ಯಾರ ಸಹೋದರಿ? ಕ್ಯೂವನ ಸಹೋದರಿ. ಇವರಿಬ್ರು ಸಹೋದರರಾದ್ರು. ಈಗ ನೋಡ್ರಿ, ಇವರಿಬ್ರು ಸಹೋದರಿ ಆದ್ರು. ಇವರಿಬ್ರು ತಾಯಿ ಯಾರು? ಎಮ್. ಹೌದು ತಾನೆ? ಎನ್ಗೆ ಎಮ್ ತಾಯಿ ಆದ್ರೆ ಇವರಿಬ್ರು ಸಹೋದರ ಅಂದ್ಮೇಲೆ ಕ್ಯೂಗೂ ಕೂಡ ಎಮ್ ತಾಯಿ ತಾನೆ. ಹಾಗಾದ್ರೆ ತಾಯಿಯ ಅಣ್ಣ ಅಥವಾ ತಮ್ಮ ಏನಾಗ್ತಾನೆ? ಸಹೋದರ ಮಾವ ಆಗ್ತಾನೆ. ಬಂತ ಇಲ್ಲಿ ನೋಡ್ರಿ, ಕ್ಯೂವನ ತಾಯಿಯ ಅಣ್ಣ ಅಥವಾ ತಮ್ಮ, ಕ್ಯೂವನ ತಾಯಿಯ ಅಣ್ಣ ಅಥವಾ ತಮ್ಮ. ಇವ್ ಹೆಂಗ ತಾಯಿ ಆಗುತ್ತೆ ಸರ್? ಇವರಿಬ್ರು ಅಣ್ಣ ತಂಗಿ ಆದ್ಮೇಲೆ ಎಮ್ಮನ ಮಗಳು ಎನ್ ಆದ್ಮೇಲೆ ಎಮ್ಮನ ಮಗ ಅಥವಾ ಮಗ ಕ್ಯೂ ಆಗೇ ಆಗ್ತಾನೆ. ಹಾಗಾದ್ರೆ ಕ್ಯೂವನ ತಾಯಿಯ ಅಣ್ಣ ಅಥವಾ ತಮ್ಮ ಪಿ ಆಗ್ತಾನೆ, ಸೋದರ ಮಾವ ಆಗ್ತಾನೆ. ಹಾಗಾದ್ರೆ ದ ರೈಟ್ ಆನ್ಸರ್ ಪಿ ಆಶ್ $M N Q ಈಸ್ ರೈಟ್ ಆನ್ಸರ್. ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 15. ವಿಚ್ ಒನ್ ಆಫ್ ದಿ 4 interchanges in science and numbers would make the equation 4/3 + 2 × 4 - 8 = 12 ಕರೆಕ್ಟ್? ನೋಡ್ರಿ, ಇಲ್ಲಿ 4 ಇಂಟರ್ಚೇಂಜಸ್ ಅನ್ನ ಮಾಡಿದ್ರೆ = 12 ಬರಬೇಕು. ಅಂದ್ರೆ ಇಲ್ಲಿರ್ತಕ್ಕಂಥ 2 ಚಿಹ್ನೆಗಳನ್ನ ಮತ್ತು 2 ಸಂಖ್ಯೆಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ, ಯಾವ್ಯಾವ ಇಂಟರ್ಚೇಂಜ್ 4 ಆಯ್ಕೆಗಳು ಕೊಟ್ರೆ ಅವುಗಳಲ್ಲಿ ಯಾವುದನ್ನ ಕರೆಕ್ಟ್ ಆಗಿ ತುಂಬಿದ್ರೆ ನಾವು = 12 ಬರುತ್ತೆ. ಈಗೇನು = 12 ಬರ್ತದೆ ನೋಡ್ರಿ. ಈಗ ಫಸ್ಟ್ ಬಾಡ್ಮಾಸ್ ನಿಯಮದ ಪ್ರಕಾರನ ಹೋಗ್ಬೇಕು. ಫಸ್ಟ್ ಬಾಡ್ಮಾಸ್ ಅಂತಂದ್ಮೇಲೆ ಬಾಡ್ಮಾಸ್ BO ಡಿವೈಡ್ ಮಾಡಬೇಕು, ಆಮೇಲೆ ಮಲ್ಟಿಪಲ್ಲು, ಆಮೇಲೆ ಆಡಿಷನ್, ಲಾಸ್ಟ್ ಸಬ್ಸ್ಟ್ರಾಕ್ಷನ್. ಡಿವೈಡ್ ಮಾಡ್ಬೇಕಾದ್ರೆ 4ರಿಂದ 3 4ಕ್ಕೆ 3ರಿಂದ ಡಿವೈಡ್ ಮಾಡ್ಬೇಕಲ್ಲ. ಈಗ ಬರ್ತೇನು? ಪಾಯಿಂಟ್ ಬರುತ್ತೆ. ಹೌದಾ? ಸ್ವಲ್ಪ ಕಷ್ಟ ಆಗುತ್ತೆ, ಇದು ಬರಲ್ಲ ಅಂತ ಅರ್ಥ ನಮಗೆ. ಹಾಗಾದ್ರೆ ಈಗ ಅವ್ರು ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳು ಇಂಟರ್ಚೇಂಜಸ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ ನೋಡಿ, ಒಂದು ಆಯ್ಕೆ ನೋಡ್ರಿ, 2 ಮತ್ತು 8 ಮತ್ತು ಮೈನಸ್ ಅಂಡ್ ಬಾಗ್ಲೆ ಅಂತ. ಅಂದ್ರೆ 2 ಇದ್ದಲ್ಲಿ 8 ಹಾಕ್ಬೇಕು, 8 ಇದ್ದಲ್ಲಿ 2 ಹಾಕ್ಬೇಕು. ಆಯ್ಕೆ 1 ತೆಗೆದುಕೊಡ್ತೀನಿ. ಆಮೇಲೆ ಮೈನಸ್ ಅಂಡ್ ಬಾಗ್ಲೆ ಅಂತ, ಮೈನಸ್ ಇದ್ದಲ್ಲಿ ಬಾಗ್ಲೆ ಹಾಕ್ಬೇಕು, ಭಾಗಕರದಲ್ಲಿ ಮೈನಸ್ ಹಾಕ್ಬೇಕು. ಅವಾಗ = 12 ಬಂತ? ಅದು ಉತ್ತರ ಸರಿ. ನೋಡೋಣ ಇವಾಗ. ಎಸ್, 2 ಇದ್ದಲ್ಲಿ 8 ಹಾಕೋಣ. ಈಗ 2 ಇದ್ದಲ್ಲಿ 8, ಆಮೇಲೆ 8 ಇದ್ದಲ್ಲಿ 2 ಮುಗಿತಾ? ಎಸ್. ಉಳಿಕೆದೆಲ್ಲ ಸೇಮ್ ಹೆಂಗಿದ್ವು ಹಂಗೆ ಹೆಚ್ಕೊಳ್ಬೇಕು. ಈಗ ಮೈನಸ್ ಇದ್ದಲ್ಲಿ ಪ್ಲಸ್, ಮೈನಸ್ ಇದ್ದಲ್ಲಿ ಬಾಗ್ಲೆ, ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಬಾಗ್ಲೆ ಇಲ್ಲಿದೆಲ್ಲ, ಇಲ್ಲಿ ಮೈನಸ್. ನೋಡ್ರಿ, ಮೈನಸ್ ಇದ್ದಲ್ಲಿ ಬಾಗ್ಲೆ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಬಾಗ್ಲೆ ಇದ್ದಲ್ಲಿ ಮೈನಸ್. 2 ಇದ್ದಲ್ಲಿ 8, 8 ಇದ್ದಲ್ಲಿ 2. ಮತ್ತೇನಾರು 2 8 ಎಲ್ಲದವ? ಇಲ್ಲ. ಎಸ್. ಮುಂದೆ ಉಳಿಕೆದು ಯಾವ ರೀತಿ ಸಂಖ್ಯೆ ಇರುತ್ತೋ ಅವನ್ನ ಹಂಗೆ ಹೆಚ್ಕೊಳ್ಬೇಕು. ಮುಗೀತು. = 12 ಆಗುತ್ತ ನೋಡ್ಬೇಕೀಗಿದು. ನೋಡೋಣ. ಎಸ್. ಮೊದಲು ಭಾಗಾಕಾರ ನೋಡ್ರಿ, 4ಕ್ಕೆ 2ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಹೌದಾ? 4ರಿಂದ 2 ಡಿವೈಡ್ ಮಾಡಿದ್ರೆ 2 ಬರುತ್ತೆ. ಇಂಟು ಎಷ್ಟಿಲ್ಲ? 8 ಉಳಿತು. ಹೌದಾ? 8ಕ್ಕೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಎಲ್ಲ ಸ್ಟೆಪ್ ಹಚ್ಕೊಂಡು ಮಾಡ್ತಾ ಇಲ್ಲ. ಎಸ್. ಆಮೇಲೆ ಗುಣಾಕಾರ ಮಾಡ್ಬೇಕು ತಾನೆ, ಇಲ್ಲಿ ಗುಣಾಕಾರ ಅದ. ಆಮೇಲೆ 8 2 ಎಷ್ಟಾಗುತ್ತೆ? 16 ಆಗುತ್ತೆ. ಆಮೇಲೆ ಇಲ್ಲಿ ಪ್ಲಸ್ ಇದೆ, ಆಮೇಲೆ 3 - 4 ಇದೆ. ಹೌದಾ? ನಾನು ಡೈರೆಕ್ಟ್ ಆಗಿಲ್ಲೇ 4ಕ್ಕೆ 2ರಿಂದ ಭಾಗಾಕಾರ ಮಾಡಿದ್ದೀನಿ, 2 ಬಂತು. ಆಮೇಲೆ ಈ 8ಕ್ಕೆ 2ರಿಂದ ಗುಣಾಕಾರ ಮಾಡಿ 16 ಬಂತು. ಇಲ್ಲಿ ಪ್ಲಸ್ ಪ್ಲಸ್, ಮೈನಸ್ ಮೈನಸ್, 3ಕ್ಕೆ 3, 4ಕ್ಕೆ 4. ಈಗ ನೋಡ್ರಿ 12 ಬರ್ತಾ ನೋಡ್ರಿ. ಈಗ ಎಡಿಷನ್ 4 ಮತ್ತು 16 ಎಷ್ಟಾಗುತ್ತೆ? 20 ಆಗುತ್ತೆ. 20ರಲ್ಲಿ -3 ಮಾಡಿದ್ರೆ ಎಷ್ಟಾಗುತ್ತೆ? 17 ಆಗುತ್ತೆ. ಇಲ್ಲಿ ಎಷ್ಟದ? 12 ಅದ. ಹಾಗಾದ್ರೆ 2ನೇ ಆಯ್ಕೆ, 1ನೇ ಆಯ್ಕೆ ತಪ್ಪು, 1ನೇ ಆಯ್ಕೆ ರೈಟ್ ಅಲ್ಲ. ಮುಗೀತಾ? 17 ಬಂತು, 12 ಬರಬೇಕಾಗಿತ್ತು. ಹಾಗಾದ್ರೆ ಆಯ್ಕೆ 1 ಅಲ್ಲ. ನೆಕ್ಸ್ಟ್ ಆಯ್ಕೆ 2ಕ್ಕೆ ತೆಗೆದುಕೊಳ್ಬೇಕು ನಾವು. ಆಯ್ಕೆ 2ರಲ್ಲಿ ಏನನ್ನಿದೆ ನೋಡ್ರಿ. ಆಯ್ಕೆ 2ರಲ್ಲಿ ಏನನ್ನು ಕೇಳಿದ್ದಾರೆ, ಯಾವ್ಯಾವ ಚೇಂಜಸ್ ಅನ್ನು ಮಾಡ್ಬೇಕಂತ ಅವ್ರು ಹೇಳಿದ್ದಾರೆ. ನೋಡ್ರಿ, ಏನೇನು ಚೇಂಜಸ್ ಮಾಡಬೇಕು ಕೇಳಿದರೆ, 2 ಇದ್ದಲ್ಲಿ 8 ಸೇಮ್ ಅದನ್ನು ಕೂಡ, 2 ಇದ್ದಲ್ಲಿ 8, 8 ಇದ್ದಲ್ಲಿ 2 = 12. ಈಗ ಚಿಹ್ನೆಗಳು ನೋಡ್ರಿ, ಬಾಗ್ಲೆ ಇಂಟು. ನೋಡ್ರಿ, ಬಾಗ್ಲೆ ಇದ್ದಲ್ಲಿ ಇಂಟು ಹಾಕೊಳ್ಬೇಕು, ಬಾಗ್ಲೆ ಇಲ್ದಲ್ಲ ಇಲ್ಲಿ ಇಂಟು ಹಾಕೊಳ್ಬೇಕು. ಇಂಟು ಇದ್ದಲ್ಲಿ ಬಾಗ್ಲೆ, ಇಂಟು ಇಲ್ಲಿದಲ್ಲ ಇಲ್ಲಿ ಬಾಗ್ಲೆ ಹಾಕೊಳ್ಳೋಕೆ. ಮತ್ತೆಲ್ಲರೂ ಚೇಂಜಸ್ ಇದೆನಾ? ಇಂಟು ಮತ್ತು ಬಾಗ್ಲೆ ಇಂಟು ಬಾಗ್ಲೆ 2 8, ಮತ್ತೆಲ್ಲಿ ಚೇಂಜಸ್ ಇಲ್ಲ. ಎಸ್. ಹಾಗಾದ್ರೆ 4ಕ್ಕೆ 4, 3ಕ್ಕೆ 3 ಪ್ಲಸ್ 2 ಇದ್ದಲ್ಲಿ 8, ಇಂಟು ಇದ್ದಲ್ಲಿ ಬಾಗ್ಲೆ, 4ಕ್ಕೆ 4 ಮೈನಸ್. ಈಗ ಇದನ್ನು ಮಾಡಬೇಕು. ಮೊದಲು ಭಾಗಾಕಾರ. ಎಸ್. ಇಲ್ಲಿದೆಲ್ಲ ಭಾಗಾಕಾರ. ಎಸ್. 8ಕ್ಕೆ 4ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಪ್ಲಸ್. ಆಮೇಲೆ ಗುಣಾಕಾರ, 4 3 ಎಷ್ಟು? 12 ಬಂತು. -2ಕ್ಕೆ, ಈ -2ಕ್ಕೆ -2. ಈಗ +2 ಕ್ಯಾನ್ಸಲ್, -2 ಕ್ಯಾನ್ಸಲ್, ಉಳಿದದ್ದು 12. ಅದೇ ಉತ್ತರ ಬಂತು. ದ ರೈಟ್ ಆನ್ಸರ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಮುಗಿದೋಯ್ತು. ಇಷ್ಟೇ ನೋಡ್ರಿ.
ಎರಡರಲ್ಲಿ ಎರಡನ್ನ ಕಳೆದ್ರೆ 0 ಬರುತ್ತೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು 12. ದ ರೈಟ್ ಆನ್ಸರ್ 12. ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್, ಮುಗಿದೋಯ್ತು. ನೀವೇನಾದ್ರೂ ಮುಂದೆ ಹಾಕೊಂಡು ಮಾಡಿದ್ರೆ ಉತ್ತರ ಬರಲ್ಲ. ಅದು ಕೂಡ ಬರುತ್ತೆ ನೋಡ್ತೀನಿ. 2 ಇದ್ದಲ್ಲಿ 4, 3ನೇ ಆಯ್ಕೆ ತೆಗೆದುಕೊಳ್ತೀನಿ. 2 ಇದ್ದಲ್ಲಿ 4 ಮತ್ತು ಬಾಗ್ಲ ಇದ್ದಲ್ಲಿ 8 ಅದ. 2 ಇದ್ದಲ್ಲಿ 4 ಹಾಕೊಳ್ಬೇಕು ಅಥವಾ 4 ಇದ್ದಲ್ಲಿ 2 ಹಾಕೊಳ್ಬೇಕು. ನೋಡ್ರಿ, ಇಲ್ಲಿ 4 ಇದೆಯಲ್ಲ, 2 ಹಾಕೊಳ್ತೀನಿ. ಆಮೇಲೆ ಬಾಗ್ಲೆ ಇದ್ದಲ್ಲಿ 8, ಇಲ್ಲಿ ಬಾಗ್ಲೆ ಅದ, 8 ಹಾಕೊಳ್ತೀನಿ. 3ಕ್ಕೆ 3 ಪ್ಲಸ್ ಸಂಬಂಧ ಇಲ್ಲ. ಎಸ್, 2 ಇದೆ. 2 ಇದ್ದಲ್ಲಿ 4 ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ 8 ಇದೆ. 8 ಇದ್ದಲ್ಲಿ ಭಾಗಾಕಾರ ಚಿಹ್ನೆ ಹಾಕೊಳ್ಬೇಕು. ನೆಕ್ಸ್ಟ್ 4 ಇದೆಲ್ಲ, 4 ಇದ್ದಲ್ಲಿ 2 ಹಾಕೊಳ್ಬೇಕು. -8. ಇಲ್ಲೇನು ಚೇಂಜಸ್ ಇಲ್ಲ. ಇದು 12 ಬರ್ತದೆ ನೋಡ್ರಿ. ಈಗ ಚೇಂಜಸ್ ಮಾಡ್ಕೊಡ್ವಿ. 8 ಚೇಂಜಸ್ ಮಾಡಿದ್ರೆ 4 ಇದ್ದಲ್ಲಿ 2 ಹಾಕಿದ್ವಿ. 8 ಭಾಗಲಕಾರದಲ್ಲಿ 8 ಹಾಕೊಂಡ್ವಿ. ಎಸ್, ಈಗ ನೋಡ್ರಿ ಭಾಗಾಕಾರ ಇದೆ. ಮೊದಲು ಭಾಗಾಕಾರ ಮಾಡ್ಬೇಕು, ಡಿವೈಡ್. ಇಲ್ಲಿ 2 ಬಂತು, ಪ್ಲಸ್ 2 3 ಎಷ್ಟು 6 ಬಂತು, -8. ನೋಡ್ರಿ, ಇವೆರಡು ಇಲ್ಲಿ ಬಂತು, ಇದೆರಡು ಇಲ್ಲಿ ಬಂತು, -8ಗೆ -8. 6 2 ಎಷ್ಟಾಗುತ್ತೆ 8 ಆಗುತ್ತೆ. 8ರಲ್ಲಿ -8 ಹೋದ್ರೆ ಎಷ್ಟಾಗುತ್ತೆ 0 ಆಗುತ್ತೆ. ಇಲ್ಲಿ ನೋಡ್ರಿ ಆನ್ಸರ್ 2 ಅದ, 12 ಅದ. ಬರ್ತ ಉತ್ತರ ಬರಲ್ಲ. ಇದೇ ರೀತಿಯಾಗಿ 4ನೇದು ಕೂಡ ಆಯ್ಕೆ 4 ಕೂಡ ಬರಲ್ಲ. ಹಾಗಾದ್ರೆ ದ ರೈಟ್ ಆನ್ಸರ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ 12 ಬರುತ್ತೆ. ದ ರೈಟ್ ಆನ್ಸರ್ ಆಪ್ಷನ್ 2 ಈಸ್ ರೈಟ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್, ಕ್ವಶನ್ ನಂಬರ್ 16. A, B, C and D have 2900. 4 ಜನರ ಅಮೌಂಟ್ ಅನ್ನು ಸೇರಿಸಿದ್ರೆ 2900 ಆಗುತ್ತಂತ ಹೇಳಿದ್ದಾರೆ. ಅಮಂಗ್ ದೆಮ್ A has twice much as C. ಅಂದ್ರೆ ಎಯು ಸಿಯ 2ರಷ್ಟು ಅಮೌಂಟ್ ಇದೆ. ನೋಡ್ರಿ, ಹೇಳಿದಾರೆ ಅವರು. ಎ ಆಸ್ ಟ್ವೈಸ್ ಆಸ್ ಮಚ್ ಆಸ್ ಸಿ. ಸಿಯ 2ರಷ್ಟು ಎ ಅಮೌಂಟ್ ಇದೆ. ಕ್ಲಿಯರಾ? ನೆಕ್ಸ್ಟ್ ಬಿ ಆಸ್ 3 times ಆಸ್ ಮಚ್ ಆಸ್ ಡಿ. ನೋಡ್ರಿ, ಬಿ ಹತ್ರ ಎಷ್ಟಿದೆ ಅಂತೆ, ಡಿ ಯ 3 ಪಟ್ಟು 3D, ಡಿ ಯ 3 ಪಟ್ಟು ಬಿ ಹತ್ರ ಇದೆ ಅಂತೆ. ಹೌದಾ? ಎಸ್. ನೆಕ್ಸ್ಟ್ ನೋಡ್ರಿ, ಆಲ್ಸೋ ಸಿ ಅಂಡ್ ಡಿ ಟುಗೆದರ್ ಯಾವ. ನೋಡ್ರಿ, ಆಲ್ಸೋ ಸಿ ಅಂಡ್ ಡಿ ಟುಗೆದರ್ ಹ್ಯಾವ್. ಸಿ ಅಂಡ್ ಡಿ ಟುಗೆದರ್ ಅಂದ್ರೆ ಸಿ ಪ್ಲಸ್ ಡಿ ಈಸ್ ಈಕ್ವಲ್ ಟು, ಇವರಿಬ್ರು ಟುಗೆದರ್ ಎಷ್ಟಂತೆ 500 ಲೆಸ್ ದ್ಯಾನ್ ಎ ಗಿಂತ 500 ಕಡಿಮೆ ಇದೆ ಅಂತ. ಇವರಿಬ್ರದ್ದು ಕೂಡಿಸಿದ್ರೆ ಎ -500 ಕೊಟ್ರೆ ಇವು 3 ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ದ ಡಿಫರೆನ್ಸ್ ಆಫ್ ಎ ಶೇರ್ ಅಂಡ್ ಡಿ ಶೇರ್ ವಿಲ್ ಬಿ. ಹಾಗಾದ್ರೆ ಎ ಮತ್ತು ಡಿ ಶೇರ್ ಆಗುತ್ತಲ್ಲ, ಎ ಮತ್ತು ಡಿ ಯ ಅಮೌಂಟಿನ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಎ ಇದ್ದೆಷ್ಟು ಗೊತ್ತಿಲ್ಲ, ಬಿ ಇದ್ದೆಷ್ಟು ಗೊತ್ತಿಲ್ಲ. ಇವ್ರು 4 ಜನರ ಅಮೌಂಟ್ ಕೂಡಿಸಿರ್ ಗೊತ್ತು 2900. ಇಲ್ಲಿ ನಾವು ಮೊದಲು ಒಂದೊಂದ ಕಂಡುಹಿಡ್ಕೊಳ್ತಾ ಹೋಗ್ಬೇಕು. ಈಗ ಇಲ್ಲಿ ಎದ್ದು ಗೊತ್ತು, ಬಿ ದು 3D ಅಂತ ಗೊತ್ತು. ಇಲ್ಲಿ ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ -500 ಅಂತದ. ಇಲ್ಲಿ ನೋಡ್ರಿ ಎ ಅಂತದ, ಎದ್ದು 2C ಇದಲ್ಲ, ಇಲ್ಲಿ 2C ಹಾಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಒಬ್ಬರದ್ದು ಸಿಗುತ್ತೆ. ನೋಡ್ರಿ, ಸಿ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಇದ್ದಲ್ಲಿ 2C. ಹೌದಾ? -500. ಕ್ಲಿಯರ್ ಆಯ್ತಾ ಇದು? ಎಸ್. ಇಲ್ಲಿ ನೋಡ್ರಿ, ಈಗ ಸಿ ಈ +2 ಈ ಕಡೆ 2C ಈ ಕಡೆ ಬಂದ್ರೆ ಏನಂತ -2C ಇಸ್ ಈಕ್ವಲ್ ಟು ಡಿ ಈ ಕಡೆ ಏನಂತರು -D ಇಸ್ ಈಕ್ವಲ್ ಟು -500ಗೆ -500. ಹೌದು ತಾನೆ? ಪ್ಲಸ್ ಡಿ ಕಡೆ ಬಂದ್ರೆ -D, ಈ -500ಗೆ -500. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನೋಡಿ ಸಣ್ಣದ್ರಲ್ಲಿ ದೊಡ್ಡದನ್ನು ಕಳಿಬೇಕಾಗತ್ತೆ. ಅದ್ರ ಸಲುವಾಗಿ ನಾನು ಏನು ಮಾಡ್ತಿದ್ದೆ, ಕಂಪ್ಲೀಟ್ ಈ ಕಡೆ ತರ್ತಿದ್ದೆ, ಸಿ ಪ್ಲಸ್ ಡಿ ಈ ಕಡೆ ತರ್ತಿದ್ದೆ. ಹೌದಾ? ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಿತ್ತು. ಈಗ ಇಲ್ಲಿ ಏನು ತೊಂದರೆ ಇಲ್ಲ. ಈಗ ಇಲ್ಲೇ 1 ಸಿದಲ್ಲಿ 2 ಸಿನ ಕಳಿಬೇಕು. ಅವಾಗ ಏನು ಮಾಡಬೇಕು, ದೊಡ್ಡದರಲ್ಲಿ ಚಿಕ್ಕದನ್ನ ಕಳೆದು ದೊಡ್ಡ ಅಂಕಿ ಚಿಹ್ನೆ ಹಚ್ಕೊಳ್ಬೇಕು. 2 ಸಿದಲ್ಲಿ 1 ಸಿ ಹೋದ್ರೆ 1 ಸಿ -C ದೊಡ್ಡದು ಇಸ್ ಈಕ್ವಲ್ ಟು -D -500. ಈ ಮೈನಸ್ ಕ್ಯಾನ್ಸಲ್, ಈ ಮೈನಸ್ ಕ್ಯಾನ್ಸಲ್. ಹಾಗಾದ್ರೆ ಸಿ ಇಸ್ ಈಕ್ವಲ್ ಟು D -500. ನಮಗೆ ಡಿ ಬೇಕು ತಾನೆ ಈಗ. ಹಾಗಾದ್ರೆ ಡಿ ಇಸ್ ಈಕ್ವಲ್ ಟು ಅಥವಾ ಇಲ್ಲಿ ನೋಡ್ರಿ, ಕ್ಯಾನ್ಸಲ್ ಮಾಡೋದು ಬೇಡ, ಮೈನಸ್ ಇದೆಯಲ್ಲ, ಈ -D ಈ ಕಡೆ ಬಂದ್ರೆ ಏನಾಗುತ್ತೆ +D ಆಯ್ತು ಇಸ್ ಈಕ್ವಲ್ ಟು -C ಈ ಕಡೆ ಬಂದ್ರೆ ಏನಾಯ್ತು +C ಆಯ್ತು. ಕ್ಲಿಯರ್ ಆಯ್ತು? ಇಲ್ಲಿಗೆ ಇಲ್ಲಿ -D ಇದೆ, ಈ ಕಡೆ ಬಂತು +D ಆಯ್ತು. ಇಲ್ಲಿ -C ಇದೆ, ಇಸ್ ಈಕ್ವಲ್ ಈ ಕಡೆ ಪ್ಲಸ್ ಆಯ್ತು, ಮುಗಿತಿದ್ದು. ಹಾಗಾದ್ರೆ -500. ನೋಡ್ರಿ, ಡಿ ಇದು ಸಿಕ್ತು ನಮಗೆ, ಡಿ ಇದು ಕೂಡ ಸಿಕ್ತು, ಎದು ಕೂಡ ಸಿಕ್ತು. ಇಲ್ಲಿ ಬಿ ಇದೆ, ಇನ್ನೂ ಸ್ವಲ್ಪ ಚೇಂಜಸ್ ಇದೆ. ಇಲ್ಲಿ ಬಿ ಇಸ್ ಈಕ್ವಲ್ ಟು 3D ಇದೆ, ಇಲ್ಲಿ ಡಿ ಇಸ್ ಈಕ್ವಲ್ ಟು C -500 ಸಿಕ್ಬಿಟ್ಟದ.
ಅದು ಸಿಕ್ತು ನೋಡ್ರಿ ಇಲ್ಲೇ ಬಿ ಈಸ್ ಈಕ್ವಲ್ ಟು 3D. ಬಿ ಈಸ್ ಈಕ್ವಲ್ ಟು 3D. ಡಿ ಇದ್ದಲ್ಲಿ ಸಿ ಮೈನಸ್ 500 ಹಾಕ್ಕೊಳ್ಬೇಕು. ಬಿ ಈಸ್ ಈಕ್ವಲ್ ಟು 3 ಇಂಟು ಬ್ರಾಕೆಟ್ ಸಿ ಮೈನಸ್ 500. ಕ್ಲಿಯರಾ? ಎಸ್. ಬಿ ಈಸ್ ಈಕ್ವಲ್ ಟು 3 ಇಂಟು 3 3C ಮೈನಸ್ 3 ಇಂಟು 500 1500. ಈ ಬಿ ವ್ಯಾಲ್ಯೂ ಕೂಡ ಸಿಕ್ತು ನಮಗೆ. ಬಿ ವ್ಯಾಲ್ಯೂ ಎಷ್ಟು ಇಲ್ಲಿ ಇರಲಿದ್ದು. ಬಿ ವ್ಯಾಲ್ಯೂ ಎಷ್ಟು 3C ಮೈನಸ್ 1500. ಈಗ ಎದ್ದು ಸಿಕ್ತು, ಬಿದು ಸಿಕ್ತು, ಡಿದು ಸಿಕ್ತು. ಡಿ ಇದ್ದಿಲ್ಲಿದೆಲ್ಲ ಡಿದು ಕೂಡ ಸಿಕ್ತು. ಸಿ ಇದ್ದು ಗೊತ್ತಿಲ್ಲ ನಮಗೆ. ಈಗ ಎದ್ದು 2C, ಬಿದ್ದು 3C ಮೈನಸ್ 500, ಡಿದ್ದು ಸಿ ಮೈನಸ್ 500. ಸಿ ಇದ್ದು ಗೊತ್ತಿಲ್ಲ, ಸಿ ಅಂತ ಇಟ್ಕೊಂಡ್ಬಿಡೋಣ. ಇವು 4 ಜನರದ್ದು ಕೂಡಿಸಿದ್ರೆ 2900 ಆಗಬೇಕು. ಎಸ್. ಇಲ್ಲಿ ನೋಡ್ರಿ ಎದೆಷ್ಟು 2C, ಎದೆಷ್ಟು 2C ಪ್ಲಸ್ ಬಿದೆಷ್ಟು 3C ಮೈನಸ್ 1500. 3C ಮೈನಸ್ 1500. ಕ್ಲಿಯರಾ? ನೆಕ್ಸ್ಟ್ ಸಿ ಇದೆಷ್ಟು ಗೊತ್ತಿಲ್ಲ, ಸಿ ಇದ್ದು ಗೊತ್ತಿಲ್ಲ, ಸಿಗೆ ಸಿ ಪ್ಲಸ್ ಡಿ ಇದೆಷ್ಟು ಸಿ ಮೈನಸ್ 500. ನೋಡ್ರಿ ಸಿ ಮೈನಸ್ 500. ಇನ್ನು ಕೆಳಗೆ ಹಚ್ಕೊಳ್ತೀನಿ. ಇದು ಎದ್ದು, ಇದು ಬಿದು, ಇದು ಸಿ, ಇದು ಡಿ. ಕ್ಲಿಯರ್ ಆಯ್ತಾ? ಇವ್ರು ಮೂವರು ಎಲ್ಲರದ್ದು ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತ 2900 ಆಗುತ್ತೆ. ಕೂಡ್ಸೋಣ ಮೊದಲು. ಇಲ್ಲಿ 2C 3C 5C 6C 7C. ನೋಡ್ರಿ 7C ಆಯ್ತಾ? ಈಗ ನೋಡ್ರಲ್ಲೇ ಇಲ್ಲಿ ಮೈನಸ್ 500, ಇಲ್ಲಿ ಮೈನಸ್ 1500. ಎರಡು ಕೂಡಿಸ್ಬೇಕಾಗ ಮೈನಸ್ ಮಾಡಬೇಕು, ಕೂಡಿಸ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎರಡನ್ನು ಕೂಡಿಸ್ಕೊಳ್ಬೇಕು. ಎಷ್ಟಾಗುತ್ತೆ? 2000 ಆಗುತ್ತೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ 2000. ಎಷ್ಟಾಗುತ್ತೆ ಅಂತ ಕೂಡಿಸಿದ್ರೆ, ಇವರೆಲ್ಲರದ್ದು ಕೂಡಿಸಿದ್ರೆ 2900 ಆಗುತ್ತೆ. ನಾನು ಇದ್ರ ಮುಂದೆ ಹಚ್ಕೊಳ್ಬೇಕಿತ್ತು, ಅದನ್ನ ಅಲ್ಲಿ ಕ್ವಶನ್ ಬರ್ತಾನೆ ಸಲ ಇಲ್ಲಿ ಕೆಳಗಡೆ ಹಚ್ಕೊಂಡಿದ್ದೀನಿ. ಈಗ ಇಲ್ಲಿದ್ದ ಇಲ್ಲಿಗೆ ಇದಷ್ಟು ಕಂಪ್ಲೀಟ್ ಆಗಿ ಸಂಕ್ಷಿಪ್ತ ಮಾಡಿದ್ರೆ 7C ಮೈನಸ್ 2000 ಬಂತು, ಇಸ್ ಈಕ್ವಲ್ ಟು 2900. ಎಸ್. ಇವಾಗ ಮೈನಸ್ 2000 ಅನ್ನ ಆ ಕಡೆ ಒಯ್ತೀನಿ. 7C ಇಸ್ ಈಕ್ವಲ್ ಟು 2900 ಮೈನಸ್ 2000 ಈ ಕಡೆ ಬಂದರೆ ಪ್ಲಸ್ 2000. 7C ಇಸ್ ಈಕ್ವಲ್ ಟು 2900 ಪ್ಲಸ್ 2000 4900. ಸಿ ಇಸ್ ಈಕ್ವಲ್ ಟು 4900. ಇಲ್ಲಿ ಗುಣಾಕಾರ ಇರುತ್ತೆ, ಈ ಕಡೆ ಬಂದರೆ ಭಾಗಾಕಾರ ಆಯಿತು. ಕ್ಲಿಯರಾ? 7 1 7 7 7 49 2 0. ಮೊದಲು ಸಿ ವ್ಯಾಲ್ಯೂ ಸಿಕ್ಬಿಡ್ತು 700. ಸಿ ವ್ಯಾಲ್ಯೂ ಎಷ್ಟಾಯ್ತು ನಮಗೆ? 700. ಈಗ ನೋಡ್ರಿ 7C. ಈಗ ಎದ್ದು ಎಷ್ಟಿದೆ? ಎದ್ದು 2C ಅದ. ಹಾಗಾದ್ರೆ 1C ಅಂದರೆ 700, 2C ಅಂದರೆ 1400 ಆಯಿತು. ಯಾರ್ದು? ಎದ್ದು ಎಷ್ಟಾಯಿತು? 1400 ಎದ್ದಾಯಿತು. ನೆಕ್ಸ್ಟ್ ಬಿದ್ದು ಬರ್ತೀನಿ ನಾನು. ಬಿದ್ದು ಎಷ್ಟದ ನೋಡ್ರಿ? ಬಿದ್ದು 3C ಮೈನಸ್ 1500 ಅದ. 3C 1C ಅಂದರೆ 700, 1C ಅಂದರೆ 3C ಅಂದರೆ ಎಷ್ಟಾಗುತ್ತೆ? 2100. 2100ರಲ್ಲಿ 1500 ಮೈನಸ್ ಮಾಡಬೇಕಂತೆ. ಹಾಗಾದ್ರೆ ಎಷ್ಟು ಉಳಿತು? 600 ಉಳಿತು. ಎಷ್ಟು? 3C ಮೈನಸ್ 1500 ಅಂದರೆ ಎಷ್ಟಾಗುತ್ತೆ? 600 ರೂಪಾಯಿ ಆಯಿತು. ಯಾರ್ದು? ಬಿದ್ದು. ನೆಕ್ಸ್ಟ್ ಸಿ ಇದ್ದು ಡೈರೆಕ್ಟಾಗಿ ಸಿ ಇದ್ದು ಎಷ್ಟದ? 700 ರೂಪಾಯಿ. 700. ನೆಕ್ಸ್ಟ್ ಡಿ ಇದ್ದು ಎಷ್ಟದ? ಸಿ ಮೈನಸ್ 500. ಸಿ ಮೈನಸ್ 500. 700ರಲ್ಲಿ 500 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 200. ನೋಡ್ರಿ ಈಗ 4 ಎದ್ದು ಸಿಕ್ತು. ಇದು ಬಿ ಇದ್ದು, ಇದು ಸಿ ಇದ್ದು, ಇದು ಡಿ ಇದ್ದು. ಈಗ ನೋಡ್ತೀನಿ ತಾಳೆ ನೋಡೋಣ. ಅದೇ ಕ್ವಶನ್ ಅನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆ ತಾಳೆ ನೋಡ್ತೀನಿ ನೋಡ್ರಿ. ಎ ಯು ಸಿ ಎ 2ರಷ್ಟು, ಎ ಯು ಸಿ ಎ 2ರಷ್ಟು. ನೋಡ್ರಿ 7ಕ್ಕೆ 700 ಸೇರಿಸಿದ್ರೆ 1400 ಆಯ್ತಾ? ಮೊದಲದು ಮುಗಿತಾ? ನೆಕ್ಸ್ಟ್ ಬಿ ಇದ್ದು ಡಿ ಎ 3ರಷ್ಟು. ಡಿ ಇದ್ದು 200 ಅದ, ಬಿ ಇದ್ದು 600 ಅದ. ಡಿ ಎ 3ರಷ್ಟು ಆಯ್ತಾ? 2 3 6 ಆಯ್ತಾ? ನೆಕ್ಸ್ಟು ಸಿ ಮತ್ತು ಡಿ ಇದ್ದು 2 ಸೇರಿಸಿದ್ರೆ, ಸಿ ಮತ್ತು ಡಿ 2 ಸೇರಿಸಿದ್ರೆ 2 ಸೇರಿಸಿದ್ರೆ 900 ಆಯ್ತು. ಈ 900 ಎಗಿಂತ 500 ಕಡಿಮೆ. ನೋಡ್ರಿ ಎದ್ದು ಎಷ್ಟದ? 1400 ಅದ. 1400ರಲ್ಲಿ 500 ಕಡಿಮೆ ಮಾಡಿದ್ರೆ ಎಷ್ಟೈತೆ? 900 ಬಂತ? ಎಸ್. ಸಿಂಪಲ್ ಆಗಿ ಮುಗಿತಿಲ್ಲಿಗೆ. ಈ ಕ್ವಶನ್ಗೆ ಬರ್ತೀನಿ. ಕ್ವಶನ್ ಏನು ಕೇಳಿದ್ದಾರೆ ಅದು ಇಂಪಾರ್ಟೆಂಟು. ಈಗ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ಮಾಡಲಿಕ್ಕೆ ರೆಡಿ ಆದಂಗೆ ನಾವು ಈಗ ನೋಡ್ರಿ, ಎ ಸೇರ್ ಅಂಡ್ ಡಿ ಸೇರ್
ಡಿಫ್ರೆನ್ಸ್ ಎದ ಸೇರು ಎಷ್ಟು 1400, ಡಿದ ಸೇರು ಎಷ್ಟು 200, ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು 1200 ರೂಪಾಯಿ ಈಸ್ ರೈಟ್ ಆನ್ಸರ್. 1200 ಆಯ್ಕೆ ಒಂದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಇಲ್ಲಿ. ಕ್ಲಿಯರ್ ನೋಡ್ರಿ, ಅರ್ಥ ಆಯ್ತು ಇದು? ಎಸ್. ನೆಕ್ಸ್ಟ್ ಕ್ವಶನ್ 17. ಕೆ, ಎಲ್ ಮತ್ತು ಎಂ ಮೂವರು ಗೆಳೆಯರು ಮತ್ತು ಅವರ ವಿವರಗಳು ಈ ಕೆಳಕಂಡಂತಿವೆ. ಕೆ, ಎಲ್, ಎಂ ಇವರು ಮೂವರು ಲೆಕ್ಚರ್ಸ್ ಇದ್ದಾರೆ. ಈ ಮೂವರು ಇಂಗ್ಲಿಷ್, ಗಣಿತ ಮತ್ತು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರೆ ಕ್ರಮವಾಗಿಯೂ ಇರಬಹುದು, ಇಲ್ಲದಿರಬಹುದು. ಅದು ಹೆಂಗಾದ್ರೂ ಇರ್ಬೋದು. ಇಂಗ್ಲೀಷು, ಮ್ಯಾಥ್ಸು, ಮ್ಯಾನೇಜ್ಮೆಂಟ್, ನಿರ್ವಹಣಾ ಶಾಸ್ತ್ರ ಹೇಳ್ತಾರೆ ಅವ್ರು ಮೂವರು. ನೆಕ್ಸ್ಟು ಎರಡನೇದೇನು ತಿಳಿದರೆ, ಇವರಲ್ಲಿ ಒಬ್ಬರು ವಾರಣಾಸಿಯ ಕಾಲೇಜಿನಲ್ಲಿ, ಮತ್ತೊಬ್ಬರು ಶಿವಮೊಗ್ಗದ ಕಾಲೇಜಿನಲ್ಲಿ ಹಾಗೂ ಇನ್ನೊಬ್ಬರು ದೆಹಲಿ ಕಾಲೇಜಿನಲ್ಲಿ ಉಪನ್ಯಾಸ ಮಾಡುತ್ತಿದ್ದಾರೆ. ಇವರು ಮೂವರಲ್ಲಿ ಒಬ್ಬೊಬ್ಬರು ವಾರಣಾಸಿಗೊಬ್ಬರು, ಶಿವಮೊಗ್ಗದಾಗೊಬ್ಬರು, ದೆಹಲಿಯಲ್ಲಿ ಒಬ್ಬರು ಲೆಕ್ಚರ್ ಮಾಡ್ತಾ ಇದ್ದಾರೆ. ಎಸ್, ಇಲ್ಲಿ ತನಕ ಇದು ಮುಗೀತು. ನೆಕ್ಸ್ಟ್ ಈಗ ಬರ್ತಕ್ಕಂಥದ್ದು ಮುಖ್ಯ ನಮಗೆ. 3ನೇದು 4ನೇ ಅಂಶ, 5ನೇ ಅಂಶ, 6ನೇ ಅಂಶ. ಈ 4 ಪಾಯಿಂಟ್ಸ್ ಏನಿದಲ್ಲ ತುಂಬ ಪ್ರಮುಖ. 3ನೇದೇನಿದೆ, ಗಣಿತದ ಪ್ರಾಧ್ಯಾಪಕರು ಕೆಗಿಂತ ಎತ್ತರವಾಗಿದ್ದಾರೆ. 4ನೇದು ಏನು ಬರುತ್ತೆ, ದೆಹಲಿ ಕಾಲೇಜಿನ ಪ್ರಾಧ್ಯಾಪಕರು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರಿಗಿಂತ ಎತ್ತರವಾಗಿದ್ದಾರೆ. ಎಲ್ಲರವರು ವಾರಣಾಸಿ ಕಾಲೇಜಿನ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿದ್ದಾರೆ. ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರು ಇಂಗ್ಲಿಷ್ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿಲ್ಲ. ಇಷ್ಟು ಕೊಟ್ಟಿದ್ದಾರೆ. ಇದು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಬಿಡಿಸ್ತೇನೆ. ನಾನು ಬಿಡಿಸಿದ್ದೇ ಸರಿ ಅಂತ ಹೇಳಲ್ಲ, ಸರಿನೂ ಇರ್ಬೋದು. ಇಲ್ಲ ಸರ್ ಇದನ್ನು ಬೇರೆ ವಿಧಾನದಲ್ಲಿ ಬಿಡಿಸ್ಬೇಕು, ಇದಕ್ಕೆ ಉತ್ತರ ತಪ್ಪು, ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದು ಅಂತಕ್ಕಂಥವ್ರು ಕಾಮೆಂಟ್ ಮಾಡಿ ಹೇಳ್ಬೋದು. ಯಾಕಂತಂದರೆ ಇದನ್ನು ನಾನು ಇವ್ರು ಯಾವ ರೀತಿ ಕೊಟ್ಟಿದ್ದಾರೆ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ಉತ್ತರ ಕಂಡುಕೊಳ್ತಾ ಇದ್ದೀನಿ ಇಲ್ಲಿ. ಎಸ್, ಇಲ್ಲಿ ನೋಡ್ರಿ 3ನೇದಕ್ಕೆ ಹೋಗ್ತೀನಿ. ಆಯ್ಕೆ 3 ಏನಂತ ಹೇಳಿದ್ರೆ, ಗಣಿತದ ಪ್ರಾಧ್ಯಾಪಕರು ಕೆಗಿಂತ ಎತ್ತರವಾಗಿದ್ದಾರೆ. ಗಣಿತದ ಮ್ಯಾಥ್ಸ್ ಕೆಗಿಂತ ಎತ್ತರವಾಗಿದ್ದಾರೆ ಅಂದರೆ ಗಣಿತದ ಪ್ರಾಧ್ಯಾಪಕರು ಎಲ್ಲರೂ ಇರ್ಬೋದು, ಎಂ ಆದರೂ ಇರ್ಬೋದು, ಕೆ ಅಲ್ಲ. ಹೌದು ತಾನೆ? ಗಣಿತವನ್ನ ಬೋಧನೆ ಮಾಡ್ತಕ್ಕಂಥ ಲೆಕ್ಚರು ಎಲ್ಲರೂ ಇರ್ಬೋದು, ಎಂ ಇರ್ಬೋದು, ಅವರು ಕೆಗಿಂತ ಎತ್ತರವಾಗಿದ್ದಾರೆ. ಕೆಗಿಂತ ಎತ್ತರವಾಗಿದ್ದಾರೆ. ಎಲ್ಲಿದ್ರೆ ಕೆಗಿಂತ ಎತ್ತರ ಮ್ಯಾಥ್ಸ್ ಲೆಕ್ಚರು, ಅಥವಾ ಎಂ ಇದ್ರೆ ಕೆಗಿಂತ ಲೆಕ್ಚರ್. ಇವರಿಬ್ಬರಲ್ಲಿ ಇರ್ಬೋದು ಅಥವಾ ಇವರಿಬ್ಬರಲ್ಲಿ ಒಬ್ಬರಾದ್ರೂ ಕೆಗಿಂತ ಎತ್ತರ ಇರ್ಬೋದು. ಬಟ್ ಮ್ಯಾಥ್ಸ್ ಯಾರು ಹೇಳ್ತಾರೋ ಅವ್ರು ಮಾತ್ರ ಕೆಗಿಂತ ಎತ್ತರವಾಗಿದ್ದಾರೆ. ಕ್ಲಿಯರ್ ಆಯ್ತು 3ನೇದ್ದು? ಎಸ್. ನೆಕ್ಸ್ಟ್ 6ನೇ ಅಂಶಕ್ಕೆ ಹೋಗ್ತೀನಿ. ಪಾಯಿಂಟ್ ನಂಬರ್ 6. ಈಗ 3ರಲ್ಲಿ ಗೊತ್ತಾಯ್ತು ನಿಮಗೆ. ಪಾಯಿಂಟ್ 3ರಲ್ಲಿ ಏನಂತ ಹೇಳಿದ್ದಾರೆ, ಗಣಿತದ ಪ್ರಾಧ್ಯಾಪಕರು ಕೆಗಿಂತ ಹಿರಿಯರಿದ್ದಾರೆ, ಎತ್ತರ ಇದ್ದಾರೆ. ಇವರು ಎತ್ತರ ಇದ್ದಾರೆ, ಕೆಗಿಂತ ಎತ್ತರ ಇದ್ದಾರೆ. ಗಣಿತ ಟೀಚರ್, ಗಣಿತ ಲೆಕ್ಚರ್ ಕೆಗಿಂತ ಎತ್ತರ ಇದ್ದಾರೆ. ಎಷ್ಟು ಗೊತ್ತಾಯ್ತಾ? ಅಂದರೆ ಇವರು ಹೈಟ್ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಲಾಸ್ಟ್ ಪಾಯಿಂಟ್ ಹೋಯ್ತು. ಪಾಯಿಂಟ್ ನಂಬರ್ 6 ಇದೆ, ಅಲ್ಲಿಗೆ ಹೋಗ್ತೀನಿ ನೋಡ್ರಿ. ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರು, ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರು ಈ ಲೆಕ್ಚರು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರು ಇಂಗ್ಲಿಷ್ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿಲ್ಲ ಅಂತ. ಇಂಗ್ಲಿಷ್ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿಲ್ಲ ಅಂತಂದ್ರೆ ಹೈಟ್ ಇದ್ದಾರೆ, ಎತ್ತರವಾಗಿದ್ದಾರೆ ಅಂತ ಅರ್ಥ. 6ನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಗಣಿತಕ್ಕೆ ಹೋಲಿಸಿದ್ರೆ ಇವ್ರು ಕೆಗಿಂತ ದೊಡ್ಡವರು. ಈಗ ಮ್ಯಾನೇಜ್ಮೆಂಟ್ನವ್ರು ಏನಂತಂದ್ರೆ ಇಂಗ್ಲಿಷ್ ಟೀಚರ್ಗಿಂತ ಎತ್ತರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 6ನೇ ಪಾಯಿಂಟು ಅವ್ರು ಹೇಳಿದ್ದಾರೆ, ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರು ಇಂಗ್ಲಿಷ್ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿಲ್ಲ ಅಂತಂದ್ರೆ ಇಂಗ್ಲಿಷ್ಗಿಂತ ಹೈಟ್ ಇದ್ದಾರೆ ಅಂತ ಅರ್ಥ. ಇವರು ನೋಡ್ರಿ, ಕೆಗಿಂತ ಮ್ಯಾಥ್ಸ್ ಹೈಟು, ಇಂಗ್ಲಿಷ್ಗಿಂತ ಮ್ಯಾನೇಜ್ಮೆಂಟ್ ಹೈಟು, ಟೋಟಲಿ ಇವರಿಬ್ಬರು ಹೈಟ್ ಆದ್ರು. ಈಗ ಇವರಿಬ್ಬರು ಹೈಟ್ ಆದ್ರು. ಮ್ಯಾಥ್ಸ್ ಹೇಳ್ತಕ್ಕಂಥವ್ರು ಮತ್ತು ಮ್ಯಾನೇಜ್ಮೆಂಟ್ ಹೇಳ್ತಕ್ಕಂಥವ್ರು ಹೈಟ್ ಆದ್ರು. ಅತಿ ಕುಳ್ಳನೆಯ ವ್ಯಕ್ತಿ ಯಾರು? ಈಗ ಇಂಗ್ಲಿಷ್ ಹೇಳ್ತಕ್ಕಂಥವ್ರು. ಹೌದು ತಾನೆ? ಇಲ್ಲಿ ನೋಡ್ರಿ, ಕೆಗಿಂತ ಎತ್ತರ ಮ್ಯಾಥ್ಸ್ ಟೀಚರ್ ಅದಾರೆ ಮತ್ತು ಇಂಗ್ಲಿಷ್ಗಿಂತ ಎತ್ತರ ಮ್ಯಾನೇಜ್ಮೆಂಟ್ ಟೀಚರ್ ಅದಾರೆ. ಕ್ಲಿಯರ್ ಆಯ್ತು ಇಲ್ಲಿಗೆ? ಕೆಗಿಂತ ಎತ್ತರ ಮ್ಯಾಥ್ಸ್ ಟೀಚರು, ಇಂಗ್ಲಿಷ್ಗಿಂತ ಎತ್ತರ ಮ್ಯಾನೇಜ್ಮೆಂಟ್ ಟೀಚರ್. ಹಂಗಂದ್ರೆ ಇವರಿಬ್ರು ಹೈಟ್ ಆದ್ರ ಅಂತ ಆಯ್ತು. ಇವನಿಗಿಂತ ಇವರಿಬ್ರು ಹೈಟ್ ಆದ್ರು. ಹೌದು ತಾನೆ? ಎಸ್. ಹಾಗಾದ್ರೆ ಅತಿ ಕುಳ್ಳ ವ್ಯಕ್ತಿ ಯಾರಾದ್ರಲ್ಲಿ ಇಂಗ್ಲಿಷ್ ಅನ್ನ ಬೋಧನೆ ಮಾಡ್ತಕ್ಕಂಥವ್ರು ಅತಿ ಕುಳ್ಳ ವ್ಯಕ್ತಿ ಯಾರು? ಇಂಗ್ಲಿಷ್ ಕೊನೆಗೆ ಹಚ್ಕೊಂಡ್ಬಿಡ್ತೀನಿ ನಾನು. ನೋಡ್ರಿ, ಇಂಗ್ಲಿಷ್ ಅನ್ನು ಹೇಳ್ತಕ್ಕಂಥವ್ರು ಕೊನೆಗೆ ಹಚ್ಕೊಳ್ತೀನಿ. ಇವ್ರು ಕುಳ್ಳ ವ್ಯಕ್ತಿ. ಬಟ್ ಇವರಿಬ್ಬರಲ್ಲಿ ಯಾರು ದೊಡ್ಡವರು ಗೊತ್ತಿಲ್ಲ ಈಗ ನಮಗೆ. ಹೌದಾ? ಇವರಿಬ್ಬರಲ್ಲಿ ಯಾರು ದೊಡ್ಡವರು ನೋಡ್ತೀನಿ ನೋಡ್ರಿ. ನೆಕ್ಸ್ಟು ದೆಹಲಿ ಕಾಲೇಜಿನ ಆಯ್ಕೆ ಇದು ಪಾಯಿಂಟ್ ನಂಬರ್ 4 ನೋಡ್ಬೇಕೀಗ.
ದೆಹಲಿ ಕಾಲೇಜಿನ ಪ್ರಾಧ್ಯಾಪಕರು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರಿಗಿಂತ ಎತ್ತರವಾಗಿದ್ದಾರೆ. ದೆಹಲಿಯಲ್ಲಿ ಹೇಳ್ತಕ್ಕಂಥವ್ರು ಇವರು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರಿಗಿಂತ ಎತ್ತರ ಇದ್ದಾರೆ. ನೋಡ್ರಿ, ಹೈಟ್ ಇರೋದೇ ಇವರಿಬ್ರು, ಹೌದು ತಾನೆ? ಇರೋದೇ ಇವರಿಬ್ರು ಹೈಟು. ಯಾರು ಇಂಗ್ಲಿಷ್ ಹೇಳ್ತಾರಕ್ಕಿಂತ ದೆಹಲಿಯಲ್ಲಿ ಹೇಳ್ತಕ್ಕಂಥ ಅವ್ರು ಹೇಳಿದ್ದಾರೆ, ದೆಹಲಿ ಕಾಲೇಜಿನ ಪ್ರಾಧ್ಯಾಪಕರು ನಿರ್ವಹಣಾ ಶಾಸ್ತ್ರದ ಪ್ರಾಧ್ಯಾಪಕರಿಗಿಂತ ಹೈಟ್ ಇದ್ದಾರೆ. ಹಾಗಾದ್ರೆ ಇವನಿಗಿಂತ ಹೈಟ್ ಇದ್ದಾರೆ ಅಂದ್ರೆ ಯಾರು? ಈಗ ಮ್ಯಾಥ್ಸ್ ಟೀಚರ್ ಹೈಟ್ ಅಂತಾನೆ. ಹಾಗಾದ್ರೆ ಇವ್ರು ಎಲ್ಲಿ ಹೇಳ್ತಾರೆ? ದೆಹಲಿಯಲ್ಲಿ ಹೇಳ್ತಾರೆ. ದೆಹಲಿಯಲ್ಲಿ ಹೇಳ್ತಕ್ಕಂಥ ಮ್ಯಾಥ್ಸ್ ಟೀಚರು ಮ್ಯಾನೇಜ್ಮೆಂಟ್ಗಿಂತ ಹೈಟ್ ಇದ್ದಾರೆ. ಹಾಗಾದ್ರೆ ಅತಿ ಹೈಟ್ ಇರ್ತಕ್ಕಂಥ ವ್ಯಕ್ತಿ ಯಾರಾದ್ರು? ಮ್ಯಾಥ್ಸ್ ಹೇಳ್ತಕ್ಕಂಥವ್ರು ಅತಿ ಹೈಟ್ ಆದರು. ಮ್ಯಾಥ್ಸ್ ಹೇಳ್ತಕ್ಕಂಥವ್ರು ಅತಿ ಹೈಟು. ಆಮೇಲೆ ಯಾರು ಬಂದರು? ಮ್ಯಾನೇಜ್ಮೆಂಟ್ ಬಂತು. ಹಾಗಾದ್ರೆ ಮ್ಯಾಥ್ಸ್ ಎಲ್ಲಿ ಹೇಳ್ತಾರೆ? ದೆಹಲಿಯಲ್ಲಿ ಹೇಳ್ತಕ್ಕಂಥ ವ್ಯಕ್ತಿ. ಕ್ಲಿಯರ್ ಆಯ್ತಾ? ಇದು ದೆಹಲಿಯಲ್ಲಿ ಹೇಳ್ತಕ್ಕಂಥ ಅವ್ರು ಯಾರು ಇರ್ಬೋದು? ಇನ್ನು ಇವರಿಬ್ಬರಲ್ಲಿ ಯಾರೋ ಒಬ್ರು ಬರ್ತಾರೆ ಈಗ ಇಲ್ಲಿ, ಹೌದಾ? ಮ್ಯಾಥ್ಸ್ ದೆಹಲಿಯಲ್ಲಿ ಇರ್ತಾನೆ, ಇವರು ಮ್ಯಾನೇಜ್ಮೆಂಟ್ಗಿಂತ ಹೈಟ್ ಇದ್ದಾರೆ. ಅದಕ್ಕೋಸ್ಕರ ಇದನ್ನು ಮೊದಲು ಹಚ್ಕೊಂಡಿದ್ದೀನಿ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೋಡ್ರಿ, ಎಲ್ಲರವರು ವಾರಾಣಸಿಯ ಕಾಲೇಜಿನ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿದ್ದಾರೆ. ನೋಡ್ರಿ, ಎಲ್ಲರೂ ಇರ್ತಕ್ಕಂಥ ನೋಡ್ರಿ, ದೆಹಲಿ ಕ್ಲಿಯರ್ ಆಗಿ ಮುಗಿತಿಗೆ. ದೆಹಲಿ ಮ್ಯಾಥ್ಸ್ ಹೇಳ್ತಾರೆ. ಈಗ ಎಲ್ಲ ನೋಡ್ರಿ, ಇವ್ರು ಹೈಟ್ ಇರೋರು, ಮತ್ತೆ ದೆಹಲಿ ಮತ್ತು ಮ್ಯಾಥ್ಸ್ ಹೇಳ್ತಕ್ಕ ಹೈಟ್ ಇರೋರು. ಈಗ ಎಲ್ಲರವರು ವಾರಾಣಸಿಯಲ್ಲಿ ಯಾರಿದಾರಲ್ಲ ಅವ್ರಿಗಿಂತ ಕುಳ್ಳಗಿದಾನೆ ಅಂತ ಎಲ್ಲೂ ಅವ್ರು ಹೇಳಿದ್ದಾರೆ ಕ್ಲಿಯರ್ ಆಗಿ. ಐದನೇದು ಏನಂತೆ? ಎಲ್ಲರವರು ವಾರಾಣಸಿಯ ಕಾಲೇಜಿನ ಪ್ರಾಧ್ಯಾಪಕರಿಗಿಂತ ಕುಳ್ಳಗಿದ್ದಾರೆ. ಎಲ್ಲರವರು ವಾರಾಣಸಿಯಲ್ಲಿ ಇರ್ತಾರಲ್ಲ ಅವ್ರಿಗಿಂತ ಕುಳ್ಳಗಿದ್ದಾನೆ. ಹಂಗಂದ್ರೆ ಅವ್ರು ಎಲ್ಲಿ ಹೇಳಕತ್ತಾರ? ಶಿವಮೊಗ್ಗದಲ್ಲಿ ಹೇಳಕತ್ತಾನಂತ ಆಯ್ತು. ವಾರಾಣಸಿಯಲ್ಲಿ ಹೇಳ್ತಕ್ಕಂಥ ಲೆಕ್ಚರ್ಗಿಂತ ಕುಳ್ಳಗಿದ್ದಾನೆ. ಹಾಗಾದ್ರೆ ಎಲ್ಲೋ ಶಿವಮೊಗ್ಗದಲ್ಲಿ ಇದ್ದಾನೆ. ಹಾಗಾದ್ರೆ ಇಂಗ್ಲಿಷ್ ಲಾಸ್ಟಿಗೆ ಬಂತಲ್ಲ, ಇದು ಶಿವಮೊಗ್ಗ. ಇದು ಯಾವುದಿದು? ಎಲ್. ನೋಡ್ರಿ, ಇಲ್ಲಿ ಯಾರು ಬಂದ್ರು? ವಾರಾಣಸಿ. ನೋಡ್ರಿ, ವಾರಾಣಸಿಯಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಿಂತ ಕುಳ್ಳಗಿದ್ದಾನೆ ಎಲ್ ಅಂತಾರೆ. ಮುಗಿತಿಲ್ಲಿಗೆ ಇಲ್ಲಿ ಬಂದ್ಬಿಟ್ಟ. ಹಾಗಾದ್ರೆ ಎಲ್ಲಿ ಹೇಳ್ತಾನೆ? ಇಲ್ಲಿ ದೆಹಲಿ, ಇಲ್ಲಿ ವಾರಾಣಸಿ ಬಂದ್ಮೇಲೆ ಉಳಿದಿರ್ತಕ್ಕಂಥದ್ದು ಇಲ್ಲಿ ಶಿವಮೊಗ್ಗ. ಕ್ಲಿಯರ್ ಆಯ್ತಾ ಇದು? ಎಸ್. ಈಗ ನೋಡ್ರಿ, ಮೊದಲನೇದಕ್ಕೆ ಬರ್ತೀನಿ. ಈಗ ನಾನು ಮೊದಲನೇದು ಏನಂತ ಹೇಳಿದ್ದಾರೆ ಅಂದ್ರೆ, ಮೂರನೇದು ಗಣಿತದ ಪ್ರಾಧ್ಯಾಪಕರು ಕೆ-ಗಿಂತ ಎತ್ತರವಾಗಿದ್ದಾರೆ. ಉಳಿದಿರ್ತಕ್ಕಂಥದ್ದು ಕೆ ಮತ್ತು ಎಂ. ಈಗ ಗಣಿತ ಎಲ್ಲ ಬಂದ್ಬಿಟ್ಟಿದೆ, ಕೊನೆಗೆ ಬಂದ್ಬಿಟ್ಟಿದ್ದೀನಿ ಈಗ ಅವನು. ಈಗ ಉಳಿದಿರ್ತಕ್ಕಂಥದ್ದು ಎಂ ಮತ್ತು ಕೆ. ಈ ಗಣಿತ ಹೇಳ್ತಕ್ಕಂಥವ್ರು ಕೆ-ಗಿಂತ ಹೈಟ್ ಇದ್ದಾರೆ. ಕೆ-ಗಿಂತ ಹೈಟ್ ಇದ್ದಾರೆ ಅಂತಂದ್ಮೇಲೆ ಕೆ ಇಲ್ಲಿ ಬಂದ, ಉಳಿದಿರ್ತಕ್ಕಂಥವ್ರು ಎಂ ಇಲ್ಲಿ ಬಂದ. ನೋಡ್ರಿ, ಕ್ಲಿಯರ್ ಆಯ್ತು? ಎಲ್ಲದು ಗೊತ್ತಾಯ್ತು. ಈಗ ಗಣಿತ ಹೇಳ್ತಕ್ಕಂಥವ್ರು ಕೆ-ಗಿಂತ ಹೈಟ್ ಇದ್ದಾರೆ. ಎಲ್ಲೋ ವಾರಾಣಸಿಯಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಿಂತ ಚಿಕ್ಕವನಿದ್ದಾನೆ. ದೆಹಲಿಯಲ್ಲಿ ಹೇಳ್ತಕ್ಕಂಥವ್ರು ಮ್ಯಾನೇಜ್ಮೆಂಟ್ಗಿಂತ ಹೇಳ್ತಕ್ಕಂಥವ್ರಿಗಿಂತ ದೊಡ್ಡವರಿದ್ದಾರೆ. ಎಲ್ಲೋ ಕ್ಲಿಯರ್ ಆಗಿ ಗೊತ್ತಾಯ್ತು. ಈ ಒಂದು ಸ್ಟೇಟ್ಮೆಂಟ್ ನಮಗೆ ಬೇಕು. ಇದರಿಂದ ಎಲ್ಲದೂ ಗೊತ್ತಾಗ್ಬಿಡುತ್ತೆ ನಮಗೆ. ಇದು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು, ಹೌದಾ? ಎಸ್. ಮ್ಯಾಥ್ಸು, ಮ್ಯಾನೇಜ್ಮೆಂಟು, ಇಂಗ್ಲೀಷು. ಮ್ಯಾಥ್ಸ್ ಹೇಳ್ತಕ್ಕಂಥವ್ರು ದೆಹಲಿಯಲ್ಲಿ, ಮ್ಯಾನೇಜ್ಮೆಂಟ್ ಹೇಳ್ತಕ್ಕಂಥವ್ರು ವಾರಾಣಸಿಯಲ್ಲಿ, ಇಂಗ್ಲೀಷ್ ಹೇಳ್ತಕ್ಕಂಥವ್ರು ಶಿವಮೊಗ್ಗದಲ್ಲಿ. ಮ್ಯಾಥ್ಸನ್ನು ಎಂ ಹೇಳ್ತಾನೆ, ಮ್ಯಾನೇಜ್ಮೆಂಟನ್ನು ಕೆ ಹೇಳ್ತಾನೆ, ಇಂಗ್ಲೀಷನ್ನು ಎಲ್ ಹೇಳ್ತಾನೆ. ಎಸ್. ಇದರಲ್ಲಿ ಏನಾದರೂ ಕೆಲವೊಂದಿಷ್ಟು ಲೋಪದೋಷಗಳು ಅಥವಾ ಇನ್ನೂ ಚೇಂಜಸ್, ಇಂಟರ್ಚೇಂಜಸ್ ಇದೆ, ಇಲ್ಲಿ ಈ ರೀತಿ ಅಲ್ಲ ಸರ್, ಈ ರೀತಿ ಏನಾದರೂ ಬೇರೆ ತರನಾಗಿದೆ ಅಂತ ಹೇಳಿದ್ರೆ ವಿಡಿಯೋನ ಇನ್ನೊಂದು ಸಾರಿ ನೋಡಿಕೊಂಡು ನಾ ಹೇಳಿದ್ದು ಸರಿನೋ ತಪ್ಪು ಅಂತೇಳಿ ಅವಲೋಕನ ಮಾಡಿದ ಮೇಲೆ ಕಮೆಂಟ್ ಮಾಡಿ ಸ್ನೇಹಿತರೆ. ಎಸ್. ಈ ಕ್ವಶನಿಗೆ ಬರ್ತೀನಿ. ಕ್ವಶನ್ ಏನಂತ ಹೇಳಿದರೆ, ಪ್ರಾಧ್ಯಾಪಕರು ಕೆ ರವರು ಯಾವ ವಿಷಯವನ್ನು ಬೋಧಿಸ್ತಾರೆ? ಪ್ರಾಧ್ಯಾಪಕ ಕೆ ಅವರು ಯಾವ ವಿಷಯವನ್ನು ಬೋಧಿಸ್ತಾರೆ? ಮ್ಯಾನೇಜ್ಮೆಂಟನ್ನು ಬೋಧಿಸ್ತಾರೆ. ಕ್ಲಿಯರ್? ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ಮ್ಯಾನೇಜ್ಮೆಂಟ್ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 18. 2 ಬಸ್ಸುಗಳು ರಾಷ್ಟ್ರೀಯ ಹೆದ್ದಾರಿಯ ವಿರುದ್ಧ ಸ್ಥಳಗಳಲ್ಲಿ 300 ಕಿಲೋಮೀಟರ್ ಅಂತರದಲ್ಲಿ ಹೊರಡುತ್ತವೆ. ನೋಡ್ರಿ, ಈ ಕ್ವಶನ್ ಮೋಸ್ಟ್ಲಿ ನನಗೆ ಅನಿಸಿದ ಮಟ್ಟಿಗೆ ತಪ್ಪಿದೆ ಅಂತ ಅನಿಸುತ್ತೆ. ಇಲ್ಲಿ ಎ ಅಂತಕ್ಕಂಥ ಪ್ಲೇಸು, ಇಲ್ಲಿ ಬಿ ಅಂತಕ್ಕಂಥ ಪ್ಲೇಸು, ಇಲ್ಲಿದ್ದಿಲ್ಲಿಗೆ ಇದು NH ಇದು, ಹೌದಾ? ಇದೇನಿದು NH. ಎಷ್ಟು ದೂರದ? 300 ಕಿಲೋಮೀಟರ್ ಇದೆ ಅದು, ಹೌದಾ? ಎಸ್. ಅಂತರದಿಂದ ಹೊರಡುತ್ತವೆ. ಮೊದಲ ಬಸ್ಸು 50 ಕಿಲೋಮೀಟರ್ ಓಡ್ತದೆ. ಮೊದಲ ಬಸ್ಸು, ಇದು ಮೊದಲ ಬಸ್ಸು ಎಷ್ಟು ಕಿಲೋಮೀಟರ್ ಓಡುತ್ತೆ? 50 ಕಿಲೋಮೀಟರ್ ಓಡುತ್ತೆ. 50 ಕಿಲೋಮೀಟರ್. ನಂತರ ಬಲ ತಿರುವು ತೆಗೆದುಕೊಂಡು 30 ಕಿಲೋಮೀಟರ್. ನಂತರ ಈ ಕಡೆ ಹೋಗ್ತಕ್ಕ ರೈಟ್ ಟರ್ನ್ ಆಗುತ್ತೆ, ಈ ಕಡೆ ಟರ್ನ್ ಆಗಿ ಎಷ್ಟೊತ್ತು? 30 ಕಿಲೋಮೀಟರ್ ಬಂತು. ನೆಕ್ಸ್ಟ್ ಏನಂತ ಹೇಳಿದರೆ, ನಂತರ ಎಡ ತಿರುವು ಪಡೆದು ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಚಲಿಸುತ್ತದೆ. ನೋಡ್ರಿ, ಇದು NH ಅದ. ಹಿಂಗ ಎಡ ತಿರುವು ಅಂದ್ರೆ ಈ ಕಡೆ,
ಈ ಕಡೆ ತಿರುಗಿದ ಮೇಲೆ ಅದು NHಗೆ ಪ್ಯಾರಲಲ್ ಆಗಿ ಹೋಗುತ್ತೆ ಹೊರತಾಗಿ NHಗೆ ಅದು ಯಾವ ಸಮಾಂತರದಲ್ಲಿ ಹೋಗುತ್ತೆ ಹೊರತಾಗಿ NH ಅನ್ನು ಸೇರ್ಲಿಕ್ಕೆ ಹೋಗಲ್ಲ ಅದು. ಹೌದಾ? ರೈಟ್ ಟರ್ನ್ ಇನ್ನೂ ಒಂದು ಟರ್ನ್ ಆಗಬೇಕಿಲ್ಲಿ. ಹೌದಾ? ಇದು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ನನ್ನ ಅನಿಸಿಕೆ ಇದು. ಇನ್ನೂ ಒಂದು ಇಲ್ಲಿ ಲೆಫ್ಟ್ ಟರ್ನ್ ಆದರೆ ಇಲ್ಲಿಗೆ ಬರುತ್ತೆ, ಅವಾಗ ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮುಂದೆ ಕ್ವಶನ್ ಏನು ಕೇಳಿದರೆ, ಎಡತಿರುವು ಪಡೆದುಕೊಂಡು ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಚಲಿಸುತ್ತದೆ. ಇಲ್ಲೇ ಎಡತಿರುವು ತೆಗೆದ್ರೆ ರಾಷ್ಟ್ರೀಯ ಹೆದ್ದಾರಿ ಬರಲ್ಲ. ಹೌದಾ? ಅದಕ್ಕೆ ಪ್ಯಾರಲಲ್ ಆಗಿ ಹೋಗುತ್ತೆ. ಈ ಮಧ್ಯೆ ಸಣ್ಣ ಸ್ಥಗಿತದ ಕಾರಣ ಇನ್ನೊಂದು ಬಸ್ಸು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೇವಲ 70 ಕಿಲೋಮೀಟರ್ ಮಾತ್ರ ಚಲಿಸುತ್ತದೆ. ಇನ್ನೂ ಒಂದು ಬಸ್ ಈ ಕಡೆಯಿಂದ ಎಷ್ಟು ಬರುತ್ತೆ? 70 ಕಿಲೋಮೀಟರ್. 70 ಕಿಲೋಮೀಟರ್ ಬಂದು ಇಲ್ಲಿ ನಿಲ್ಲುತ್ತೆ. ಈ ಬಸ್ಸು ಇಲ್ಲಿ ಬಂದು ಈ ಕಡೆ ಟರ್ನ್ ಆಗಿ ಹೋಗ್ತಾ ಇದೆ. ಎ ಬಸ್, ಇಲ್ಲಿ ಬಿ ಬಸ್ ಅದ, ಇಲ್ಲಿ ಎ ಬಸ್ ಅದ. ಎಸ್, ಈ ಬಸ್ಸುಗಳಲ್ಲಿ ಎರಡು ಬಸ್ಸುಗಳ ನಡುವಿನ ಅಂತರ ಎಷ್ಟು ನೋಡ್ರಿ. ಡಿಫ್ರೆನ್ಸ್ ಹೆಂಗೆ ಕಂಡಿಡ್ತೀರಿ ನೀವು? ಇದೀಗ ಎಷ್ಟು ದೂರ ಹೋಗಿತ್ತು ಗೊತ್ತಿಲ್ಲ, ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಹೋಗುತ್ತಂತ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೂ ಒಂದು 50 ಕಿಲೋಮೀಟರ್ ಬಂದು ಲೆಫ್ಟ್ ಟರ್ನ್ ಆಗಿದ್ರೆ ನಾವು ಇಲ್ಲಿಗೆ ಬರ್ತಿತ್ತು, ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಬರ್ತಿತ್ತು. ಈಗ ಇಲ್ಲಿಂದ ಇಲ್ಲಿ ಯಾವ ಕಡೆಯಿಂದ ನಾವು ಇಲ್ಲಿಗೆ ದೂರ ಕಂಡುಹಿಡಿಬೇಕು? ಇಲ್ಲಿ ತನಕ ಅಷ್ಟೇ ಗೊತ್ತು ನಮಗೆ. ಇಲ್ಲಿ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಆಗಿದೆ, ಎಷ್ಟು ದೂರ ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಐತೆ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಬಂದು ಇದೊಂದು ಎಷ್ಟೋ ಕಿಲೋಮೀಟರ್ ಹೋಗಿತ್ತು ಅಂತ ಇಟ್ಕೊಳ್ರಿ. ಇಲ್ಲಿ 50 ಕಿಲೋಮೀಟರ್ ಹೋಗಿತ್ತು. ನೆಕ್ಸ್ಟ್ ಲೆಫ್ಟ್ ಟರ್ನ್ ಆಯಿತು. ಇಲ್ಲಿ ಎಷ್ಟು ಬೇಡ, ಲೆಫ್ಟ್ ಟರ್ನ್ ಆಗಿ ರಾಷ್ಟ್ರೀಯ ಹೆದ್ದಾರಿ ಕಡೆಗೆ ಹೋಯ್ತು ಅಂದಮೇಲೆ ಇಲ್ಲಿ ಬಂದು ರೀಚ್ ಆಗುತ್ತೆ. ಇದು ಎಷ್ಟೇ ದೂರ ಹೋಗಲಿ, ಇಲ್ಲಿ 30 ಬಂದಿರ್ತದೆ. ಹಂಗಾದ್ರೆ ಈ ರಾಷ್ಟ್ರೀಯ ಹೆದ್ದಾರಿಯಿಂದ ಇಲ್ಲಿಗೆ ಅಂತರ ಎಷ್ಟೈತೆ ಅಂದಾಗ 50, 100, ಇದು ಒಂದು 170 ಆಗುತ್ತೆ. ಹಾಗಾದ್ರೆ 300ರಲ್ಲಿ 175 ಉಳಿದ 130 ಡಿಫ್ರೆನ್ಸ್ ಆಗುತ್ತೆ ಇದರಲ್ಲಿ. ಹೌದಾ? 170, 130 ಆ ಎರಡು ರೈಲುಗಳ ನಡುವಿನ ಅಂತರ ಆಗ್ತಿತ್ತು. ಯಾವಾಗ ಇದು 50 ಇದ್ರೆ. ಇಲ್ಲಿ ಏನೂ ಕೊಟ್ಟಿಲ್ಲ ಅವನು. ಹೌದಾ? ಇಲ್ಲಿ ಏನಾದರೂ ಕೊಟ್ಟು ಇನ್ನೂ ಒಂದು ಟರ್ನ್ ಕೊಟ್ಟಿದ್ರೆ, ಅಂದರೆ 1 ಕಿಲೋಮೀಟರ್ ಕೊಡ್ಬೇಕು ಓಡಿದ್ದು, ಮತ್ತು ಇನ್ನೂ ಒಂದು ಟರ್ನ್ ಕೊಡಬೇಕು ಅಂದ್ರೆ ಮಾತ್ರ ಮಾಡ್ಲಿಕ್ಕೆ ಬರುತ್ತೆ. ಇದನ್ನ ಮೋಸ್ಟ್ಲಿ ಎಲ್ಲೇ ಒಂದ್ಸರಿ ಬೇರೆ ಕಡೆ ಕ್ವಶನ್ ಕೇಳಿದ್ದಾರೆ. ಇದನ್ನ ಇದೇ ರೀತಿಯಾಗಿರ್ತಕ್ಕಂಥದ್ದು CGL. ಎಸ್, 2019 RRB JEಯಲ್ಲಿ ಕೇಳಿರಿ ಕ್ವಶನ್. 2019 RRB JEಯಲ್ಲಿ ಅಂದ್ರೆ ಅಲ್ಲಿ ಏನು ಕೊಟ್ಟಿದ್ದಾರೆ, ಇನ್ನೂ 1 ಕಿಲೋಮೀಟರ್ ಕೊಟ್ಟು ಇನ್ನೂ ಒಂದು ಟರ್ನ್ ಕೊಟ್ಟಿದ್ದಾರೆ. ಇಲ್ಲಿ 50 ಕಿಲೋಮೀಟರ್ ಕೊಟ್ಟು ಲೆಫ್ಟ್ ಟರ್ನ್ ಕೊಟ್ಟಿದ್ದಾರೆ. ಹೌದಾ? ಎಸ್, ಈ ರೀತಿ ಇದ್ದಾಗ ಮಾತ್ರ ಕಂಡುಹಿಡ್ಕೊಳ್ಬೋದು ನಾವು. ಕ್ಲಿಯರ್? ಎಸ್, ಇದು ನನಗೆ ಗೊತ್ತಿಲ್ಲ, ಇದೆಷ್ಟೇ ತೀಸಿದ್ದೀನಿ. ಇನ್ನೂ ಒಂದು ಸೈನು ಕಾಸ್ ಅಂತ ಗೊತ್ತಿದೆ, ನನಗೆ ಎಲ್ಲಿಯೂ ಆ ಥರ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಒಂದು ಕ್ವಶನ್ ನಾನು ಸ್ಕಿಪ್ ಮಾಡಿದ್ದೀನಿ. ಇಲ್ಲಿವರೆಗೆ 18 ಕ್ವಶನ್ಗಳು, ಇದೊಂದು ಅರ್ಧ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. 17 ಕ್ವಶನ್ಗಳನ್ನು ನಿಮ್ಗಾಗಿ ಹೇಳಿದ್ದೀನಿ ಸ್ನೇಹಿತರೆ. ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ನೋಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರಾದ್ರೂ ಅವರೆಲ್ಲರಿಗೂ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.